ಅಂತ ಕೇಳಿದ್ದೀರಿ. ನಾವೇ ಸರಿ. ಅನೇಕ ವಿಧಿ ಅನೇಕ ವಿಧಿ. ವರ್ತಮಾನ ಕಾಲದಲ್ಲಿ ವಿರೋಚನ ನಮ್ಮ ಶೋಣಿತಾಪುರದ ಆಳ್ವಿಕೆಯನ್ನು ನೋಡಿದರೆ ಸಾಕಾಗಲಾರದೆ. ಅಬ್ಬಬ್ಬ ಎಂತ ವೈಭವ, ಏನು ಸಂಭ್ರಮ! ಇದನ್ನೆಲ್ಲ ನೋಡುತ್ತಾ ಮನಸ್ಸಿಗೆ ಮಹದಾನಂದವಾಗುತ್ತಾ ಇದೆ. ಆದರೆ ಸಭಾ ಕಲಾಪಗಳೆಲ್ಲವನ್ನು ಮುಗಿಸಿ ಓಲಗ ಚಾವಡಿಯನ್ನು ಪ್ರವೇಶ ಮಾಡುವಾಗ ನನ್ನನ್ನು ಕಾಣುವುದಕ್ಕೆ ಯಾರೋ ಒಬ್ಬರು ಬಂದಿದ್ದಾರಂತೆ. ಬಲ್ಲಿ ನೋಡುವ. ಆಸನವಿತ್ತು ಚಂದದಿಂದ ಉಪಚರಿಸುತ್ತ ನಿಮ್ಮಡಿಯ ಕಂಡು ಧನ್ಯ ತಾನೆಂದು ಆಶ್ಚರ್ಯವಾಗುತ್ತಾ ಇದೆ. ಈ ಶೋಣಿತಾಪುರಕ್ಕೆ ಇಷ್ಟರವರೆಗೆ ಯಾವನೇ ಒಬ್ಬ ಬ್ರಾಹ್ಮಣವನು ಬಂದದ್ದು
ಯಾಕೆ ನನಗೆ ಇಷ್ಟು ಉತ್ಸಾಹ? ಕುಣಿತದಲ್ಲೇ ಕಂಡೆ ನಾನು. ನನಗೂ ಕೂಡ ಹಾಗೆ. ಹಾ. ಯಾವನೊಬ್ಬ ಬ್ರಾಹ್ಮಣನನ್ನು ಕಾಣ್ತಾ ಇದ್ದೇನೆ, ನನಗೂ ಬಹಳ ಉತ್ಸಾಹ. ಓ. ಹಳೆಯವರು ನೀವು. ಹಾ. ಹಳೆಯವರು ಅಂತ ಹೇಳಿದ್ರೆ ಹ್ಮ್. ಪ್ರಾಯದವರು ನೀವು, ಹ್ಮ್. ಬಹಳ ಹಿಂದಿನವರು ಅಂತ ಕಾಣ್ತಾ ಇದೆ. ಓ. ಸ್ವಾಮಿ, ಹ್ಮ್. ಬಹುದೂರದಿಂದ ಬಂದವರಾಗಿ ನೀವು ಕಾಣಿಸ್ತಾ ಇದ್ದೀರಿ. ಸರಿ. ಆದ್ದರಿಂದಲೇ ಹ್ಮ್. ಸಿಂಹಾಸನದಿಂದ ಎದ್ದು ಹ್ಮ್. ನಿಮ್ಮನ್ನು ಎದುರುಗೊಂಡಿದ್ದೇನೆ. ನಾನು ಬಂದ ತಕ್ಷಣ ದಿಗ್ಗನೆ ಇದ್ದೇನೆ. ಎಂತದು ದಿಗ್ಗನೆ. ದಿಗ್ಗ? ದಿಗ್ಗ ಅಂದ್ರೆ ವೇಗ ಅನ್ನೋದಕ್ಕೆ ಮತ್ತೊಂದು ಪ್ರಯೋಗ. ಇನ್ನೊಂದು ಪ್ರಯೋಗ ಅಷ್ಟೇ. ಎದ್ದದನ್ನು ಕಂಡು ಬಹಳಷ್ಟು ಸಂತೋಷವಾಯಿತು. ಹ್ಮ್. ನಿಮ್ಮನ್ನು ಕರೆತಂದು ಹ್ಮ್. ನಾನು ಕುಳಿತುಕೊಳ್ಳುವಂತ ಆಸನವನ್ನು ನಿಮಗೆ ಬಿಟ್ಟಿದ್ದೇನೆ ಸ್ವಾಮಿ. ಆಶ್ಚರ್ಯವಾಗುತ್ತಾ ಇದೆ. ಯಾಕೆ? ನೀವು ಎಲ್ಲಿಂದ ಬಂದವರು? ಹಾ. ನೀವು ಯಾರು? ಹ್ಮ್. ನಿಮ್ಮ ಮನೆಯಲ್ಲಿ ಹ್ಮ್. ನಿಮ್ಮ ನಾಮಧೇಯ ಏನು? ಹ್ಮ್. ಯಾಕಾಗಿ ಇಲ್ಲಿಗೆ ಬಂದಿರಿ? ಹ್ಮ್. ನನ್ನಿಂದ ಏನು ಅಪೇಕ್ಷೆಯುಳ್ಳವರಾಗಿ ಬಂದಿದ್ದೀರಿ? ಪ್ರಹ್ಲಾದ ಪುತ್ರ. ಓ, ದಾನವನಿಗೆ ಬಂದು ಬೈಸೆ ವಿರೋಚನ, ಗುರುಗಳೇ, ಬಹಳ ಸಂತೋಷ ಆಯ್ತು. ಯಾವುದರಿಂದ ಸಂತೋಷ ಆಯಿತು ಸ್ವಾಮಿ? ನೀನು ಪ್ರಹ್ಲಾದ ಪುತ್ರ. ಹೌದು. 4000 ವರ್ಷಗಳಿಂದ ಶೋಣಿತದ ಸಿಂಹಾಸನವನ್ನು ಏರಿ ಹ್ಮ್, ಆಳ್ವಿಕೆ ನಡೆಸುತ್ತಾ ಇರುವೆ. ಹೌದಲ್ಲ? ನಿನ್ನ ಆಡಳಿತದಲ್ಲಿ ನಿನ್ನ ವೃತ್ತರೆಲ್ಲ ಸಂತೋಷದಿಂದ ನಲಿದಾಡ್ತಾ ಇದ್ದಾರೆ. ಹ್ಮ್, ನನ್ನನ್ನು ಕಂಡ ತಕ್ಷಣ ಹ, ಸ್ವಾಗತಿಸಿದೆ, ಹ, ಪೀಠದಲ್ಲಿ ಕುಳ್ಳಿರಿಸಿ ಸತ್ಕರಿಸಿದೆ. ಹ. ಈಗ ಆನಂದ ಆಗದಿದ್ರೆ ಮತ್ತೆ ಯಾವಾಗ ಆಗೋದು ಹೇಳು. ಸ್ವಾಮಿ, ಹ್ಮ್. ನೀವು ಹೇಳುವಾಗ ನೆನಪಾಯಿತು. ಯಾವುದು? ನಿನ್ನೆ ಕಳೆದು ಹೋಯಿತು. ಹ್ಮ್. ಇಲ್ಲಿಯದ್ದು ಜಯಂತ್ಯುತ್ಸವ ನಿನ್ನೆ. ಹೌದೇ? ಮತ್ತೆ ಹ. ನಿನ್ನೆ ಬೆಳಗಿನ ಜಾವದಿಂದ ಹ್ಮ್. ಇಂದು ಕಳೆದು ನಾಳೆ ಬೆಳಗಿನ ಜಾವದವರೆಗೆ ಹ್ಮ್. ಒಂದು ಜಯಂತ್ಯುತ್ಸವವನ್ನು ಮಾಡಬೇಕು ಅಂತ ಎನ್ನುವ ಹಾಗೆ ನಾನು ಸಂಕಲ್ಪಿಸಿದವ ಸ್ವಾಮಿ. ಅದೇ ದಿನ ನಾನು ಬಂದೆ. ಎಲ್ಲರಿಗೂ ಆಮಂತ್ರಣವನ್ನು ಕೊಟ್ಟಿದ್ದೆ. ಹಾ. ಹಲವಾರು ಮಂದಿಗಳು ಹಲವು ದೇಶದಿಂದ ಎಲ್ಲರೂ ಬಂದರು. ಹ್ಮ್. ಬೇಕಾದಷ್ಟು ದಾನ ಧರ್ಮ ಇತ್ಯಾದಿ 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 ಎಲ್ಲವನ್ನು ಪಡ್ಕೊಂಡ್ರು. ಹ್ಮ್. ನೋಡಿ, ಹ್ಮ್. ಕೊನೆಯ ಕಾಲ ಇದು. ಹೌದು. ಬ್ರಾಹ್ಮಣರಲ್ಲಿ ಯಾಗವನ್ನು ಮಾಡುತ್ತಾ ಇದ್ದಾರೆ. ಹ್ಮ್. ಯಾಗದಲ್ಲಿ ಅವರು ತಲ್ಲೀನರಾಗಿದ್ದಾರೆ. ಹ್ಮ್. ದಾನ ದಕ್ಷಿಣೆಗಳು ಇನ್ನೂ ಉಳಿದಿವೆ. ಹ್ಮ್. ಆದರೂ ಕೂಡ ಹ್ಮ್. ನಮ್ಮಿಂದ ಪಡ್ಕೊಂಡು ಹೋದವರು ಹೋಗಿದ್ದಾರೆ ಹೊರತು ಬಿಟ್ರೆ ಹ್ಮ್. ಇಲ್ಲಿ ಕುಬೇರ ಎಷ್ಟು ಬೇಕು ಅಂತ ಕೇಳಿ ಕೊಡುವಷ್ಟು ಉಂಟಲ್ಲ ನಿನ್ನಲ್ಲಿ. ಹೌದಪ್ಪ. ಹ್ಮ್. ಕುಬೇರನ ಹತ್ರ ಈಗ ಹೋಗಿ ಕೇಳಿ, ಕುಬೇರ ನನಗೆ ಬೇಕಾದ್ದನ್ನು ಕೊಡು ಅಂತ ಕೇಳಿದ್ರೆ ಹ್ಮ್. ಶೀಘ್ರವಾಗಿ ತಂದು ಕೊಡ್ತಾನೆ. ಓಹೋ. ಅಂತಹ ಒಂದು ಮನೆತನ ನಮ್ಮದ್ದು. ಹ್ಮ್. ನೀವು ಹೇಳಿ ಸ್ವಾಮಿ. ಇದು ಸಂತೋಷ ಆಯ್ತು. ನಾನು ನಿನ್ನ ಬಳಿಗೆ ಬೇಡುವುದಕ್ಕಾಗಿಯೇ ಬಂದವನು. ನಾನು ಕೇಳಿದ್ದನ್ನು ಕೊಡುತ್ತೇನೆ, ನೀನು ಕೊಡ್ತೀಯ ಅನ್ನೋ ವಿಶ್ವಾಸ ಉಂಟು ನನಗೆ. ಏನು ಸ್ವಾಮಿ? ಆದ್ರೆ ಒಂದು ಮಾತು, ಹಾ. ಕೇಳಿದ್ದನ್ನು ಕೊಡುತ್ತೇನೆ ಅಂತ ಮಾತು ಕೊಟ್ರೆ ಕೇಳ್ತೇನೆ. ಅಯ್ಯೋ ದೇವರೇ, ಹ್ಮ್. ನಿಮ್ಮನ್ನೆಲ್ಲ ದೇವರು ಅಂತ ನಾವು ಪೂಜಿಸ್ತೇವೆ. ಹ್ಮ್. ಯಾಕೆ ಅಂತ ಕೇಳಿದ್ರೆ ಹ್ಮ್. ಭೂಮಿಯಲ್ಲಿ ಇರುವಂತಹ ಬ್ರಾಹ್ಮಣರೆಲ್ಲ ದೇವರಿಗೆ ಸಮಾನ ಸರಿ. ಅಲ್ವಾ? ಹಾ. ಬ್ರಾಹ್ಮಣರಲ್ಲಿ ಏನು ಬೇಡಿಕೊಂಡ್ರು ಕೂಡ ಹ್ಮ್. ಅದು ಶೀಘ್ರವಾಗಿ ಫಲಪ್ರಾಪ್ತಿ ಆಗುತ್ತದೆ. ಹಾ. ಹಾಗಂತ ಹ್ಮ್. ಬ್ರಾಹ್ಮಣನಿಗೆ ಏನು ಸಿಗುವುದಿಲ್ಲ. ಹ್ಮ್. ನಿಮ್ಮಲ್ಲಿ ಒಂದು ಕೇಳುತ್ತೇನೆ, ಹ್ಮ್. ನಿನ್ನೆಯಿಂದ ಹ್ಮ್. ಈಗಿನ ತನಕ ಹ್ಮ್. ಬ್ರಾಹ್ಮಣರಿಗೆ ಏನು ಕಡಿಮೆಯಾಗದ ಹಾಗೆ ಹ್ಮ್.
ನಾನು ಕೊಡ್ತಾ ಇದ್ದೇನೆ. ಸರಿ ಸರಿ. ಕೇಳಿದಷ್ಟು ಕೊಡ್ತಾ ಇದ್ದೇನೆ. ಸರಿ ಸರಿ. ಈಗಲೂ ಕೊಡ್ತಾ ಇದ್ದೇನೆ. ಅಕ್ಕ, ಕೊಡುವವರೆಲ್ಲ ಮುಂದಿನ ಸಾಲಲ್ಲಿ ಯಾರು ಬರ್ತಾ ಇದ್ದಾರೆ, ಬ್ರಾಹ್ಮಣರು ಯಾರು, ಹೇಳದೆ ಬಂದವರು ಯಾರು, ಅವರೆಲ್ಲವರಿಗೂ ಕೂಡ ಯಾವುದೇ ರೀತಿಯಂತ ಅಪಮಾನ ಆಗದ ಹಾಗೆ, ಕೊರತೆಯಾಗದ ಹಾಗೆ ಕೊಡುವುದಕ್ಕೆ ಸಿದ್ಧರಾಗಿ ಕಾಕರೆಯುತ್ತಾ ಇದ್ದಾರೆ. ನಾನು ಕೊಡ್ತೇನೆ. ಕೊಡ್ತೇನೆ. ಅರ್ಧ ಆಯುಷ್ಯ ಕೊಡು. ಕೊಟ್ಟಿಯ ಮಾತು ತಪ್ಪುವುದು, ಕೊಟ್ಟಿಯ ಮಾತು ತಪ್ಪುವು ಉಂಟೇ. ಕೊಟ್ಟಿಯ ಮಾತು ತಪ್ಪುವುದುಂಟೇ ಈ ತನು ಅತ್ತಿರವರೇ. ಹೌದಲ್ವಾ? ಜಗದೇ ಏನಂದ್ರಿ ಸ್ವಾಮಿ? ಪೂರ್ವ ಪುಣ್ಯ ಸುಖಿ ಬಹು ಈತ ಭೂಸುರನಲ್ಲ, ಈ ತನುಸು ಸ್ಥಿರ ಅಲ್ಲ ಸೊಯ್ದು. ಅಯ್ಯೋ ದೇವರ ನನ್ನಪ್ಪ ತಪ್ಪು
ಎಂದಾದದು ಕ್ಷಣ ಖ್ಯಾತ ವಿರೋಚನ ಈತ ಭೂಸುರನಲ್ಲ ದೇವರಾದ ಇವ ಯಾರು? ಇನ್ಯಾರೋ ನಾನೆಷ್ಟು ನಗಾಡಿದ್ರು, ಎಷ್ಟು ಕಂಪನವನ್ನು ಹೊಂದಿದ್ರು ಕೂಡ ಬಂದಿರುವಂತಹ ಬ್ರಾಹ್ಮಣ ಅಲುಗದೆ ನಿತ್ತ ನಿದುವಿನಲ್ಲೇ ಇದ್ದಾನೆ. ಹಾಗಿದ್ರೆ ವಿರೋಚನನಲ್ಲಿ ಒಬ್ಬ ಬ್ರಾಹ್ಮಣ ಬಂದು, ಅಯ್ಯ ನನಗೇನು ಬೇಡ, ಯಾವ ಸಂಪತ್ತೂ ಬೇಡ, ಪ್ರಪಂಚದಲ್ಲಿ ಯಾವ ಸುಖವನ್ನು ನಾನು ಬಯಸುವುದಿಲ್ಲ, ನೀನು ಕೊಡುವುದಿದ್ರೆ ನಿನ್ನ ಅರ್ಧಾಯುಷ್ಯವನ್ನು ಕೊಡು ಅಂತ ಒಬ್ಬರ ಬ್ರಾಹ್ಮಣ ಕೇಳ್ತಾನೆ ಅಂತ ಆದ್ರೆ, ಅದು ಕೂಡ ಈ ಮುದುಕನಿಗೆ ಇನ್ಯಾವ ಆಶೆ ಸ್ವಾಮಿ? ನಾಡು ಹೋಗು ಅಂತ ಹೇಳ್ತಾ ಇದೆ, ಕಾಡು ಬಾ ಅಂತ ಕರೀತಾ ಇದೆ. ಅಂತರಲ್ಲಿ ಒಬ್ಬ ಬ್ರಾಹ್ಮಣ ನನ್ನಲ್ಲಿ ನಾನು ಏನೇನು ತರ್ಕಿಸಿಕೊಂಡ್ರೂ ಕೂಡ ನನಗೆ ಉತ್ತರ ಹೊಳೆಯುವುದಿಲ್ಲ. ಆದರೆ ಒಂದು ಜಿಜ್ಞಾಸೆ, ಸ್ವಾಮಿ, ಓ ಸ್ವಾಮಿ, ಇಲ್ಲಿರುವೆ. ನಾನು ಹಿಂದೆ ಕೂತವರನ್ನು ಕರೆದದ್ದು ನೀವಲ್ವ ನಮ್ಮ ಆಸ್ಥಾನದ ಪಂಡಿತರು? ಓಯ್, ನೀವು ಕೇಳಿ ನನ್ನ ಹತ್ರ ಒಂದು ಆಯುಷ್ಯ, ಅರ್ಧ ಆಯುಷ್ಯ ಕೇಳಿ ಸ್ವಾಮಿ, ಆಗುತ್ತಾ ತಗೊಳ್ಳಿಕ್ಕೆ? ಹಾಗಿದ್ರೆ ಬಂದಿರುವಂತಹ ಈ ಬ್ರಾಹ್ಮಣನಿಗೆ ನಾನು ಕೇಳಿದ್ದೇನೆ ಅಂತ ಭಾಷೆಯನ್ನು ತಿಳ್ಕೊಂಡೆ. ನಾನು ಕೇಳಿದ್ದನ್ನು ನೀನು ಕೊಡಬೇಕು ಅಂತ ಈ ಬ್ರಾಹ್ಮಣ ಭಾಷೆಯನ್ನು ತೆಕ್ಕೊಂಡ. ನಾನು ಕೊಡ್ತೇನೆ ಅಂತ ಹೇಳಿ ಆಯಿತು ಅಲ್ವಾ? ಕೊಡದೆ ಇರದಕ್ಕಾಗುತ್ತದೆ ಸ್ವಾಮಿ? ನೀವು ಹೇಳಿ ಅಲ್ವಾ? ಹಾಗಿದ್ರೆ ನಮ್ಮ ಹಿರಿಯರು ಏನು ಮಾಡಿದ್ದಾರೆ ಅದರಂತೆ ನಾನು ನಡೆದುಕೊಳ್ಳಬೇಕಾದ್ದು ನನ್ನ ಧರ್ಮ ಅಲ್ವಾ? ಕೊಡುವುದಾ ಸ್ವಾಮಿ? ನಿಮ್ಮ ಹತ್ರ ಕೇಳುದು, ಕೊಡುವುದಾ? ನನ್ನ ಅರ್ಧ ಆಯುಷ್ಯವನ್ನು ಕೊಡುವಂತ ಈ ಬ್ರಾಹ್ಮಣ ಕೇಳಿದ ಸ್ವಾಮಿ. ಒಂದು ಎರಡು ಮಾತನ್ನು ಆಡುವುದಕ್ಕೆ ನನಗೆ ಅವಕಾಶ ಕೊಡ್ತೀರಾ ಸ್ವಾಮಿ? ನನ್ನಪ್ಪನಾದಂತಹ ಪ್ರಹ್ಲಾದಾಚಾರ್ಯರು ಲೋಕದಲ್ಲಿ ಧರ್ಮ ಹದಗೆಟ್ಟಿದೆ, ಧರ್ಮವನ್ನು ಉಳಿಸಬೇಕು ಅಂತ ನನ್ನ ಅಜ್ಜನಲ್ಲಿ ಕೇಳಿಕೊಂಡ್ರಂತೆ. ಆವಾಗ ಧರ್ಮ ಯಾವುದು ಅಧರ್ಮ ಯಾವುದು ನೀನು ಹೇಳಿಕೊಡಬೇಕಾದಿಲ್ಲ, ಅದು ನನಗೆ ಗೊತ್ತಿದೆ ಅಂತ ಕೇಳಿದರು. ಚಿಕ್ಕಪ್ಪನಲ್ಲಿ ಕೇಳಿಕೊಂಡಾವಾಗ
ನಾನು ನಡೆಯುವವ. ಪ್ರಹ್ಲಾದ, ನಿನ್ನ ಅಪ್ಪನ ಮಾತಿಗೆ ನೀನು ಬೆಲೆಯನ್ನು ಕೊಡಬೇಕು ಅಂತ ಅಜ್ಜ ಹೇಳಿದರು. ನಡೆದಂಥ ಘಟನೆಗಳು ನಿಮಗೆಲ್ಲ ಗೊತ್ತಿರಬೇಕಾದ್ದು. ಈಗ ನಾವು ದಾನ ಕೊಡುವಂಥ ವಂಶಸ್ಥರು ಸ್ವಾಮಿ. ಏನು ಕೇಳಿದರೆ ಕೊಡ್ತೇವೆ. ನಾವು ಕೊಟ್ಟು 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 ಬಿಡಿ. ಬಂದವರು ಬ್ರಾಹ್ಮಣರು. ಮಾತನ್ನು ಕೇಳುವಾಗಲೇ ಗೊತ್ತಾಗುತ್ತದೆ ವೇದ ವಿದ್ವಾಂಸರು ಅಂತ. ಕೊಟ್ಟಾಯ್ತಲ್ಲ. ನಿಮ್ಮದೆಲ್ಲ ಒಪ್ಪಿಗೆಯ? ನಿಮ್ಮದು ಒಪ್ಪಿಗೆ ಸ್ವಾಮಿ. ಸರಿ ಬಿಡಿ ಸ್ವಾಮಿ. ನೀನು ಕೊಡೋದಿಲ್ವ ಅಂತ ಎಷ್ಟು ಯೋಚನೆ ಮಾಡ್ತೀನಿ ನೀನು. ನಾನು ಕೊಡ್ತೇನೆ ಸ್ವಾಮಿ. ಹೌದಾ? ನಾನು ಅರ್ಧಾಯುಷ್ಯ. ಅರ್ಧಾಯುಷ್ಯ ಅಲ್ವಾ? ಹೌದು. ಅರ್ಧಾಯುಷ್ಯ ತಗೊಳ್ಳಿ. ಒಳ್ಳೆಯ ಗುಣವಂತ ನೀನು, ಗುಣವಂತ ನೀನು. ರಾಕ್ಷಸರ ಮೇಲೆ ಒಂದು ಅಪವಾದ ಉಂಟು. ಏನು? ಪರರ ಸಂಪತ್ತನ್ನು ಬಯಸುವವರು, ಸುರೆಯ ಕುಡಿದು ಮತಿಯ ಗೆಟ್ಟು ಪರರ ನಾರಿಯರನ್ನು ಬಗೆಯುವ ಚರಿತಹೀನರು, ಹೀಗೆಲ್ಲ ಅಪವಾದ ಉಂಟು. ಆದ್ರೆ ಯಾರು ಏನು ಕೇಳಿದ್ರು ಕೊಡುವ ಒಂದು ಒಳ್ಳೆಯ ಗುಣವಂತಲ್ಲ ನಿನಗೆ. ನೀವು ಇಷ್ಟರವರೆಗೆ ನನ್ನ ಬಗ್ಗೆ ಎಲ್ಲಿಯಾದರೂ ಕೇಳಿದ್ದೀರಾ? ಇಲ್ಲವಲ್ಲ. ನಾನು ಎಲ್ಲಿಯಾದರೂ ಅನಾಚಾರ, ಅಪಾಚಾರ, ಅನ್ಯಾಯ ಮಾಡಿದ್ದು ನಿಮ್ಮ ಗಮನದಲ್ಲಿ ಕೇಳುತ್ತಿಲ್ಲ? ಕೊಡ್ತೇನೆ ಸ್ವಾಮಿ. ಇದು ಅದಾಗೋದಿಲ್ಲ. ಹೀಗೆ ಕೊಡೋದು ಕ್ರಮ ನಿನಗೆ ಮನಸ್ಸಿಲ್ಲ. ಹಾಗಾಗಿ ನೀನು ಹೀಗೆ ತೆಕ್ಕೋ ಅರ್ಧಾಯುಷ್ಯ. ತೆಕ್ಕೊಳ್ಳಿ ಸ್ವಾಮಿ, ನಾನು ಕೊಡ್ತೇನಂತ ಮನಪೂರ್ವಕವಾಗಿ ಒಪ್ಪಿಕೊಂಡಾಯ್ತು, ಹೇಳಿ ಆಯ್ತು. ಹಾಗೆ ತೆಕ್ಕೊಳ್ಳಿಕ್ಕೆ ಆಗುದಿಲ್ಲ. ಬ್ರಾಹ್ಮಣರು ನೀರು ಹಾಕದೆ ತೆಕ್ಕೊಳ್ತಾರ ಹೇಳು? ಏನು? ದಾನಕ್ಕೆ ದಾರೇ ಪ್ರಧಾನ. ದಾರ ಎರೆದು ಕೊಡಬೇಕು. ಓ ಓ ಓ ನಿಮಗೆ ನಾನು ಏನು ಕೊಡುತ್ತೇನೆ ಅಂತ ಹೇಳಿದ್ದೇನೋ ಅದನ್ನು ಧಾರಾಪೂರ್ವಕವಾಗಿ ಸರ್ವಸಮ್ಮತಿಯಿಂದ ಅರ್ಪಣಾಭಾವದಿಂದ ಕೊಡೋದು ಅಂತ ಅರ್ಥ. ಕೊಡ್ತಿದ್ದಾನೆ. ಇದೋ ಯಾರು ನೋಡಿ. ಇಂದ್ರ ನಮನಗಳು. ಸಂತಸವಾಯಿತು. ನಿನ್ನ ದಾನ ಬುದ್ಧಿಗೆ ನಾನು ಮೆಚ್ಚಿಕೊಂಡಿದ್ದೇನೆ. ಬ್ರಾಹ್ಮಣ ರೂಪದಿಂದ ಬಂದಾಗ ಹಿಂದೆ ಮುಂದೆ ಯೋಚಿಸದೆ ಕೇಳಿದ್ದನ್ನು ಕೊಡುವುದಕ್ಕೆ ಮುಂದಾದೆಯಲ್ಲ. ಈ ಗುಣವನ್ನು ನಾನು ಮೆಚ್ಚಿಕೊಂಡುದರಿಂದಲೇ ನಿನಗೆ ಏನನ್ನಾದರೂ ಕೊಡಬೇಕು ಅಂತ ಯೋಚನೆ ಮಾಡಿದ್ದೇನೆ. ಹಾಗಿದ್ರೆ ಬ್ರಾಹ್ಮಣ ವೇಷದಲ್ಲಿ ಬಂದವ ಇಂದ್ರ. ಹೌದು. ದಾನವನ್ನು ಪಡ್ಕೊಳ್ಬೇಕಾದಂತಹ ಅವಶ್ಯಕತೆ, ಅನಿವಾರ್ಯ ಏನುಂಟು ಅಂತ ನನಗೆ ಗೊತ್ತಿರಲಿಲ್ಲ. ಹೀಗೆ ಬಂದ್ರೆ ದಾನವನ್ನು ಪಡೆಯುವ ಅಧಿಕಾರ ಇಲ್ಲ. ದೇವವರ್ಗದಲ್ಲಿ ನಾನು ಕ್ಷತ್ರಿಯ, ಬ್ರಾಹ್ಮಣರಿಗೆ ದಾನವನ್ನು ಪಡೆಯುವಂತಹ ಅಧಿಕಾರ ಇದೆ ಎಂಬ ನೆಲೆಯಿಂದಲೇ ನಾನು ಹಾಗೆ ಬರಬೇಕು. ಸ್ವಾಮಿ, ನನ್ನದು ವಾದ ಅಲ್ಲ. ವಾದ ಮಾಡಿದ್ರೆ ಎಷ್ಟು ಆಯನಗಳು ಮುಗಿದು ಹೋಗುತ್ತದೆ ಅಂತ ಗೊತ್ತಾಗುವುದಿಲ್ಲ. ಸುದೀರ್ಘವಾಗಿ ನೀನು ಜೀವನದಲ್ಲಿ ನಾನಾ ರೀತಿಯಾದಂತಹ ಅನುಭವಗಳನ್ನು ಸಂಪಾದಿಸಿಕೊಂಡಿರುವ ದಾನದ ಅವಶ್ಯಕತೆ ದೇವೇಂದ್ರನಾದಂತಹ ನಿಮಗೆ ಏನಿತ್ತು ಅಂತ ನನ್ನ ಒಂದು ಪ್ರಶ್ನೆ. ವಿರೋಚನ, ಏನಿತ್ತು ಎನ್ನುವುದಕ್ಕಿಂತಲೂ ಒಬ್ಬನ ಬದುಕಿಗೆ ಒಂದು ಪರಿಧಿ ಎನ್ನುವುದು ಬೇಕೇ ಬೇಕು. ಎಲ್ಲದಕ್ಕೂ ಒಂದು ನಿಯಂತ್ರಣ ಬೇಕು. ಅದನ್ನು ಮೀರಿ ಹೋದಾಗ ಲೋಕದ ಅವ್ಯವಸ್ಥೆಗೆ ಕಾರಣವಾಗ್ತದೆ. ಈ ಸತ್ಯವನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕಾಗಿಯೇ ನಾನು ಹಾಗೆ ಬಂದೆ. ನಿನ್ನ ಅರ್ಧಾಯುಷ್ಯವನ್ನು ನಾನು ಪಡೆಯುವುದಕ್ಕೆ ಮುಂದಾದೆ. ಬೇಕಾದಷ್ಟು ಸಂಪತ್ತು ಸೌಭಾಗ್ಯಗಳನ್ನು ನೀನು ಆರ್ಜಿಸಿಕೊಂಡವನು. ಯಾವುದರ ಕೊರತೆಯೂ ನಿನಗಿಲ್ಲ. ಸ್ವಾಮಿ, ನಾನು ಪ್ರಶ್ನೆ ಮಾಡುತ್ತಾ ಇದ್ದೆ. ಪ್ರಶ್ನೆ ಮಾಡುವ ಕಾಲವೂ ಉಂಟು, ಆ ಪ್ರಶ್ನೆಗೆ ಉತ್ತರವಾಗಿ ಕೊಡುವಂತಹ ಸಮಯವೂ ನಿಮಗೂ ಉಂಟು.
ಆದರೆ ಅಕಾಲವಾದಂತಹ ಈ ಸಮಯದಲ್ಲಿ ಹ. ನಾನು ಕೇಳಿದ್ದಕ್ಕೆ ಹೇಳುವುದಕ್ಕೆ ನಿಮ್ಮಿಂದ ಏನು ಸಾಧ್ಯ ಇಲ್ಲ. ಹ್ಮ್. ಯಾಕೆ ಅಂತ ಕೇಳಿದರೆ ನಾನು ಕೊಟ್ಟಾಯಿತು, ಹ. ನೀವು ಬಂದಾಯಿತು. ಹೌದು ಹ್ಮ್. ವಿರೋಚನ. ಓ. ಆದ್ದರಿಂದಲೇ ಹ್ಮ್. ಸಂತಸಗೊಂಡಂತಹ ನಾನು ನೀವು ನಿನಗೆ ಸ್ವರ್ಗ ಭೋಗವನ್ನೇ ಅನುಗ್ರಹಿಸಬೇಕು ಅಂತ ಬಯಸಿದ್ದೆ. ನನ್ನಲ್ಲಿ ಏನು ಕಡಿಮೆ ಇದೆ ಅಂತ ಹೇಳಿ ನೀವು ಸ್ವರ್ಗ ಭೋಗವನ್ನು ನನಗೆ ಕೊಡ್ತಾ ಇದ್ದೀರಿ. ಲೌಕಿಕವಾದಂತಹ ಸಂಪತ್ತಲ್ಲವೋ, ಹ್ಮ್. ಸುರಗಣಿಕೆ ಹಾ. ಲೌಕಿಕವಾದಂತಹ ಯಾವ ಕನ್ಯಾರತ್ನ ಅಂತ ಇದೆಯೋ, ಹ. ನೀನೇನು ಸಂಪಾದಿಸಿಕೊಂಡಿರುವೆಯೋ ಅದಕ್ಕಿಂತಲೂ ಉನ್ನತವಾದದ್ದು ಹ್ಮ್. ಸುರಗಣಿಕೆಯಾದಂತಹ ಊರ್ವಶಿಯನ್ನು ನಿನಗೆ ನಾನು ನೀಡುತ್ತೇನೆ. ಸುರಗಣಿಕೆಯಾದಂತಹ ಊರ್ವಶಿಯನ್ನು ಹ. ನನ್ನ ಸುಖಕ್ಕಾಗಿ ಭೋಗವನ್ನು ನೀನು ಅನುಭವಿಸು. ದೇವೇಂದ್ರ ನೀಡುವುದು. ಹ್ಮ್. ಹಾಗಿದ್ರೆ ಅವಳು ನನ್ನಲ್ಲೇ ಇರ್ತಾಳ? ನಿನ್ನ ಜೊತೆಯಾಗಿಯೇ ಇರ್ತಾಳೆ. ಒಂದು ಸಂತಾನ ಪ್ರಾಪ್ತಿಯಾಗುವಲ್ಲಿಯವರೆಗೆ ನಿನ್ನವಳಾಗಿರ್ತಾಳೆ. ಸಂತಾನ ಆದ ಮೇಲೆ ಮತ್ತೆ ಅಲ್ಲಿ ಸೇರಬೇಕು, ಅಲ್ಲಿಗೆ ಸೇರ್ತಾಳೆ. ಅದು ಯಾಕೆ? ಸಂತಾನ ಆದ ಮೇಲೂ ನನ್ನ ಜೊತೆಯಲ್ಲಿ ಇರ್ಬೋದಲ್ಲ? ನಿನ್ನ ಅಪೇಕ್ಷೆಯನ್ನು ಸಲ್ಲಿಸುವುದಕ್ಕೆ ಹ್ಮ್. ಆಕೆ ಸರ್ವದಾ ಸಿದ್ಧಳಾಗಿರ್ತಾಳೆ. ಹ. ಅವಳ ಮನೋಗತವನ್ನು ನೀನು ಅರ್ಥ ಮಾಡಿಕೊಂಡು ಹ. ಆಕೆಯ ಜೊತೆಯಾಗಿಯೇ ನೀನು. ಸ್ವಾಮಿ, ಹ್ಮ್. ನಾನು ಕೇಳ್ತೇನೆ ಅಂತ ತಪ್ಪಾಗಿ ತಿಳ್ಕೊಳ್ಳಿ. ಇಲ್ಲವ ಏನು ಬೇಕಿದ್ರೂ ಕೇಳು. ಈಗ ನನಗೆ ಒಂದು ಸಂತಾನ ಆಗುವಲ್ಲಿಯವರೆಗೆ ನಿನ್ನ ಜೊತೆಯಲ್ಲಿ ಉರ್ವಶಿ ಇರ್ತಾಳೆ ಅಂತಾದ್ರೆ ಮತ್ತೆ ಎಲ್ಲಿಗೆ ಹೋಗ್ತಾಳೆ? ಸ್ವರ್ಗವನ್ನೇ ಸೇರಿಕೊಳ್ತಾಳೆ. ಅದು ಯಾಕೆ? ಸ್ವರ್ಗದವಳಲ್ಲವೇ? ಭೂಲೋಕಕ್ಕೆ ಸಂಬಂಧಪಟ್ಟವಳಲ್ಲವಲ್ಲ ಆಕೆ. ಸುರಗಣಿಕೆಯನ್ನು ನಾನು ನಿನಗೆ ಅನುಗ್ರಹ ಮಾಡುವಂಥದ್ದು. ನನಗೆ ನನ್ನಿಂದ ಅರ್ಧಾಯುಷ್ಯ ಬೇಡಿದಂತ ನಿಮಗೆ ಹ. ನೀವು ಕೊಟ್ಟ ಕಾಣಿಕೆ ಅಲ್ವಾ? ಹೌದು. ಅದು ನನ್ನ ಜೊತೆಯಲ್ಲಿ ಇರ್ಬೇಕಲ್ಲ? ಸ್ಥಿರವಾಗಿಲ್ಲಿರುವುದಕ್ಕಾಗುವುದಿಲ್ವಲ್ಲ. ಹ. ಸುರ ಭೋಗ, ಹ. ಸ್ವರ್ಗ ಭೋಗ, ಹ. ಸುರರ ಅಪೇಕ್ಷೆಯಂತೆ ಹ್ಮ್. ಎಷ್ಟು ಕಾಲ ಇರಬೇಕು ಅಷ್ಟು ಕಾಲ ಮಾತ್ರ ಇರುವುದಕ್ಕೆ ಸಾಧ್ಯತೆ ಇದೆ. ಹಾಗಿದ್ರೆ ಉಪಯೋಗಿಸಿಕೊಳ್ಳುವವನ ಮನೋವಾಚ್ಯೆಗೆ ಅನುಗುಣವಾಗಿಯೇ ಅದು ಸಿದ್ಧಿಸಲ್ಪಡುತ್ತದೆ ವಿನಃ ಸರಿ. ಸ್ಥಿರವಾಗಿ ಹ್ಮ್. ಸ್ವರ್ಗದ ಭೋಗ ಇಲ್ಲಿ ಇರುವುದಕ್ಕೆ ಸಾಧ್ಯವಿಲ್ಲ. ಸರಿ, ಹಾಗಿರ್ತದೆ ಅಂತಾದ್ರೆ ಹಾ. ಸ್ವರ್ಗವೋ ಮರ್ತ್ಯವೋ ಪಾತಾಳವೋ ಈ ಪ್ರತ್ಯೇಕವಾದಂತಹ ಸ್ಥಿತಿ ಯಾಕೆ ಹೇಳು. ಹ್ಮ್. ಆದ್ರಿಂದ ಯೋಚನೆ ಮಾಡಬೇಡ, ಆಕೆಯನ್ನು ನಿನಗೆ ಅನುಗ್ರಹಿಸ್ತೇನೆ. ಸ್ವಾಮಿ, ಹ. ಈವರೆಗೆ ಹ್ಮ್. 3 ಲೋಕಗಳು ಇಲ್ಲಿ ಉಂಟು ಹೇಗುಂಟು ಅಂತ ನಾನು ನೋಡ್ಲಿಲ್ಲ. ಹ. ಅದರ ಭೋಗಗಳು ಏನು ಅಂತ ನನಗೆ ಗೊತ್ತಿಲ್ಲ. ಶೋಣಿತಾಪುರದ ಅಧಿಕಾರ ಹ್ಮ್. ಅದನ್ನು ನಿನ್ನದಾಗಿಸಿಕೊಂಡಿರುವೆ, ಹೌದು. ಅದನ್ನೇ ನಡೆಸುತ್ತಾ ಇರುವೆ. ಎಲ್ಲವೂ ಅಲ್ಲಿ ಉಂಟು ಅಂತ ನಾನು ಭ್ರಮಿಸಿದ. ಉಳಿದ ಆಯುಷ್ಯದಲ್ಲಿ ಇನ್ನಷ್ಟು ಅರ್ಜನೆಯನ್ನು ಮಾಡುವುದಕ್ಕೆ ನಿನಗೆ ಅವಕಾಶವೂ ಇದೆ. ಆದ್ರಿಂದ ಯೋಚಿಸಬೇಡ. ಇಂದ್ರನ ಅನುಗ್ರಹ. ಧನ್ಯ.
ಘೋರಕಾನನಕ್ಕೆ ಆ, ಕೇಶಿಗೆ ನಾನೇ ನಾನೇ ಈಗ ಬಂದ ಕಾರ್ಯ ಅನೇಕ ವಿಧ ಆಲಿಸಬೇಕು. ರಕ್ಷಕ, ಕಾಪಾಡುತ್ತೆ ಕಾಪಾಡು. ನಿತ್ಯ ವಿಧಿಗಳನ್ನು ಪೂರೈಸಿ ಸಭಾ ಪ್ರವೇಶ ಮಾಡುವಂತಹ ಕಾಲಕ್ಕೆ ಕೇಶಿ ದಾನವನಿಗೆ ಜಯವಾಗಲಿ, ಕೇಶಿಲಿ ದಾನವನಿಗೆ ಜಯವಾಗಲಿ ಎಂಬಂತಹ ಜಯಘೋಷ ಮನಸ್ಸಿಗೆ ಬಹಳ ಆನಂದವಾಗುತ್ತಾ ಇದೆ. ಆದ್ರೆ ಏನು ಮಾಡೋಣ ಹೇಳಿ, ನನ್ನ ಪಾಲಿದೆ ಒಂದು ಆಸೆ, ಮದುವೆ ಆಗಬೇಕೆಂಬುದಾಗಿ. ಹಾಗಾಗಿ ಇದ್ದಲ್ಲೇ ಇರುವುದಲ್ಲ, ಈ ಕಾಡಿನಲ್ಲಿ ಬೇಟೆಯನ್ನಾಡಿ ಮೃಗ ಮಾಂಸವನ್ನು ತಿಂದು ಕಾಲವನ್ನು ಕಳೆಯುವವ ನಾನು. ಆದರೂ ನನ್ನ ಪಾಲಿನ ಆಸೆ ಏನೆಂದು ಬಲ್ಲಯ. ಈ ಗುಹೆಯಲ್ಲಿ ನಿಂತು ಅನೇಕ ಕಾಲವೇ ಕಳೆದು ಹೋಯಿತು. ಇನ್ನು ಇಲ್ಲಿಯೇ ಇರುವುದಲ್ಲ, ಮನಸ್ಸಿಗೆ ಒಂದು ತರದ ಬೇಸರ. ಹೋಗಲಾಡಿಸಗೋಸ್ಕರವಾಗಿ ಕಾಣುತ್ತಾ ಇರುವುದು ಸ್ವರ್ಗಲೋಕ. ಸ್ವರ್ಗದಲ್ಲೂ ಕೂಡ ನನ್ನದಾಗಿರುವ ಅಧಿಕಾರ ಪಡೆಯಬೇಕೆಂಬುದಾಗಿ ಮನಸ್ಸು ಕಾತರಿಂದ ಕಾಯ್ತಾ ಇದೆ. ತಡ ಮಾಡುವುದಿಲ್ಲ, ಆದಷ್ಟು ಬೇಗ ಸ್ವರ್ಗವನ್ನು ಏರುತ್ತೇನೆ.
ಸ್ವರ್ಗಲೋಕದ ಅಧಿಕಾರ ಪಡೆದ ತಕ್ಷಣ ಓಡಾಡಿಕೊಂಡು ಬಂದಿದ್ದಿ. ಆ ಸ್ವರ್ಗದ ಲೋಕದಲ್ಲಿರುವಂತಹ ವೈಭವಗಳನ್ನೆಲ್ಲ ಪಡೆಯುವಂತ ಆಸೆ ಅಷ್ಟು ಮಾತ್ರವಲ್ಲ, ಕಾಣ್ತಾ ಇರುವಂತಹ ಊರ್ವಶಿಯನ್ನು ಮದುವೆ ಆಗಬೇಕು, ಅವಳ ದೇಹ ಸುಖ ಪಡೆಯಬೇಕೆಂಬುದಾಗಿ ಮುಂದೆ ಹೋದಾಗ ತಡೆದು ನಿಲ್ಲಿಸುವುದಕ್ಕಾಗಿ ಬಂದೆಯ. ಯಾರು ನೀನು? ಯಾಕಾಗಿ ಬಂದಿದ್ದೆ? ಒಬ್ಬ ಹುಡುಗಿಯ ಮೇಲೆ ಕೈಯನ್ನು ಹಾಕುವುದಕ್ಕೆ ಮುಂದುವರಿದಿದ್ದೀಯಲ್ಲ, ಅವಳು ಯಾರು, ಎಲ್ಲಿ ಅವಳು, ಹೇಗಿದ್ದಾಳೆ ಎನ್ನುವುದನ್ನು ಗಮನಿಸಬೇಕು. ಅಲ್ಲದೆ ಬಲಾತ್ಕಾರದಿಂದ ಒಬ್ಬ ಹೆಣ್ಣಿನ ಮಾನಹರಣವನ್ನು ಮಾಡುವುದಕ್ಕೆ ಮುಂದಾಗಿದ್ದೀಯಲ್ಲ, ಕೇಳುವುದಕ್ಕೆ ಒಬ್ಬ ಇದ್ದಾನೆ ಎನ್ನುವುದನ್ನು ಗಮನದಲ್ಲಿಟ್ಟುಕೊಂಡಿದ್ದಾಳೆ. ನಾನೇ. ತಿಳಿದು ಈ ರೀತಿಯಾಗಿ ಮಾಡ್ತಾ ಇದ್ದಲ್ವಾ, ನಿಮ್ಮ ಶಿರವನ್ನು ಕತ್ತರಿ. ಆಚಾರ್ಯರೇ, ವಂದಿಸಿದ್ದೇನೆ. ಪರಸ್ಪರ ಸಂಘರ್ಷದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದೀರಿ. ಪ್ರಪಂಚವೇ ವಿನಾಶದಂಚಿಗೆ ತಲುಪುವಂತಹ ರೀತಿಯಲ್ಲಿ ಘೋರವಾದಂತಹ ಸಂಗ್ರಾಮ ಯಾಕೆ ಎನ್ನುವುದನ್ನು
ಅರಿತೇ ಬಂದವನು ನಾನಿದ್ದೇನೆ. ಗೊತ್ತಾಯ್ತು ನಿಮಗೆ. ವಿಷಯ ತಿಳಿದು ಬಂದವನು ನಾನು. ಕೇಶಿನಿ, ಏನು ಮಾಡಿದೆಯೋ ನೀನು? ಈತಗೆ ಒಲಿಯುತ್ತಿಂದ್ರನು ಕೊಟ್ಟ ಗತಿಯನ್ನು ಕಳವಿನಿಂದ ಅಪಗರಿಬುದು ಅನ್ಯಾಯವಿದು ಬಿಡು ಇದು ಪಾಪವು, ಇದು ದೊಡ್ಡ ಪಾಪವು. ಕೇಶಿನಿ, ಆಚಾರ್ಯವೇ, ಯಾರ ಜೊತೆಯಲ್ಲಿ ಯಾವ ಕಾರಣಕ್ಕೆ ಬೇಕಾಗಿ ಸಂಗ್ರಮಕ್ಕೆ ನೀನು ನಿನ್ನನ್ನು ತೊಡಗಿಸಿಕೊಂಡಿದ್ದೀಯಾ ಎನ್ನುವುದು ನಿನಗೆ ಅರ್ಥವಾಗುತ್ತಾ ಉಂಟು? ಯಾರಿವ ಎನ್ನುವುದನ್ನು ಸರಿಯಾಗಿ ಆಲೋಚನೆ ಮಾಡು. ಪರಮ ಭಾಗವತೋತ್ತಮನೆಂದೆನಿಸಿಕೊಂಡಂತಹ ಪ್ರಹ್ಲಾದನ ಸೂರ್ಯ ಯುವ ವಿರೋಚನ ದೈತ್ಯಕುಲ ಸಾಮ್ರಾಟನಾಗಿದ್ದಾನೆ, ಅದ್ವಿತೀಯ ವೀರನಾಗಿದ್ದಾನೆ. ಅದು ವಿನಾಕಾರಣವಾಗಿ ನೀವು ಸಂಘರ್ಷದಲ್ಲಿ ತೊಡಗಿಸಿಕೊಂಡಿದ್ದೀರಿ ಅಂತಾದರೆ ಇದಕ್ಕಿಂತ ದೊಡ್ಡ ಹುಚ್ಚಾಟ ಉಂಟು? ಒಂದೇ ಸಮಾಜದಲ್ಲಿರುವವರು ನೀವುಗಳು, ಆಚಾರ್ಯರೇ, ಅಸುರಕುಲ ಸಾಮ್ರಾಜ್ಯದಲ್ಲಿರುವವರು, ಅಸುರಕುಲದಲ್ಲೇ ಇರುವಂತಹ ನೀವುಗಳು. ನೀವುಗಳೇ ಕಚ್ಚಾಡಿದಿರಿ ಅಂತ ಹೇಳಿದರೆ ನಾಳೆ ಪ್ರಪಂಚಕ್ಕೆ ಸಂದೇಶ ಏನು? ಅದು ಹೌದದು. ಆಚಾರ್ಯರೇ, ಈ ಸಮಾಜದಲ್ಲಿ ಬೇರೆ ಯಾರೂ ಶತ್ರುಗಳಲ್ಲ, ನಮ್ಮವರೇ ನಮಗೆ ಶತ್ರುಗಳು. ನಮ್ಮವಲ್ಲೇ ಇರುವಂತಹ ಆಂತರಿಕವಾದಂತಹ ಶತ್ರುಗಳೇ ಯಾವತ್ತೂ ನಮಗೆ ತೊಂದರೆಯನ್ನು ಕೊಡುವುದು. ನೀನು ಯಾಕೆ ಬೇಕಾಗಿ ಬಂದದ್ದು ಹೇಳು? ಆ ಊರ್ವಶಿಯನ್ನು ಪಡಿಬೇಕೆಂಬುದಾಗಿ. ಊರ್ವಶಿಯನ್ನು ಪಡೆಯುವುದಕ್ಕೆ? ಹೌದು. ಊರ್ವಶಿಯನ್ನು ಪಡೆಯುವುದಕ್ಕೂ ಅಲ್ಲ, ಸೆಳೆದುಕೊಂಡು ಹೋಗುವುದಕ್ಕೆ ನೀನು ಎಷ್ಟರವನ್ನು? ನೀನು ಯಾರು? ನನಗೊಂದು ಆಸೆ ಆಕಾಂಕ್ಷೆ ಎಂಬುದು ಇದ್ದೇ ಇರುತ್ತಲ್ವ? ನಿನಗೆ ಆಶೆ ಇರಬಹುದು, ಆಕಾಂಕ್ಷೆ ಇರಬಹುದು. ಸುರಗಣಿಕೆ ಎಂದೆನಿಸಿಕೊಂಡಂತಹ ಊರ್ವಶಿಯನ್ನು ವಿರೋಚನನಿಗೆ ಕೊಟ್ಟುದು ಯಾರು? ಮೂರು ಲೋಕಾಧೀಶನಾದಂತಹ ದೇವೇಂದ್ರ. ಅವನ ಅರ್ಧ ಆಯುಷ್ಯವನ್ನು ಪಡೆದ ಕಾರಣವಾಗಿ ಬಳುವಳಿಯ ರೂಪದಲ್ಲಿ ನಿನಗೇನು ಕೊಡಲಿಲ್ಲ ಎನ್ನುವುದಾಗಿ ಚಿಂತಿತನಾಗಬೇಡ. ಉಳಿದಂತಹ ಅರ್ಧಾಯುಷ್ಯದಲ್ಲಿ ನೀನು ಸುಖಲಾಲಾಪರಿಯಿಂದ ಬದುಕನ್ನು ಸಾಗಿಸು ಎಂಬುದಾಗಿ ಕೊಟ್ಟು ಅಂತಹ ಊರ್ವಶಿಯನ್ನು ತಡೆದುಕೊಂಡು ನಿನ್ನ ಅಸುರ ಪ್ರವೃತ್ತಿ ನಿನಗೆ ಏನು ಮಾಡೋಣ ಹೇಳಿ? ಯಾವ ಕಾರಣಕ್ಕೂ ಇಲ್ಲ. ಸುರಗಣಿಕೆಯಾದಂತಹ ಊರ್ವಶಿ ಅವನಿಗೇ ಇರುವವಳು. ಒಂದು ಮಗುವನ್ನು ಪಡೆಯುವಲ್ಲೇ ಹೊರಗೆ ಅವಳನ್ನು ಭೋಗಿಸಬಹುದು. ದೇವೇಂದ್ರನ ಅಣತಿಯಾಗಿದೆ. ಇನ್ನು ಯಾವ ಕಾರಣಕ್ಕೂ ಈ ವಿಚಾರದಲ್ಲಿ ಮುಂದುವರಿಯಕೂಡದು. ವಿರೋಚನ ಪ್ರಕರಣ ಸುಖಾಂತ್ಯ ಮಾಡುವುದಕ್ಕೆ ಬಂದದ್ದು ಗೊತ್ತಾಯ್ತಲ್ಲ? ಆಚಾರ್ಯರೇ, ಒಂದು ಮಿತ್ರತ್ವ ನಮ್ಮೊಳಗೆ. ನಿಮ್ಮೊಳಗೆ ಮಿತ್ರತ್ವವನ್ನು ಈಗ ಬನ್ನಿ. ಏನು 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 ಏನಾಯ್ತು? ಅವನಿಗೆ ಹಾಗಾಗುವುದಿಲ್ಲ. ಅವ ಭಾಗವತನ ಮಗ. ಅವ ಸಿಕ್ಕಿದವರಿಗೆಲ್ಲ ಆಲಿಂಗನ ಕೊಡುವುದಲ್ಲ. ಅವನಿಗೂ ಒಂದು ತನ್ನದೇ ಆದಂತಹ ದೃಢತೆ ಇದೆ, ನಿಲುಮೆ ಇದೆ. ವಿರೋಚನ ಏನೋ ತಿಳಿಯದೆ ಬಂದವನು, ಆಕ್ಷೇಪ ಬೇಡ. ಆತ್ಮೀಯತೆಯಿಂದ ವ್ಯವಹರಿಸಿಕೊಳ್ಳಿ. ಮುಂದೆ ಎಂತಹ ವಿಷಮವಾದಂತಹ ಘಟನೆಗಳು ಸಂಘಟಿಸಿದ ಹಾಗೆ ನೋಡಿಕೊಂಡು ಚೆನ್ನಾಗಿ. ಸರಿ ಸ್ವಾಮಿ, ನಾನು ನನ್ನ ಲೋಕ ಸೇರಿ ಗುರುಗಳು ಹೇಳಿದ ಮೇಲೆ ಮತ್ತೆ ಮತ್ತೆ ಎರಡು ಮಾತಿಲ್ಲ. ನೀವು ಹೇಳಿದ್ರೆ ಅದು ಆಯ್ತು, ಅಲ್ಲಿ ಸುಖಾಂತ್ಯವೇ. ಅಲ್ಲಿಗೆ ಸುಖಾಂತ್ಯ. ಹೌದು, ಪ್ರಕರಣ ನಡೀತಾ ಸರಿ. ಮುಂದುವರಿಯೋಣ. ತನ್ನ ಮೋಸಗೊಳಿಸಿದ ಹೋದಳು ಊರ್ವಶಿಯೋ ವಿಲೋಮನೆಂಬ ಸುರನ ಪಡೆದು ಎನ್ನೊಡನೆ ತಿಳುಯಿ ಹೋದಳು ಊರ್ವಶಿಯು. ಎನ್ನ ಮನದಾಸೆ ತೀರರು ಮುದ್ದೇನ ಕೈವೆರಿಲಗೆ ಇನ್ನೇನು ಮಾಡುವುದು? ವಿಧಿಯನು ಭಜಿಸುತ್ತಲೇ ಲೇಸುವನವ ಪಡೆದು ಮನಸಂಕಲ್ಪವ ತಿಳುಗಿ ವಿಧಿಯನು ಮೆಚ್ಚಿಸಿ ಲೇಸುವನವ ಪಡೆದು
ಮನ ಸಂಕಲ್ಪವ ಸುರಪುರವ ಬಯಕೆಯಾದುದು ಏನಿದು? ಒಬ್ಬ ಉನ್ನತಿಯ ಸ್ಥಾನವನ್ನು ಪಡೆಯುತ್ತಾನೆಂತಾದ್ರೆ ಕಾಲು ಹಿಡಿದು ಎಳೆಯುವುದಕ್ಕೆ ಎಷ್ಟು ಮಂದಿಗಳು. ನಮ್ಮ ಉನ್ನತಿಯನ್ನು ಯಾರು ಬಯಸುವುದಿಲ್ಲ ಸ್ವಾಮಿ. ನಾವು ಯಾರಿಗೆ ಎಷ್ಟು ಕೊಟ್ಟಿದ್ದೇವೆ, ಕೇಳುವಾಗ ಎಷ್ಟು ಅವರಿಗೆ ನೀಡಿದ್ದೇವೆ ಎನ್ನುವುದರ ಬಗ್ಗೆ ಮಾತ್ರ ಯೋಚನೆ. ಕೇಳುವುದಕ್ಕೆ ಒಬ್ಬ ಇದ್ದಾನೆ. ನಮಗೆ ಬಂದಂತ ಕಷ್ಟವೋ ನಷ್ಟವೋ ಅಥವಾ ಮನೆಯಲ್ಲಿ ದಾರಿದ್ರ್ಯವೋ ಇದನ್ನು ಹೋಗಿ ನಿವೇದಿಸಿಕೊಂಡಾಗ ನಮ್ಮ ಪಾಪ ಪುಣ್ಯವನ್ನು ನೋಡಿಯೋ ಕರುಣೆಯಿಂದಲೋ ನನ್ನನ್ನು ತಬ್ಬಿಕೊಂಡು ಯಾವತ್ತಿದ್ದರೂ ಕೂಡ ನಿಮಗೆ ನಾನು ಚಿರಋಣಿ ಅಂತ ಹೇಳುತ್ತಾರೆ. ಮತ್ತೆ ಯಾರು ಇಲ್ಲ ಸ್ವಾಮಿ. ಎಲ್ಲ ಅವರವರ ಇಷ್ಟಾರ್ಥಗಳು ನೆರವೇರಿಸಿದಾಗ, ಅವರಿಗೆ ಬೇಕಾದ್ದು ಸಿಕ್ಕಿದಾಗ ಮತ್ತೆ ಕೊಟ್ಟವರದ್ದು ನೆನಪಿರುವುದಿಲ್ಲ. ಹೋಗಲಿ, ಇದರ ಬಗ್ಗೆ ವಿಮರ್ಶೆ ಮಾಡುವುದಕ್ಕೆ ನಾವು ಯಾರು? ನಾವು ಕೊಟ್ಟಷ್ಟು ಕೊಟ್ಟಾಗಿದೆ, ಇನ್ನು ಹಿಂದೆ ತಿರುಗಲಿಕ್ಕಿಲ್ಲ. ನಾನು ಯೋಚಿಸುವುದು ಅದಲ್ಲ ಸ್ವಾಮಿ. ನನ್ನಲ್ಲಿ ಬೇಕಾದಷ್ಟು ಇದೆ ಅಂತ ಹೇಳಿ ದೇವತೆಗಳ ಒಡೆಯನಾದಂಥ ಇಂದ್ರ ನನ್ನ ಅರ್ಧಾಯುಷ್ಯವನ್ನು ಪಡೆದ, ಏನೇನೋ ಮೋಸವನ್ನು ಮಾಡಿದ. ಹಾಗಿದ್ರೆ ಕೊಟ್ಟವನಿಗೆ ಯಾವುದೇ ಒಂದು ಮೌಲ್ಯ ಬೆಲೆ ಇಲ್ಲವೇ ಸ್ವಾಮಿ? ಹಾಗಿದ್ರೆ ಪ್ರಪಂಚ ಇಷ್ಟೇಯಾ? ನಮ್ಮಲ್ಲಿ ಸಾಮರ್ಥ್ಯ ಎಲ್ಲವೂ, ಬೇರೆ ಹೇಳಬೇಕು ಅಂತಿಲ್ಲ, ಎಲ್ಲವೂ ಇದ್ದಾವಾಗ ಎಲ್ಲರೂ ಇದ್ದಾರೆ ಸ್ವಾಮಿ. ಇವತ್ತು ನೀವೇ, ಇವತ್ತು ನಿಮ್ಮದ್ದೇ, ಎಲ್ಲವೂ ನಿಮ್ಮಿಂದಲೇ. ನಮ್ಮದ್ದು ಬಲ ಕಡಿಮೆಯಾದಾಗ ನಮ್ಮ ಜೊತೆಗೆ ಬರುವವರು ಯಾರೂ ಇಲ್ಲ. ಕೆಲವೊಂದು ಘಟನೆಗಳನ್ನು ನಾವು ನೋಡಿದ್ದೇವೆ. ದೇವೇಂದ್ರ ಮಾಡಿದ್ದು ಹಾಗೆ ಅಲ್ವಾ? ಬರುವಾಗ ನನ್ನನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸಿದ, ತಬ್ಬಿಕೊಂಡ. ಕೊನೆಗೆ ಮಾಡಿದ್ದೇನು? ಅವ ಕೊಟ್ಟಂತಹ ಊರ್ವಶಿ ಯಾವುದೋ ಒಂದು ಕಾರಣದಿಂದ ಮತ್ತೆ ಸ್ವರ್ಗಕ್ಕೆ ಸೇರುವ ಹಾಗೆ ಬರಮಾಡಿಕೊಂಡ. ಹೇಳಿದ್ದೇನು, ನಿನ್ನಿಂದ ಒಂದು ಸಂತಾನ ಆಗುವಲ್ಲಿಯವರೆಗೆ ಊರ್ವಶಿ ನಿನ್ನಲ್ಲೇ ಇರ್ತಾಳೆ. ಆಯ್ತಲ್ಲ, ಯಾರೋ ಒಬ್ಬ ಕೆಟ್ಟವ ಬಂದ, ಊರ್ವಶಿಯ ಮೇಲೆ ಕೈ ಹಾಕಿದ, ಜಗಳ ಆಯಿತು. ಕಾರಣ ನನ್ನ ಮಗನಾದಂಥ ವಿನೋಬ ಮರಣವನ್ನು ಹೊಂದಿದ. ಇದನ್ನು ಕೇಳಿದಂಥ ಊರ್ವಶಿ ನನ್ನನ್ನು ಬಿಟ್ಟು ಸ್ವರ್ಗಕ್ಕೆ ಹೋದಳು. ಇದೆಲ್ಲ ಮಾಡಿದ್ದು ಮೋಸ. ಮೋಸ ಯಾರು ಮಾಡಿದ್ದು ಮೋಸ? ದೇವೇಂದ್ರ. ಅವನಿಗೆ ಸರಿಯಾದಂತಹ ಪಾಠವನ್ನು ಕಲಿಸಬೇಕು ಅಂತಾದರೆ ನಾವು ಹೀಗಲ್ಲ, ತಪಸ್ಸನ್ನು ಮಾಡಬೇಕು, ವಿಧಿಯನ್ನು ಒಲಿಸಿಕೊಳ್ಳಬೇಕು, ಅವನಿಗಿಂತ ಎತ್ತರವಾದಂತಹ ಸ್ಥಾನವನ್ನು ನಾವು ಪಡ್ಕೊಳ್ಬೇಕು. ಅದಕ್ಕಾಗಿ ಹೊರಟಿದ್ದೇನೆ.
ಸಹಸ್ರ ಸಹಸ್ರ ವರುಷಗಳು ಕಳೆದು ಹೋಯಿತು, ಬ್ರಹ್ಮದೇವನ ಪ್ರತ್ಯಕ್ಷ ಆಗಲಿಲ್ಲ. ಹಾಗಿದ್ರೆ ನನ್ನ ಭಕ್ತಿಯಲ್ಲಿ ಏನೋ ಕೊರತೆ ಉಂಟು ಅಂತ ಆಯಿತು. ಬೇಡ, ಇನ್ನು ಯಾಕೆ ನಮ್ಮ ಈ ಜೀವ? ಬ್ರಹ್ಮನಿಗಾಗಿ ನನ್ನ ಜೀವವನ್ನು ಅರ್ಪಿಸಬೇಕು. ಅದಕ್ಕಾಗಿ ಅಗ್ನಿಕುಂಡವನ್ನು ನಿರ್ಮಾಣ ಮಾಡಿ ಹಾರ್ತೇನೆ. ಕಾರಣ ಎಂಬುದು ನೀನು ತಿಳಿದಿರಬೇಕು. ಭಾಗವತ ಶಿರೋಮಣಿಯಾದ ಪ್ರಹ್ಲಾದನ ಕುಮಾರನಲ್ಲವೇ ನಿಜ ಸ್ವಾಮಿ. ನಾನು ನಿನ್ನನ್ನು ಪರೀಕ್ಷಿಸುವುದಕ್ಕಾಗಿಯೇ ಇಷ್ಟು ವಿಳಂಬಿಸಬೇಕಾಯಿತು. ಪ್ರಾಣತ್ಯಾಗ ಮಾಡಿಕೊಳ್ಳುವ ಅಗತ್ಯವೇನೂ ಇಲ್ಲ. ನಿನ್ನ ಮನದ ಆಸೆ ಏನಿದ್ರೂ ಕೂಡ ಅದನ್ನು ಈಡೇರಿಸುವುದಕ್ಕೆ ಬಂದವನಿದ್ದೇನೆ ಬ್ರಹ್ಮದೇವ. ನನ್ನ ಭಕ್ತಿಗೆ ಒಲಿದು ಪ್ರತ್ಯಕ್ಷನಾದೆಯ ತಂದೆ. ಹೌದು, ಬಹಳ ಕಾಲ ವರುಷಗಳಿಂದ ನಿನ್ನ ಕುರಿತಾಗಿ ತಪಸ್ಸನ್ನು ಆಚರಿಸಿದೆ. ನಿನ್ನ ಭಕ್ತಿ, ಶ್ರದ್ಧೆ, ಏಕಾಗ್ರತೆ ಇದನ್ನು ಪರೀಕ್ಷಿಸಿದೆ, ಮೆಚ್ಚಿದೆ. ಹಾಗಾಗಿಯೇ ಪ್ರತ್ಯಕ್ಷನಾಗಿದ್ದೆ. ಇನ್ನೇನು ದೇಹವನ್ನು ತ್ಯಾಗ ಮಾಡುತ್ತೇನೆ ಎನ್ನುವಷ್ಟರಲ್ಲಿ ಮಗನೇ ನಿಲ್ಲು ಎನ್ನುವಂತಹ ಬದುಕಿಯಲ್ಲವೇ ಸಾಧಿಸಬೇಕಾದ್ದು, ಸತ್ತು ಸಾಧಿಸುವುದಕ್ಕೇನಿದೆ? ಇಲ್ಲ ಸ್ವಾಮಿ, ಆದರೆ ನಿನಗೆ ಎಲ್ಲವನ್ನು ಅರ್ಪಿಸಿದ್ರೆ ಮತ್ತೆ ನೀನು ಪುನರಪಿ ನೀಡುತ್ತಿ ಎನ್ನುವಂತಹ ಸದ್ಭಾವನೆಯಿಂದ ನಿನಗಾಗಿ ನನ್ನ ದೇಹವನ್ನು ಅರ್ಪಿಸಿದವಾಗ ಪ್ರತ್ಯಕ್ಷನಾದೆಯ. ಹೌದು, ನಾನು ಕೇಳಿದ್ದನ್ನು ಕೊಡ್ತೀಯ ತಂದೆ? ಖಂಡಿತ. ಈ ಪ್ರಪಂಚದಲ್ಲಿ ಯಾವುದರಿಂದಲೂ ಮತ್ತೆ ಪ್ರಶ್ನೆ ಇಲ್ಲ, ಯಾವುದರಿಂದಲೂ ನನಗೆ ಮರಣವೇ ಬಾರದಿರುವಂತಹ ವರವನ್ನು ಅನುಗ್ರಹಿಸಬೇಕು. ಹಾಗೆ ಸಾಧ್ಯವೇ? ಅಷ್ಟೇ ಅಲ್ಲ, ದೇಹಕ್ಕೆ ಒಂದು ರಕ್ಷಾ ಕವಚವನ್ನು ನೀನು ನೀಡಬೇಕು ತಂದೆ. ನಿನ್ನ ದೇಹಕ್ಕೆ ರಕ್ಷಾ ಕವಚ ಬೇಕೆ? ಅಯ್ಯ, ಯೋಚಿಸಬೇಡ, ಅದು ಗ್ರಹಿಸಿದ್ದೇನೆ. ಆದರೂ ಒಂದು ಮಾತು, ಯಾವುದು ನಮ್ಮ ಬದುಕಿಗೆ ಅವಶ್ಯವಾಗಿ ಇರುತ್ತದೋ ಅದೇ ಒಮ್ಮೆ ಮಾರಕವಾಗುವ ಸಾಧ್ಯತೆಯೂ ಇರ್ತದೆ. ಆದುದರಿಂದ ನಾನು ನೀಡುವಂತಹ ಈ ರಕ್ಷಾ ಕವಚ ಏನಿದೆ ಯಾರಿಗೂ ಕಾಣಿಸಬಾರದು, ಯಾರಿಗೂ ಗೋಚರಿಸುವುದಕ್ಕೆ ಸಾಧ್ಯವೇ ಇಲ್ಲ. ನನಗೆ ಮಾತ್ರ ಅದು ತಿಳಿದಿರುತ್ತದೆ. ಎಂದಾದರೊಂದು ದಿನ ಆ ನಿನ್ನ ಕವಚ ನಿನ್ನಿಂದ ಬೇರ್ಪಟ್ಟಿತು ಅಂತ ಆದರೆ ಅದುವೇ ನಿನ್ನ ಮರಣಕ್ಕೂ ಕಾರಣವಾದೀತು. ಬೇರ್ಪಡುವವರು ಬೇರ್ಪಡಿಸುವವರು ಯಾರಿದ್ದಾರೆ ಸ್ವಾಮಿ? ಪ್ರಪಂಚದಲ್ಲಿ ಯಾರೂ ಇಲ್ಲ. ನನ್ನ ದೇಹವನ್ನು ಮುಟ್ಟಬೇಕಲ್ಲ ಬೇರ್ಪಡಿಸುವುದಕ್ಕೆ. ಹೌದು, ಎಚ್ಚರಿಕೆ.
ಯಾತಕ್ಕಾಗಿ ಕರೆ ದೇವಲೋಕಕ್ಕೆ ಸಾಗಬೇಕು ಅಂತಿದ್ದೇನೆ. ಅಭಿಪ್ರಾಯ ಏನು? ಎಂಬುದಾಗಿ ತಿಳಿದವರಿದ್ದಾವೆ. ಕ್ಷಣ ಮಾತ್ರದಲ್ಲಿ ಸ್ವರ್ಗಲೋಕಕ್ಕೆ ತೆರಳಿ ಅಲ್ಲಿಯ ಗೆದ್ದುಗೆ
ಕರೆಯಾಯ್ತು. ನನ್ನ ಕರೆಯನ್ನು ಕೇಳಿ ಒಂದಾಗಿದ್ದೀರಿ. ನಮ್ಮ ಸ್ವರ್ಗಕ್ಕೆ ಆಪತ್ತುಂಟಾಗಿ ಶೋಣಿತಾಪುರದಿಂದ ವಿರೋಚನ ಸೇನೆಯನ್ನೆಲ್ಲ ಕೂಡಿಕೊಂಡು ಬಂದಿದ್ದಾನೆ. ಆ ಕಳಲನ್ನು ಇಳಿಸಬೇಕಾಗಿದೆ. ಆದ್ರಿಂದ ಯಾರು ನಿಮ್ಮ ಚಿಂತೆಯನ್ನು ಬಿಡು, ಅವರನ್ನು ಕ್ಷಣ ಮಾತ್ರ ಯಮನ ಶೋಣಿತಾಪುರದಿಂದ ದಾನವರು ಸ್ವರ್ಗಲೋಕಕ್ಕೆ ದಾಳಿ ಮಾಡಿದ್ದಾರೆ. ಚಿಂತೆಯನ್ನು ಬಿಡಿ, ದಾನವರನ್ನು ಸೋಲಿಸಿ ವಿಜಯ ಪತಾಕೆಯನ್ನು
ರಂಬೆಗಾರಿಡುವ ಮಗೊಂದು ರಂಬೆಯ ಸುಖವನ್ನು ಬಯಸಿದ ಹಾಗೆ ಸ್ವರ್ಗಲೋಕವನ್ನು ಬಯಸಿದ್ದೆ. ಇದು ನಿನಗೆ ದಕ್ಕುವುದಿಲ್ಲ. ಒಳ್ಳೆಯ ಮಾತ್ರಲ್ಲಿ ಹಿಂದೆ ಹೋಗು, ಇಲ್ಲದ್ರೆ
ಅಯ್ಯೋ ನಿನ್ನ ಅವಸ್ಥೆ ಯಾಕೆ ಹಾಗೆ? ನಗು ಬರುತ್ತಿದೆ. ಆ? ವಿರೋಚನ, ಆ. ಸ್ವರ್ಗಲೋಕದ ಅಪೇಕ್ಷೆ ನಿನಗಾಗಿ ಹೋಯಿತು. ಅದಕ್ಕಾಗಿ ನಿನ್ನವರನ್ನೆಲ್ಲ ಕುಡಿಕೊಂಡು ಇಲ್ಲಿಗೆ ದಾಳಿಗೈದೆಯ. ಹೌದು. ಸ್ವರ್ಗಲೋಕದ ಭೋಗವನ್ನು ಉಣ್ಣಬೇಕು ಅಂತಾದ್ರೆ ಇಂಥದ್ದೇ ಒಂದು ಪಥ ಎನ್ನುವುದಿದೆ. ಆ. ಹಿಂದಕ್ಕಾದರೂ ಆ. ನಿನ್ನಲ್ಲಿಗೆ ನಾನು ಬಂದಾಗ ಆ. ಕೇಳಿದ್ದನ್ನು ಕೊಡ್ತೇನೆ ಅಂತ ಮಾತು ಕೊಟ್ಟೇನೆ. ಆ. ಬ್ರಾಹ್ಮಣ ಅಂತ ನಂಬಿ ಆ. ನಿನ್ನ ಅರ್ಧಾಯುಷ್ಯವನ್ನು ಕೊಟ್ಟೆ. ಆ. ಆವಾಗ ಹೇಳಿದೆ, ಆ. ಉಳಿದ ಅರ್ಧಾಯುಷ್ಯದಲ್ಲಿ ಆ. ಏನು ಸಾಧಿಸಬೇಕೋ ಅದನ್ನು ಸಾಧಿಸು. ಆ. ಆದ್ರೆ ಏನು, ಆ. ಸಾಧನೆಗೆ ಒಂದು ಪಥ ಎನ್ನುವುದಿದೆ. ಲೋಕದಲ್ಲಿ ಒಳಿತಾಗುವಂತದ್ದನ್ನೇ ಆ. ಸಾಧನಾ ಪಥ ಎನ್ನುವುದು. ಆ. ತನ್ನ ಬದುಕಿಗೋ ಇತರರಿಗೋ ಮಾರಕವಾದುದನ್ನು ಸಾಧನೆಯನ್ನು ಹೇಳುವುದಿಲ್ಲ. ಅರ್ಧಾಯುಷ್ಯವನ್ನು ನೀಡಿ ಈ ಕಾಲಕ್ಕೆ ಉಳಿದ ಅರ್ಧಾಯುಷ್ಯದಲ್ಲಿ ಇಲ್ಲಿ ಅಧಿಕಾರ ಬೇಕು, ಈ ಅಪೇಕ್ಷೆಯನ್ನಿರಿಸಿಕೊಂಡು ಮುಂದೆ ಬಂದೆಯ. ಆದ್ದರಿಂದಲೇ ನಿನ್ನ ಈ ಸ್ಥಿತಿಯನ್ನು ಕಂಡು ನಗು ಬಂದದ್ದು. ನಿನಗೆ ಯಾವ ಕೊರತೆಯೂ ಇಲ್ಲ. ಯಜ್ಞ ಮಾಡ್ತೀಯೋ, ಪುರೋಹಿತರಿದ್ದಾರೆ, ತಪಸ್ಸು ಮಾಡ್ತೀಯೋ, ನಮ್ಮಂತೆ ಭೂಮಿಯಲ್ಲಿ ವನಪ್ರದೇಶವಿದೆ, ಅಲ್ಲಿ ಹೋಗಿ ತಪಸ್ಸು ಮಾಡು. ದಾನ ಕೊಡ್ತೀಯೋ, ಇದಕ್ಕೆ ಕೊಟ್ಟಿದ್ದಿ. ಇನ್ನೂ ಬರುವವರಿಗೆ ಕೇಳಿದ್ದನ್ನು ಕೊಡ್ತೇನೆ, ದಾನ ಕೊಡ್ತಾ ಬಾ, ಸದ್ವಿನಿಯೋಗ ಆಗ್ತದೆ. ಅದು ಬಿಟ್ಟು ಈ ಸ್ವರ್ಗಲೋಕದ ಅಧಿಕಾರವನ್ನು ಪಡೆಯುತ್ತೇನೆ ಅಂತಂದ್ರೆ ಪರಿಣಾಮ ಕೆಟ್ಟದ್ದಾಗ್ತದೆ. ಯಾಕೆ ನಿನ್ನ ಬದುಕಿಗೆ ಕೆಟ್ಟದ್ದನ್ನು ತಂದು ಕೊಡುತ್ತೆ ಹೇಳಲ್ಲ. ನನ್ನ ಅರ್ಧಾಯುಷ್ಯವನ್ನು ನೀನು ಕೇಳಿದೆ. ನಿನಗೆ ಯಾಕಯ್ಯ ಅರ್ಧಾಯುಷ್ಯ? ಆಯುಷ್ಯದ ಅಗತ್ಯ ನಿನಗಿದೆ. ಈಗ ಕೇಳಿದ್ದು ಬ್ರಾಹ್ಮಣ ಹೌದಾ? ಬ್ರಾಹ್ಮಣ ವೇಷದಲ್ಲಿ ಬಂದದ್ದು ಹೌದಾ? ನಿನಗೆ ವೇಷ ಮಾಡುವ ಅಗತ್ಯ ಇತ್ತ? ವೇಷ ಅಲ್ಲವೋ, ನಾವು ಸಂಕಲ್ಪಿಸಿ ಯಾವ ರೂಪದಿಂದ ಕಾಣಿಸಿಕೊಡ್ತೇವೆ ಅಂತ ಬಯಸ್ತೇವೋ ಆವಾಗ ಹಾಗೇ ಆಗಿ ಬಿಡ್ತೇವೆ, ವೇಷ ಅಲ್ಲ. ನೋಡು, ಯಾವುದನ್ನು ಯಾರು ಯಾವಾಗ ಕೇಳಬೇಕೋ ಹೇಗೆ. ವೇಷ ಎನ್ನುವುದು ಬಹಿರಂಗಕ್ಕೆ ಸಂಬಂಧಪಟ್ಟದ್ದು. ನಿನಗೆ ವೇಷ ಮಾಡಿ ಕೇಳುವಷ್ಟು ಉದರಕ್ಕೆ ಏನಾದರೂ ಕೊರತೆಯಾಗಿದ? ಈಗ ಕೇಳಿದ್ದು ನಿನ್ನಲ್ಲಿ, ಹೌದು, ಕೊಟ್ಟದ್ದು ನೀನು, ನಾನು ಪಡ್ಕೊಂಡವ ನಾನು. ಇಲ್ಲಿ ಕೊರತೆ ಏನು ಬಂತು? ಈಗ ನಾನು ಕೊಟ್ಟ ಮೇಲೆಯೂ ನನ್ನಲ್ಲಿ ಜಗಳವಾಡುವುದಕ್ಕೆ ಬಂದೆಯಲ್ಲ ನೀನು.
ನಾನು ಬಂದದ್ದೋ ಅಲ್ಲ ನೀನು ಬಂದದ್ದೋ? ನೀನು ಬರಿಸಿಕೊಂಡದ್ದು. ಹೇಗೆ? ಇಲ್ಲ ಅಂತ ಆದ್ರೆ ನಿನಗೆ ಸ್ವರ್ಗದ ಸುಖಕ್ಕಿಂತಲೂ ಹೆಚ್ಚಿನದಾದಂತಹ ಸುಖವನ್ನು ನಾನು ಕೊಡ್ತೇನೆ ಅಂತ ಹೇಳಿ ಊರ್ವಶಿಯನ್ನು ಕಳಿಸಿಕೊಟ್ಟು ನಿನಗೆ ಬೇಕಾದಾಗೆ ಅವಳನ್ನು ನೀನು ಪುನಃ ಪಡಕೊಂಡೆ. ನೋಡು, ಇದರಲ್ಲಿ ನನ್ನ ತಪ್ಪೇ ಇಲ್ಲ. ನಾನು ಮೊದಲೇ ಹೇಳಿದ್ದೇನೆ, ಊರ್ವಶಿ ನಿನ್ನ ಜೊತೆಯಾಗಿ ಇರ್ತಾಳೆ, ಜತನದಿಂದ ನೋಡಿಕೋ. ಪುಣ್ಯಕರ್ಮ ನಿನ್ನದು ಕ್ಷೀಣಿಸಲ್ಪಟ್ಟಾಗ ಮತ್ತೆ ಅವಳು ಸ್ವರ್ಗವನ್ನು ಸೇರಲೇಬೇಕಾಗ್ತದೆ. ಹೇಳಿದ್ದೇನೋ ಇಲ್ವೋ? ಹೊಡೆದಾಗ ಮಾಡುದು ನೀನು, ಅಟ್ಟಾಗೆ ಮಾಡುದು ನೀನೆ, ಎಲ್ಲ ನಾಟಕ ನಿನ್ನದ್ದೇ. ಹಾಗಿದ್ರೆ ನಂಬದ್ದೇನಿಲ್ವಾ? ಎಂತದುಂಟು ನಿನ್ನದು? ಏನು ಇಂದ್ರ, ನಿನ್ನದ್ದಾದಂತಹ ಕುತಂತ್ರವನ್ನು ಈ ಮೊದಲೇ ನಾನು ತಿಳ್ಕೊಂಡಿದ್ದೇನೆ. ನೀನು ಕೊಡುವಾಗಲೇ ನಾನು ಆಲೋಚನೆಯನ್ನು ಮಾಡಿದ್ದೇನೆ. ಒಂದಲ್ಲ ಒಂದು ದಿವಸ ನೀನು ಹೇಗಾದ್ರೂ ಇದನ್ನು ಪುನಃ ಪಡಕೊಳ್ತಿ ಅಂತೇಳಿ. ಅಂತಹ ದುರ್ಬುದ್ಧಿ ಉಳ್ಳವ ನೀನು. ಇಂದ್ರ, ಒಂದು ಮಾತನ್ನು ಹೇಳುತ್ತೇನೆ. ಏನು? ನಿನಗೆ ಇದು ಬೇಡ. ಈ ಸ್ವರ್ಗದಲ್ಲಿರುವಂತಹ ಸರ್ವಸ್ವವನ್ನು ಕೂಡ ನನಗೆ ಕೊಟ್ಟು ನನಗೆ ನನ್ನ ದಾಸನಾಗುವ. ನಿನಗೆ ಕೊಡುವುದಕ್ಕೆ ಸಾಧ್ಯವಿಲ್ಲ. ಮೂರು ಮೂರ್ತಿಗಳ ಅನುಗ್ರಹ ವಿಶೇಷ. ಆದ್ದರಿಂದ ಅದನ್ನು ಕೊಡುವ ನನಗೆ ಅಧಿಕಾರ ಇಲ್ಲ ಎಂದಾಗ ನಿನ್ನ ಅಪೇಕ್ಷೆಯನ್ನು ನೀನು ಮುಂದಿರಿಸುವುದೇ ಸಾಧುವಲ್ಲ. ಅದರಿಂದ ಹೇಳ್ತೇನೆ, ಬಂದ ಹಾಗೆ ಹೋಗು ಹಿಂದಕ್ಕೆ. ತ್ರಿಲೋಕಾಧಿಪರಾದ ನನಗೆ ಶರಣಾಗು. ಇಬ್ಬರಿಗೂ ಅಪ್ಪ ಒಬ್ಬನೇ, ಅನುಕರಣೆ ಬೇಕು, ಅಪಹಾಸ್ಯ ಆಗಬಾರದು. ತಲೆಗೆ ಬಡಿಯುತ್ತೇನೆ. ಸ್ವರ್ಗಲೋಕಕ್ಕೆ ಯಾರಂತ ಕೇಳಿದ್ದೀರಿ? ಅಲ್ಲ, ವಿರೋಚನ. ಇಷ್ಟೆಲ್ಲ ಮಾಡಿದ್ದು ಇದಕ್ಕೆ ಬೇಕಾಗಿ. ಇಲ್ಲ ಅಂತ ಆದ್ರೆ ಅವ ಎಷ್ಟು ಮಾತಾಡಿದವ, ಬೇಕಿತ್ತ ಇದೆಲ್ಲ? ಓಡಿ ಹೋಗಿದ್ದಾರೆ. ಸ್ವರ್ಗ ನಮ್ಮದ್ದಾಗಿದೆ. ಅಲ್ಲ, ಬಹಳ ಸಮಯ ಆಯಿತು ಈ ಸ್ವರ್ಗದಲ್ಲಿ. ಎಷ್ಟು ನೋಡುದು, ನೋಡಿದ್ದೇ ನೋಡು, ತಿಂದದ್ದನ್ನೇ ತಿನ್ನುವುದು. ಇದೆಲ್ಲ ಬೇಡ ನಮಗೆ. ಸ್ವರ್ಗ ನಮ್ಮ ಸ್ವಾಧೀನದಲ್ಲಿ ಇರಲಿ. ನಾವು ಸ್ವಲ್ಪ ಭೂಲೋಕಕ್ಕೆ ಹೋಗಿ ವಿವಿಧ ರೀತಿಯ ಆನಂದಗಳನ್ನು ಅನುಭವಿಸುವುದಕ್ಕೆ ಹೊರಗೋಗ್ತೇನೆ. ದೇವತೆಗಳೊಂದಿಗೆ ವೈಕುಂಠವನ್ನು ಸೇರಿದ್ದೇನೆ. ಆ ನಾರಾಯಣನನ್ನೇ ಭಜಿಸ್ತೇನೆ. ಸಂಕಷ್ಟಗಳನ್ನು ನಿವಾರಣೆ ಮಾಡುವುದಕ್ಕೆ
ಉಂಟಾದಂತಹ ಈ ದುಸ್ಥಿತಿಯನ್ನು ಹೋಗಲಾಡಿಸುವುದಕ್ಕೆ, ಸಮಸ್ಥಿತಿಯನ್ನು ಕಾಯ್ದುಕೊಳ್ಳುವುದಕ್ಕೆ ಸ್ಥಿತಿಕರ್ತನಾದಂತಹ ನಾರಾಯಣನೇ ಸರ್ವಶಕ್ತ. ಆದ್ದರಿಂದ ಅವನನ್ನೇ ಸ್ತುತಿಸ್ತೇನೆ. ಜಯತು ಜಯತು. ಬ್ರಹ್ಮದೇವನನ್ನು ಮುಂದಿಟ್ಟುಕೊಂಡು ಮುಕ್ಕೋಟಿ ದೇವತೆಗಳು ಕೂಡ ವೈಕುಂಠದೆಡೆಗೆ ಬಂದವರಿದ್ದೀರಿ. ಆದ್ರೆ ಆಶ್ಚರ್ಯವನ್ನೇ ಪಡ್ತಾ ಇದ್ದೇನೆ ನಾನು. ಏನದು? ಸ್ವರ್ಗಲೋಕದಲ್ಲಿ ವಿರಾಜಮಾನನಾಗಿ ವಿಜೃಂಭಿಸಬೇಕಾಗಿರುವಂತಹ ಸುರಭ ವೈಕುಂಠ ಲೋಕದಲ್ಲಿ ಬರಬಾರದು ಅಂತಲ್ಲ, ಬರುವ ರೀತಿಯಲ್ಲಿ ಬಂದವನಲ್ಲ ನೀನು. ಒಮ್ಮೆ ನನ್ನನ್ನು ನೋಡುತ್ತಿ, ಮತ್ತೊಮ್ಮೆ ಆ ಕಡೆ ತಿರುಗಿ ನೋಡುತ್ತಿ. ಮುಖ ನೋಡುವಾಗಲೇ ಅರ್ಥವಿಸಿಕೊಂಡಿದ್ದೇನೆ, ಯಾವುದೋ ಒಂದು ಹೆದರಿಕೆ ನಿನ್ನ ಆವರಿಸಿಕೊಂಡಿದೆ ಎನ್ನುವ ಹಾಗೆ. ಹೌದು ದೇವ, ಯಾವುದಕ್ಕೂ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಏನಾಯಿತು ನಿನಗೆ? ಏನು ಕಷ್ಟ ಮದ ಮುಖದಿ ವಿರೋಚನನು ಸಮಸದಿ ಬಿದುರ ಪಾಡಿಯ ನಟ್ಟಿದ್ದಾರೆ ಗತಿಯೇನೋ ಸದಯನಾಗುದ ಬೇನು ನರಹರಿ, ಸದಯನಾಗುದ ಬೇನು ನರಹರಿ. ನಾನು ಈ ಹೊತ್ತು ಸ್ವರ್ಗಲೋಕದ ಸುಧರ್ಮ ಪೀಠದಲ್ಲಿ ಕುಳಿತುಕೊಳ್ಳುವುದಕ್ಕೆ ಸಾಧ್ಯವಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ದೇವತೆಗಳೆಲ್ಲ ಕಂಗೆಟ್ಟಿದ್ದಾರೆ. ಈ ತೆರನಾಗಿ ಸೃಷ್ಟಿಕರ್ತನನ್ನೇ ಮುಂದಿರಿಸಿಕೊಂಡು ಇಲ್ಲಿಗೆ ಬರಬೇಕಾಗಿದ್ದರೆ ಬಲವಾದ ಕಾರಣ ಏನು? ಶೋಣಿತಾಪುರದ ರಸನಾದಂತಹ ವಿರೋಚನ ಸ್ವರ್ಗಲೋಕವನ್ನು ಏರಿದ. ದೇವತೆಗಳಾದಂತಹ ನಾವು ಸ್ವರ್ಗಲೋಕದ ಉಳಿವು ಕೇವಲ ಅಷ್ಟಕ್ಕೆ ಸೀಮಿತವಲ್ಲ, ಮೂರು ಲೋಕದ ಕ್ಷೇಮಕ್ಕಾಗಿ ಅವರೊಡನೆ ಹೋರಾಟವನ್ನು ಮಾಡಿದೆ. ಪರಿಣಾಮವಾಗಿ ದೇವತೆಗಳಾದಂತಹ ನಾವೆಲ್ಲ ಕೈ ಸೋತಿದ್ದೇವೆ. ಅರ್ಧಾಯುಷ್ಯವನ್ನು ಈಗಾಗಲೇ ಪಡೆದಾಗಿದೆ. ಉಳಿದ ಅರ್ಧಾಯುಷ್ಯದಲ್ಲಿ ಇಷ್ಟೆಲ್ಲ ಮಾಡಿದ್ದಾನೆ ದೇವರೇ. ಸ್ವರ್ಗಲೋಕವನ್ನು ಉಳಿಸಬೇಕು, ಲೋಕದಲ್ಲಿ ಎಲ್ಲೆಡೆಯಲ್ಲಿಯೂ ಶೋಣಿತದ ಧಾರೆ ಹರಿಯುವಂತೆ ಮಾಡುತ್ತಿರುವಂತಹ ಫಲವನ್ನು ಸಂಹರಿಸಬೇಕು, ನಮ್ಮನ್ನು ರಕ್ಷಿಸಬೇಕು. ಜಯ ಜಯ ಗಣಪತಿ. ಸುಮನಾಥ ಮಮ ವಚನ ಮಮ ವಚನ
ಹೇಳ್ತಾ ಇದ್ದೀಯ. ಸುರಪತಿ, ಸ್ವರ್ಗಲೋಕಕ್ಕೆ ರಕ್ಕಸರ ದಾಳಿ, ದೇವೇಂದ್ರನ ಪಲಾಯನ, ಇದೇನು ನಿನ್ನ ಪಾಲಿಗೆ ಹೊಸತಲ್ಲ. ಇಲ್ಲ, ಪುನರಾವರ್ತನೆ ಆಗುತ್ತಾ ಅಲ್ವಾ? ಅದೆಷ್ಟು ಬಾರಿ ರಕ್ಕಸರು ಹೋರಾಟ ಮಾಡಿದರೂ ಕೂಡ ಅವರಲ್ಲಿ ಕೈ ಸೋತು ಆ ಕಾಲಕ್ಕೆ ನಿನಗೆ ಬಂದಿದಂತಹ ಕಷ್ಟವನ್ನು ಪರಿಹರಿಸಿದವರು ನಾವು. ಸ್ವರ್ಗಲೋಕದ ಅಧಿಕಾರವನ್ನು ಉಳಿಸಿಕೊಳ್ಳಬೇಕಾಗಿರುವಂತಹ ಹೊಣೆಗಾರಿಕೆ ನಿನಗೆ ಮಾತ್ರ ಅಲ್ಲ, ಅಧಿಕಾರವನ್ನು ಕೊಟ್ಟಿರುವಂತಹ ನಮಗೂ ಕೂಡ ಅಷ್ಟೇ ಮಹತ್ತರವಾದದ್ದು. ನಾನು ಕೂಡ ಆ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಬಂದಿರುವಂತಹ ವಿರೋಚನನ ಜೊತೆ ಹೋರಾಟ ಮಾಡಿ ಸೋತಿದ್ದೇನೆ ಎನ್ನುವುದಕ್ಕಾಗಿ ಬೇಸರಿಸಬೇಡ. ಅವನಿಗೆ ಸೋತದ್ದಲ್ಲ ನೀನು, ಬ್ರಹ್ಮದೇವ ಕೊಟ್ಟಿರುವಂತಹ ವರಕ್ಕೆ ನೀನು ಸೋತು ಹೋದೆ. ಏನು ಮಾಡೋಣ ಹೇಳು? ನಿನಗೆ ಬಂದಿರುವಂತಹ ಕಷ್ಟವನ್ನು ಅತಿ ಶೀಘ್ರದಲ್ಲಿ ಪರಿಹರಿಸುವ ನಾನಿದ್ದೇನೆ. ಬ್ರಹ್ಮದೇವರು ಹೀಗೆ ಮಾಡ್ತಾರೆ ಅಂತ ನಾನು ಗ್ರಹಿಸಿ ಮದೋನ್ಮತ್ತನಾಗಿದ್ದಾನೆ. ತನಗೆ ಯಾರೂ ಇದಿರಿಲ್ಲ. ಸೃಷ್ಟಿಗೆ ಪ್ರತಿಸೃಷ್ಟಿಯನ್ನು ತಾನು ಮಾಡಬಲ್ಲೆ. ದೈಹಿಕವಾಗಿ ಬಲಾಢ್ಯನಾದಂತಹ ನಾನು ಇಂದ್ರಿಯಾಭಿಮಾನಿ ದೇವತೆಗಳನ್ನು ಯಾವತ್ತೂ ತಡೆಯುವುದಕ್ಕೆ ಸರ್ವಶಕ್ತನಿದ್ದೇನೆ ಎನ್ನುವುದನ್ನು ತೋರಿಕೊಡ್ತಾ ಇದ್ದಾನೆ. ಅನ್ಯ ಗತಿ ಇಲ್ಲವೇ ನಿನ್ನಲ್ಲಿ ಮತ್ತೆ ಪ್ರಾರ್ಥಿಸ್ತೇವೆ ದೇವರೇ, ಏನಾದ್ರೂ ಮಾಡಿ ಅವನನ್ನು. ಚಿಂತಿಸಬೇಡ ದೇವೇಂದ್ರ, ಈ ಮೊದಲು ಕೂಡ ಹಾಗೆ ನಿನಗೆ ಬಂದಂತಹ ಕಷ್ಟವನ್ನು ಪರಿಹರಿಸುವುದಕ್ಕೆ ಬೇಕಾಗಿ ಒಂದೊಂದು ಲೋಕದೆಡೆಗೆ ಹೋದವ ನೀನು. ಅಂತೂ ಕೊನೆಯ ಕಾಲಕ್ಕಾಗುವಾಗ ಆ ಕಷ್ಟಕ್ಕೆ ಪರಿಹಾರವನ್ನು ನೀನೇ ಕಂಡುಕೊಂಡಿದ್ದಾನೆ. ಇದು ಕೂಡ ಹಾಗೆ, ಚಿಂತೆ ಮಾಡಬೇಡ. ನಿನ್ನ ಸಮಸ್ಯೆ ಪರಿಹಾರ ಆಗುವಲ್ಲಿಯವರೆಗೆ ನಮ್ಮ ಮನೆಯಲ್ಲೇ ಇರಬಹುದು. ಆಗಲಿ ದೇವರು. ಸುರಸುತಿಯ ಸಂತಸದಿಗಳು ಶೀಘ್ರದಲ್ಲೂ ತಡುವದೆ ತಾನು ಮನದಿ ಯೋಚಿಸಿದನು. ಸುರಪತಿಗೆ ಧೈರ್ಯದ ಮಾತನ್ನು ಹೇಳಿ ಕಳುಹಿಸಿದವನಿದ್ದೇನೆ. ಅತಿ ಶೀಘ್ರದಲ್ಲಿ ನಿನಗೆ ಬಂದಿರುವಂತಹ ಕಷ್ಟವನ್ನು ಪರಿಹರಿಸ್ತೇನೆ. ಹಾಗಿದ್ರೆ ಇಷ್ಟೆಲ್ಲ ಆಗಬೇಕು ಅಂತಾದ್ರೆ ಕಾರಣ ವಿರಾಜನ ಪಡೆದಿರುವಂತಹ ವರದ ಪ್ರಭಾವ, ಅವ ಪಡೆದಿರುವಂತಹ ವೇದ್ಯವಾಗಿರುವಂತಹ ಕವಚ, ಅದು ಅವನಿಂದ ಬೇರ್ಪಡದೆ ಇವನ ಕಷ್ಟ ಪರಿಹರಿಸುವುದಕ್ಕೆ ಸಾಧ್ಯ ಇಲ್ಲ. ಮಾತ್ರ ಅಲ್ಲ, ಲೋಕಕ್ಕೂ ಕೂಡ ಕಷ್ಟವೇ. ಏನು ಮಾಡೋಣ, ಯಾವ ರೀತಿಯಾಗಿ ಇವನನ್ನು ವಧಿಸೋಣ ಎನ್ನುವ ಹಾಗೆ ನಾನು ಯೋಚನೆ ಮಾಡಿದೆ ಅಂತಾದ್ರೆ ನೇರವಾಗಿ ಹೋಗಿ ಕೇಳಬಹುದು. ಅದರಲ್ಲಿಯೂ ನಾನೇ ಹೋಗಿ ಕೇಳಿದ ಅಂದ್ರೆ ಕೊಡುವುದಕ್ಕೆ ಸಾಧ್ಯ ಉಂಟೆ? ಖಂಡಿತ ಇಲ್ಲ. ಅವನಿಗೆ ಅರಿವಿಲ್ಲದ ತರದಲ್ಲಿ ಆ ಕವಚ ಬೇರ್ಪಡುವ ರೀತಿಯಲ್ಲಿ ನಾನು ಮಾಡಬೇಕು. ಏನು ಮಾಡುವ? ಸರಿ, ಈ ಪ್ರಪಂಚದಲ್ಲಿ ಯಾರೇ ಆಗಲಿ, ಹೆಣ್ಣು ಹೊನ್ನು ಮಣ್ಣು, ಈ ಮೂರಕ್ಕೆ ಸೋಲದ ವ್ಯಕ್ತಿಗಳು ಪ್ರಪಂಚದಲ್ಲೇ ಇರುವುದಕ್ಕೆ ಸಾಧ್ಯ ಇಲ್ಲ. ವಿರೋಚನನ ಬಗ್ಗೆ ನಾನು ಯೋಚನೆ ಮಾಡಿದೆ ಅಂತ ಆದ್ರೆ ಹೊನ್ನಿದೆ, ಮಣ್ಣಿದೆ, ಜೊತೆಯಲ್ಲಿ ಹೆಣ್ಣಿಲ್ಲ. ಹಾಗಿದ್ರೆ ಯಾಕೆ ಅದನ್ನೇ ಮಾಡಬಾರದು? ಹಾಗಿದ್ರೆ ಈ ರೂಪ ಅಲ್ಲ, ಮಾರು ರೂಪದಿಂದ ಕಾಣಿಸುತ್ತದೆ. ಆ
ಆನಂದದಿ ವಿಗತ ನುಲಿಯುತ್ತಿದೆ ಆನಂದದಿ ವಿಗತ ನುಲಿಯುತ್ತಿದೆ ಮೈ ಮನ ಪುಟಿದೆ ಲುತ್ತಿದೆ ಪುಟಿದೆ ಲುತ್ತಿದೆ ಪುಟಿದೆ ಲುತ್ತಿದೆ ಮೋಹಿನಿ ಕಟ್ಟಲೋ ಓಡಾಡಿ ಬಂದ ಸ್ವಾಮಿ. ಕಾರಣ ಏನು ಹೇಳಿ? ಬಹಳ ಹೊತ್ತು ನಿಲ್ಲಿಕ್ಕಾಗುವುದಿಲ್ಲ. ಯಾಕೆ? ಹೋಗ್ಬೇಕಲ್ಲ. ಎಲ್ಲಿಗೆ? ಕಾರ್ಯವಿರುವಲ್ಲಿಗೆ. ಯಾವುದದು? ಪ್ರಧಾನವಾಗಿ ಕಾಣಬೇಕಾದದ್ದು ವೀರೋಚನನನ್ನು. ಆ ಕಾರಣಕ್ಕಾಗಿ ಬಂದದ್ದು. ಏನೊಂದು ಬೇಡಿಕೆ ಇಟ್ಕೊಂಡು ಬಂದದ್ದಲ್ಲ ಸ್ವಾಮಿ. ಅವನನ್ನು ಕಾಣುವುದಕ್ಕೆ ಅವನ ಪ್ರಜೆಯಾಗಿ ಬಂದದ್ದಲ್ಲ, ಅವನನ್ನು ಕೊಲ್ಲುವುದಕ್ಕೆ ಬಂದದ್ದು. ಹೌದಪ್ಪ, ಅನುಮಾನವೇ ಇಲ್ಲ. ಮೋಹಿನಿಯಾಗಿ ಬಂದೆ. ಹಾ, ಅವತಾರ ವೇಷ ವೇಷ ವೇಷ. ಹೌದು ಹೌದು, ಇದು ಎರಡನೇ ವೇಷ. ಹಾ, ಎರಡು ಅಂತ ಹೇಳಲಿಕ್ಕೆ ಆಗುದಿಲ್ಲ, ಕೆಲವೆಲ್ಲ ಉಂಟು ಹಾಗೆ. ಕೆಲವು ಬಣ್ಣ ಹಚ್ಚದೆ, ಮುಖಕ್ಕೆ ಬಣ್ಣ ಹಚ್ಚದೆ ಉಂಟು ವ್ಯವಹಾರ ನಮ್ಮದು. ಇನ್ನು ಕೆಲವು ಮುಖಕ್ಕೆ ಬಣ್ಣ ಹಚ್ಚಿ ಉಂಟು ವ್ಯವಹಾರ. ಹಾಗೆ ಮಾತಾಡುವಲ್ಲೂ ಹಾಗೆ ನೋಡಿ. ಕೆಲವರಿಗೆ ಬಣ್ಣ ಹಚ್ಚಿದ್ರೆ ಮಾತಾಡ್ಲಿಕ್ಕೆ ಬರ್ತದೆ, ಕೆಲವರಿಗೆ ಮಾತಿಗೆ ಬಣ್ಣ ಹಚ್ಚಲಿಕ್ಕೆ ಬರ್ತದೆ, ಕೆಲವರು ಬಣ್ಣ ಹಚ್ಚಿದ್ರೆ ಮಾತ್ರ ಮಾತಾಡ್ಲಿಕ್ಕೆ ಬರ್ತದೆ. ಹೌದು, ನಮಗೆ ಹಾಗಲ್ಲ. ಬಣ್ಣ ಹಚ್ಚಿದ್ರು ಬರ್ತದೆ, ಹಚ್ಚದೆ ಹೋದ್ರೂ ಬರ್ತದೆ. ಹಾ, ಕೆಲವೊಮ್ಮೆ ಹಾಡಾಗ್ತದೆ. ಅದು ಹಚ್ಚಿದ್ರು ಹಾಡಾಗ್ತದೆ, ಹಚ್ಚದೆ ಹೋದ್ರೂ ಹಾಡಾಗ್ತದೆ. ಹಾಗೆ ಬಂದು ನಿಂತಿದ್ದೇನೆ ಸ್ವಾಮಿ. ಬಂದಿರುವಂತಹ ಪ್ರದೇಶ ಸುತ್ತಮುತ್ತ ಎತ್ತ ನೋಡಿದ್ರು ಅಷ್ಟೊಂದು ಅನುಕೂಲಿಸ್ತದೆ. ಇಂಥದೊಂದು ಪ್ರದೇಶ ನೋಡಿ, ಇಲ್ಲಿ ಬಿಸಿ ಆಗುವುದಿಲ್ಲ, ಎಷ್ಟೊತ್ತಿಗೂ ತಂಪೆ. ಹೌದು ಹೌದು, ಒಂದು ರೀತಿ ಮಡಿಕೆಯಲ್ಲಿ ಇಟ್ಟ ಹಾಗೆ. ಹಾ, ಮಡಿಕೆಯಲ್ಲಿ ಇಟ್ಟ ಹಾಗೆ. ಹಾ, ಎತ್ತದು ತಂಪು ಅಂತ. ಮಡಿಕೆಯಲ್ಲಿ ಇಟ್ಟದ್ದು ಯಾವಾಗ ತಂಪೆ ಅಲ್ವಾ? ಹಾ, ಇಲ್ಲಿ ಈ ವಾತಾವರಣವೇ ಹಾಗೆ. ನಾವು ಇಲ್ಲಿ ಇದ್ರು ಹಾಗೆ, ಮಡಿಕೆಯಲ್ಲಿದ್ದ ಹಾಗೆ ಒಂದು ರೀತಿ ತಂಪು. ಹಾಗಾಗಿ ಬಂದರಂತಿದ್ದೇನೆ. ನಮ್ಮ ಗಮನ ಎಲ್ಲಿ? ಅಲ್ಲಿ. ಹಾಗಾಗಿ ನಾವಿಲ್ಲಿ ಬಂದಿದ್ದೇವೆ. ನಮ್ಮ ಕಾರ್ಯ ಆಗ್ಬೇಕು ಅಂತಾದ್ರೆ ಕಾರ್ಯ ಸಾಧನೆಯ ಗುರಿಯಲ್ಲುಂಟು. ಅವರನ್ನು ಪ್ರಧಾನವಾಗಿ ನಾವು ಕಾಣಬೇಕು. ನಾವಾಗಿ ಅವರನ್ನು ಕಾಣುವುದಕ್ಕಿಂತ ಅವರೇ ನಮ್ಮನ್ನು ಕಾಣುವ ಹಾಗೆ ಮಾಡಿದ್ರೆ ಯಾವಾಗಲೂ ಹೆಚ್ಚು. ಹೇಗೆ ಅವ್ರು ನಮ್ಮನ್ನು ಕರೆದ್ರೆ ನಮ್ಗೆ ಸ್ವಲ್ಪ ನೋಡಿ, ನಾವು ಹೀಗಾದ್ರೆ ಮಾತ್ರ ಬರ್ತೇವೆ, ನಾವು ಹೀಗಾದ್ರೆ ಬರ್ತೇವೆ ಅಂತ ಹೇಳಲಿಕ್ಕೆ ಆಗ್ತದೆ. ಅದೇ ಸ್ವಾಮಿ, ನಾವೊಂದು ಬರಬಹುದು ಅಂತ ಕೇಳಿದ್ರೆ ನೋಡೋ ಅವಕಾಶ ಇದ್ರೆ ಹೇಳ್ತೇವೆ ಅಂತ ಹೇಳ್ತಾರೆ. ಹಾಗಾಗಿ ತಡ ಮಾಡುವುದಲ್ಲ, ನೇರ ಸುಂದರವಾದಂತಹ ಪ್ರಕೃತಿಯತ್ತ ಮುಂದಕ್ಕೆ ಸಾಗಿ ಬಿಡ್ತೇವೆ. ಅದಕ್ಕೆ ಅದನ್ನು ಅಲ್ಲೇ ನಿಂತು ಹೇಳಲಿಕ್ಕಾಗುದಿಲ್ಲ. ನನ್ನ ಕಿವಿ ಹತ್ರ ಇದ್ದದ್ದು ಒಂದು ಹುಡುಗಿ ಇದ್ದ. ನಮ್ಮ ಉಪವನದಲ್ಲಿ ಸಾವಿರಾರು ಮಂದಿ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಈ ಊರಿನವಳಲ್ಲ ಅವಳು, ಬೇರೂರಿನ ಹುಡುಗಿ ಅವಳು. ಬೇರೂರಿನವಳು. ಬೇಲೂರು. ಬೇಲೂರಿನವಳಲ್ಲ, ಬೇರೂರಿನವಳು.
ಬೇರೆ ಊರಿನವಳು. ಬೇರೆ ಊರಿನವಳು. ಸರಿಯಾಗಿ ಗಮನಿಸಿದ್ದೀಯಾ? ಮರ ಊರಿನವಳು. ಮರವೂರು ಈ ಊರಲ್ಲ, ಪರ ಊರು. ಪರ ಊರಿನ ಹುಡುಗಿಯವಳು. ಹೌದು ರಾಯರೇ, ಬಹಳ ಚಂದ ಇದ್ದಾಳೆ. 3 ಕೆಲಸ ಒಟ್ಟಿಗೆ ಮಾಡ್ತಾಳೆ. ಎಂತದ? ಕುಣಿಯುವುದು, ಹಾಡು ಹೇಳೋದು, ಹೂಕೊಯ್ಯೋದು. ತಿರುಗುತ್ತಾ ಇದ್ದಾಳೆ ರಾಯರೇ. ಅದು ಹುಡುಗಿಯರು ಹಾಗೆಯೇ. ಹೌದೌದೌದು. ನಾರಿಯರು ಯಾವಾಗಲೂ ಹಾಗೆ. ಹೌದೌದು. ಅವರಿಗೆ ಇಷ್ಟ ಬಂದ ಹಾಗೆ ಕುಡಿಯುವುದು, ಹೌದು. ಇಷ್ಟ ಬಂದಂತಹ ಹೂವನ್ನು ಕೊಯ್ಯುವುದು, ಅದು ಅವರ ಅಭ್ಯಾಸ. ರಾತ್ರಿ ನಿದ್ದೆಯಲ್ಲಿ ಊರ್ವಶಿ ಊರ್ವಶಿ ಅಂತ ಹೇಳ್ತಾ ಇದ್ರಿ. ಇನ್ನು ನಿಮ್ಗೆ ಹಾಗೆ ಹೇಳುವ ಕೆಲಸ ಇಲ್ಲ. ಅಷ್ಟು ಚಂದ ಇದ್ದಾಳೆ ಅವಳು ಹುಡುಗಿ. ಹೌದು, ಬಹಳ ಚಂದ ಇದ್ದಾಳೆ. ನಿಜ? ಅವಳ ಕಟಿಯೇನು, ತುಟಿಯೇನು, ಸೊಂಟ ಏನು, ಕೊರಳೇನು, ಬೆರಳೇನು, ಮುಖ ಏನು, ಮೂಗೇನು, ಅದ್ಭುತ ಅದ್ಭುತ ಅದ್ಭುತ. ಹೌದಾ? ಚರಣವು ಹತ್ತಿರಗೆ ಕರೆದು ಬೇಡಿದುದು ಮರಿ ನಿಜವಾದರೆ ಉಡುಗೊರೆಗಳಿವೆ ನಿನಗೆ ಅವನೊಡನೆ ಹೊರಡು. ಏನಾಯ್ತು ಏನಾಯ್ತು? ಕಂಪನ ಕಂಪನ. ಹೌದು. ನಿನ್ನ ಮಾತುಗಳನ್ನು ಕೇಳುವಾಗ ಓ. ಅವಳೆಲ್ಲಿದ್ದಾಳೆ, ಓ. ಹೇಗಿದ್ದಾಳೆ, ಓ. ಅವಳ ನಡೆ ನುಡಿ ಹಾವ ಭಾವ ಓ, ಏನು ಅನ್ನುವುದನ್ನು ನೋಡಬೇಕು. ನೋಡಬೇಕು. ನಿನಗೊಂದು ಉಡುಗೊರೆ ಕೊಡ್ತೇನೆ. ಓ ಹುಡುಗರೇ, ಬೇಕು ಬೇಕು ನನಗೆ. ನಿನಗೆ ಬೇಕಾದಷ್ಟು ಕೊಡ್ತೇನೆ. ನೀವು ದೇವರಲ್ವ ನನ್ನ ಪಾಲಿಗೆ? ನಿನಗೆ ಏನು ಬೇಕು ಓ. ಅದನ್ನು ಎಲ್ಲಿ ಕೇಳ್ತಿ ಯಾವಾಗ ಕೇಳ್ತಿ, ಓ. ನಿನಗೆ ಬೇಕಾದ್ದನ್ನು ಕೊಡ್ತಾ ಇರ್ತಾನೆ. ಸರಿ ಸರಿ. ಅವಳೆಲ್ಲಿದ್ದಾಳೆ? ನಾವು ತಡ ಮಾಡಿದ್ರೆ ಅಲ್ಲಿಂದ ಜಾರ್ತಾಳೆ ಅವಳು. ಹಾಗಿದ್ರೆ ದಾರಿ ತೋರಿಸು. ನಾನು ತೋರಿಸ್ತೇನೆ. ಬಾ. ಹೀಗೆ ಬರಬೇಕು, ಹೀಗೆ ಬರಬೇಕು. ಎಣೆಗಾಣೆ ಇವಳಿಗೆ ಎಣೆಗಾಣೆ 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 ಇವಳು ತಿಗಳ ಧಾರಣಿಯೊಳ್ ಕಾಣನು ಸೋನೆ ಗೊಂಡಳು ಮಾನವ ಸೋನೆ ಗೊಂಡಳು ಮನವು ಸರಿ ಸೇರಿದೆ. ಹ? ಶ್ರುತಿಗೆ ಸೇರಿದೆ. ಶ್ರುತಿ ಸೇರಿದೆ. ಹೌದೌದೌದು. ಆಹಾ, ಆಹಾ, ಏನು ಚಂದ, ಏನು ಚಂದ. ಏನ್ ಚಂದ. ಅಯ್ಯ, ಓ, ನೀನು ಹೇಳಿದ್ದು ನಿಜ. ಸುಳ್ಳಲ್ಲ. ಅವಳನ್ನು ನೋಡಬೇಕೆನ್ನುವಂತ ತವಕದಿಂದ ಧಾವಿಸಿ ಈ ಕಡೆಗೆ ಬಂದ್ರೆ ಅಂದ್ರೆ ಅಬ್ಬಬ್ಬಬ್ಬಬ್ಬ, ಅಬ್ಬಬ್ಬಬ್ಬ.
ಯಾರಿವಳು 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 ಸೂಜಿ ಮಲಿ ಕಾಡಿನಲ್ಲಿ ಇದ್ದಾಳು ಏ ಮಲ್ಲಿಗೆ ಹಾಗೆ ಹಾಗೆ ಅವಳ ಮುಖಕಮಲವನ್ನು ನೋಡಿದ್ದೀಯ ನೋಡಿದೆ. ಅರಳಿರುವಂತಹ ಮುಖಕಮಲ ಹಾ, ಶಾರದೆಯ ಶಾರದೆ ಅಲ್ವಾ ಮತ್ತೆ ಅಲ್ಲ ಶಾರದೆ ಅಂದ್ರೆ ವೀಣೆ ವೀಣೆ ಬೇಕಿತ್ತು. ವೀಣೆ ಬೇಕಲ್ಲ, ವೀಣೆ ಇಲ್ಲ. ಹಾಗಿದ್ರೆ ಹರನರಸಿಯೋ ಪಾರ್ವತಮ್ಮ ಅಲ್ಲ, ಇವಳದ್ದು ಸಣ್ಣ ಬೊಟ್ಟು. ಎಂತದ್ದು ನೀನು. ಓ, ಹಾಗಿದ್ರೆ ಹಾಗಿದ್ರೆ ಆ ಮಾರಮ್ಮನ ಅವಳ ಮಡದಿಯ ಅಲ್ಲ ಅಲ್ಲ ಅಲ್ವಾ? ಅವಳು ಹಾಗಿದ್ರೆ ಮನ್ಮಥನ ಹೆಂಡತಿಯ ಅವಳು ಮೇಳ ಬಿಡ್ತಾರ, ಒಂದೇ ಮೇಳದಲ್ಲಿ ಇರುದಲ್ಲ ಅವರು. ಹೌದು. ವರ್ಷಕ್ಕೊಮ್ಮೆ ನಮ್ಮ ಹಾಗೆ ಮೇಳ ಬದಲಿಸ್ತಾರ ಅವರು. ಹ್ಮ್. ಒಂದೇ ಮೇಳ ಯಾವ ಹೌದು. ಹೌದು ರತಿಯ ಮೇಳದಲ್ಲಿ ಕಾಮ ಅಲ್ವಾ? ಹಾಗಿದ್ರೆ ಅವರವರನ್ನು ಬಿಟ್ಟವರು ಇರುವುದಿಲ್ಲ. ಇರೋದಿಲ್ಲ. ಹಾಗಿದ್ರೆ ಇವಳು ಯಾರು? ಯಾರು? ಯಾವ ಲೋಕದ ಸತಿ? ಯಾವ ಲೋಕದವಳು? ಸುರಗಣತಿಯವಳು ಅಲ್ಲ? ಅಲ್ಲ. ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, ಹ್ಮ್, ಮಂಜುಘೋಷೆ, ಘೃತಾಚಿ. ಯಾರಲ್ಲ ಅವಳು? ಹಾಗಿದ್ರೆ ಯಾರಿರ್ಬೋದು? ಯಾರಿವಳು? ಯಾರಿರ್ಬೋದು? ಯಾರಿವಳು? ಏ. ಯಾರಿವಳು? ಇದು ಯಾರಿವಳು? ನಾವು ಕೇಳಿದ್ರೆ ಉತ್ತರ ಸಿಗ್ತದ? ಅಲ್ಲಿದ್ದಾಳಲ್ಲ ಅವಳು. ಅವಳಲ್ಲೇ ಕೇಳುವನ? ಒಳ್ಳೇದು ಕೇಳುವಲ್ಲ? ಕೇಳಿದ್ರೆ ಏ ಒಳ್ಳೆ ಮಾತಾಡಿಸುವುದೇ ಹೇಗೋ? ಮಾತಾಡಿಸಿ. ನನಗೆ ಮಾತಾಡಿ ಅಭ್ಯಾಸ ಇಲ್ಲವೋ? ಅಭ್ಯಾಸ ಇಲ್ಲ ಅಂತ ಸುಮ್ಮನೆ ಕೂತ್ರೆ ಆಗ್ತದ? ಮಾತಾಡಬೇಕಲ್ಲ. ಮಾತಾಡಬೇಕಾದ್ರೆ ಏನಾದ್ರೂ ಒಂದು ಬೇಕಲ್ಲ. ಶಬ್ದ ಬರಬೇಕು. ಶಬ್ದ? ಹೌದು. ಯಾವ ಶಬ್ದ? ಸಿಂಗಾರಿ. ಓ ಸಿಂಗಾರಿ, ಓ ಬಂಗಾರಿ. ಓ ಮಣಿಯಾಣಿ. ಜಡೆ ಇಷ್ಟು ಉದ್ದ. ಛೆ. ಜಡೆ ಉದ್ದ. ಮಣಿವೇಣಿ. ಹೌದೌದೌದು. ಮತ್ತೆ ಕುಂದಾಪುರ ಬದನೆ. ಏ ಎಂತದ್ದು? ಕುಂದಾಪುರ ಬದನೆ. ಕುಂದರದನೆ. ಹೌದು. ಹಾ. ಓ ಧರ್ಮಪ್ಪನ ತಪ್ಪಲೆ. ಕೆನ್ನೆ ನೋಡಿ ಕನ್ನಡಿಯಾಗೆ ಪಳ 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 ಪಳ. ಎಂತದ್ದು ಹೇಳಿದ್ದು? ಧರ್ಮಪ್ಪನ ತಪ್ಪಲೆ. ದರ್ಪಣ ಕಪೋಲೆ. ಹೀಗೆಲ್ಲ ಮಾತಾಡಿ. ಹಾ. ಶಬ್ದಗಳು ತುಂಬಾ ಉಂಟಲ್ಲ. ಅಲ್ಲ ಹೌದು. ಮಾತಾಡುದ? ಬೇಡ, ನೀವೊಂದು ಕೆಲಸ ಮಾಡಿ. ಹಾ. ಬೇಡಿಕೆ ನಿಮ್ಮಲ್ಲಿ ಹಾ. ಅವಳ ಕಣ್ಣು ನೋಡಿ. ಕಣ್ಣು. ಆ ಕಣ್ಣನ್ನು ಹಿಡಿದೇ ಮಾತಾಡಿಸಿ. ಹೌದಲ್ಲ? सरस नेत्रे चारु चंद्रिका वक्रे ಚಾರು. ಚಾರು ಅಂದ್ರೆ ಚಾರು 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 ಶ್ರೇಷ್ಠ ಅಂತ ಅಲ್ಲೂ ಮತ್ತೆ ಚಂದದವಳು ಅಂತ. ಚಂದದವಳು. ಚಾರು ಲತಾ ಬಳ್ಳಿ ಹಾಗಿದ್ದಾಳೆ ಅಂತ ಹೇಳ್ಬೋದು. ಹಾ. ಹೌದೌದೌದು.
ಸಾರಸ ನೇತ್ರೆ. ಸಾರು ಸಾರ ಸಾರಸ ನೇತ್ರೆ. ಹೌದು, ಹೌದೌದು. ಕಮಲ ದಳಗಳಂತಿರುವಂತಹ ಕಣ್ಣುಗಳು. ಅವಳ ಹುಬ್ಬು ನೋಡಂತೆ, ಹೌದೌದು. ಅದು ಹುಬ್ಬೆ ಅಲ್ಲ, ಕಾಮನ ಬಿಲ್ಲು. ಕಾಮನ ಬಿಲ್ಲು. ಹೌದು. ಹಣೆ ನೋಡು, ಓ, ಅರ್ಧಚಂದ್ರಾಕೃತಿ. ಹೌದು ಮೂಗು ನೋಡು, ಹೌದು. ಮಲ್ಲಿಗೆಯ ಮುಗ್ಗು. ಹಾ, ಚಂದ್ರ ಅಂತ ಮುಖಗಳು. ಚಂದಿರ ವಕ್ರೆ ಅಂತ ಹೇಳಿದ್ರು. ಇಡೀ ಅದರಲ್ಲೇ ಬಂತಲ್ಲ. ಹೌದು ಹೌದು, ಎಲ್ಲ ಬಂತದಲ್ಲಿ. ಓ ಹೆಣ್ಣೆ, ನಿನ್ನನ್ನೇ ಓ ನಾರೀಮಣಿ, ನಿನ್ನನ್ನು ನೋಡಿ ನಾ ಸೋತೆ. ಆಶ್ಚರ್ಯ ನನಗೆ. ಹಾ, ನಾನಿಲ್ಲಿ ಸದ್ಯ ಯಾತ್ರಕ್ಕೆ ಯಾರು ಇರ್ಲಿಕ್ಕಿಲ್ಲ, ನನ್ನಷ್ಟಕ್ಕೆ ನಾನು ವಿಹರಿಸಬಹುದು ಅಂತ ಬಂದದ್ದು. ಹೌದಾ? ಶಬ್ದ ಕೇಳಿದವಾಗ ಹಾ, ಯಾವುದೋ ಪ್ರಾಣಿ ಕೂಗಿದ್ದಲ್ಲ. ನಿನ್ನನ್ನು ಕಂಡಾವಾಗ ಸ್ವರ ಗಡುಸಾಗಿದ್ರು ಅದರಲ್ಲೂ ಒಂದು ರೀತಿಯಾದಂತಹ ಕೋಮಲತೆ. ಹೌದು, ಅದು ಭಾವ ಇರಬೇಕು. ಪ್ರೀತಿಯ ಭಾವ. ನಮ್ಮದು ಹಾಗೆ. ನಾವು ಎಷ್ಟು ಕಠಿಣವಾಗಿದ್ರು ನಮ್ಮ ಮನಸ್ಸು ಅಷ್ಟೇ ಕರುಣಾಮೃತ. ಹೌದೌದು, ಅದಕ್ಕೆ ಹೇಳಿದ್ದು ನಾನು. ಹಾ. ನಿಮ್ಮ ಸ್ವರದಲ್ಲಿ ಆ ಭಾವ ಬಂದದ್ದು ಹಾ. ಆಚೆಯಿಂದಲ್ಲ. ಅಲ್ಲ, ಎರಡೂ ಕಡೆಯಿಂದ, ಈ ಕಡೆಯಿಂದ ಆ ಕಡೆಯಿಂದ, ಎಲ್ಲ ಕಡೆಯಿಂದ ಬರ್ತಾ ಇತ್ತು. ಎರಡು ಕಡೆಯಲ್ಲಿ ಭಾವ. ಬಾ. ನಿಮ್ಮಲ್ಲಿ ಭಾವ ಉಂಟು, ನಮ್ಮಲ್ಲಿ ಉಂಟು. ಹಾಗೆ ಮತ್ತೆ ನೀವು ಭಾವ ಅಲ್ಲ ಎಂತದ್ದು ನೋಡುದು ಎಂತದ್ದು ಹಾಗೆ ಅಡಿ ನೋಡಿದ್ದು. ಹಾಗಲ್ಲ, ಅಡಿಯಿಂದ ಮುಡಿಯವರೆಗೆ. ಮತ್ತೆ ನೋಡಿದ್ರೆ ಲೆಕ್ಕಾಚಾರ ಉಂಟು ಅಂತ. ಅಲ್ಲ ಇಲ್ಲ, ಹಾಗಲ್ಲಪ್ಪ. ನೋಡಿದ್ರೆ ಕೆತ್ತುವಲ್ಲಿ ಕೆತ್ತಿ, ಮೆತ್ತುವಲ್ಲಿ ಮೆತ್ತಿ, ಎಲ್ಲವೂ ಒಂದಿಷ್ಟು ಕೊರತೆ ಉಂಟು. ಒಂದಿಷ್ಟು ಕೊರತೆಯೂ ಇಲ್ಲ. ಆ ಬ್ರಹ್ಮದೇವನೇ ನಿನಗೆ ಸಾಷ್ಟಾಂಗ ವಂದನೆ. ಯಾಕೆ? ಅವಳನ್ನು ಸೃಷ್ಟಿ ಮಾಡಿದ್ದಕ್ಕೆ. ಅಷ್ಟು ಚಂದ. ನೀನು ಯಾರು? ಈ ಕಾನನಕ್ಕೆ ಬಂದಿರುವಂತಹ ಕಾರಣ ಏನು? ಅದಲ್ಲ, ನಿನ್ನ ನಾಮ ಏನು? ನಾಮ? ಹೆಸರು. ನಿನ್ನನ್ನು ಪೆತ್ತ ನಿನ್ನ ಅಪ್ಪ ಯಾರು? ಪೆತ್ತ ಅಮ್ಮ ಯಾರು? ಹೌದು, ಅಪ್ಪ ಯಾರು? ನೀನು ಎಲ್ಲಿಯವಳು? ಎಲ್ಲ ವಿಚಾರವನ್ನು ಹೇಳುವೆಯಾ? ಅಯ್ಯೋ, ವಿವರ ಕೇಳಲಿಕ್ಕೆ ಇಷ್ಟೆಲ್ಲ ಕಷ್ಟಪಡುದು. ಕೇಳುಗಳಾಗ್ರಗಣ್ಯ ನಾನೊಲಿಬಿಡಿ ತಾಳಿರಬೇಕು ಪುಣ್ಯ, ನಾನೊಲಿಬಿಡಿ ತಾಳಿರಬೇಕು ಪುಣ್ಯ. ಕಾಳು ಮಾಡದಿರು ಭೂಗೋಲಿಗೆ ತನುವ, ಭೂಗೋಲಿಗೆ 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 ತನುವ ತನುವ ತನುವ. ಕೆಳುಗಳಾಗ ಗಂಡನಲ್ಲಿ ಮುಡಿ ತಲೆಸಬೇಕು ಪುಣ್ಯ, ಬೆಳುವೆನೆಂದ ಮಜ್ಞಾನ ವಿವರವ ಕಾಳು ಮಾಡಲಿ ಭೂಗೋಲಿಗೆ ತನುವ.
ನಾನು ಕೇಳಿದ್ದು ನೀನು ಯಾರು ಅಂತ. ನಿನ್ನ ಅಪ್ಪ ಯಾರು, ಅಮ್ಮ ಯಾರು, ಒಂದೇ ಪ್ರಶ್ನೆ. ಎಂತ ನಾಟ್ಯ, ಎಂತ ಕುಣಿತ ಅಲ್ವಾ? ಅದರಲ್ಲೇ ತಿಳಿಸಿಬಿಟ್ಲು. ಕೆಲವೊಂದು ಅರ್ಥ ಆಗಿದೆ, ಕೆಲವೊಂದು ಅರ್ಥ ಆಗ್ಲಿಲ್ಲ. ಹೇಳ್ಬೇಕು, ಹೇಳುವ ಉತ್ಸಾಹದಲ್ಲಿ ಹಾಗೆಲ್ಲ ಆದದ್ದು. ಹೌದಾ? ಹೌದು ಹೌದು. ನನಗೂ ನಿಮ್ಮನ್ನು ಕಂಡು ಸಂತೋಷವೇ. ಹೌದಾ? ಹೌದಪ್ಪ, ನನಗೂ ಆಸೆ, ನನ್ಗೆ ಬಹಳ ಆಸೆ. ನನ್ನ ಜೀವಮಾನದಲ್ಲಿ ಹೀಗೆ ಒಂದು ನೋಡ್ಲೂ ಇಲ್ಲ, ಕೇಳಲೂ ಇಲ್ಲ, ಇಂಥ ಒಂದು ಸಂದರ್ಭ ಒದಗಿಯೂ ಬರಲಿಲ್ಲ. ಈಗ ಬಂತಲ್ಲ, ಅವರಿಗೂ ಸಂತೋಷ ಆದ್ದು ನಿಮ್ಮ ಪುಣ್ಯ. ಯಾರಿಗೆ ಸಂತೋಷ ಮತ್ತು ನನಗೆ ಸಂತೋಷ. ಅಲ್ಲ, ಅವರಿಗೆ ಸಂತೋಷ ನೋಡಿ. ಅಯ್ಯಲ್ಲ, ಯಾಕಂದ್ರೆ ನಿನ್ನ ಮೇಲೆ ಎಷ್ಟೊತ್ತಿಗೂ ಸಿಟ್ಟು ಮಾಡ್ತಾ ಇರುವುದೇನು? ಇಲ್ಲಪ್ಪ, ನಾನು ನೀವು ಯಾರು ಅಂತ ಎಲ್ಲಿಂದ ಪ್ರಾರಂಭಿಸಲಿ? ನಾನೊಂದು ಪ್ರಶ್ನೆಯನ್ನು ಕೇಳ್ತಾ ಹೋಗ್ತೇನೆ, ಅದಕ್ಕೆ ಉತ್ತರ ಕೊಟ್ಟರೆ ಆಯ್ತು. ಅದು ಒಳ್ಳೇದು. ಯಾವಾಗಲೂ ಹಾಗೆ. ನೀವೊಂದು ಚೇಳಿ ಬಗ್ಗೆ ಅಂತ ಹೇಳಿ ಹೇಳುದು ಕಷ್ಟ, ಅವರಾಗಿ ಕೇಳ್ತಾ ಹೋದ್ರೆ ಹೇಳುದು ಸುಲಭ ಆಗ್ತದೆ. ಹೌದಲ್ಲ? ಕೆಲವು ಸಂದರ್ಶಕರೆಲ್ಲ ಹಾಗೆ ಅಲ್ವಾ? ನೀವು ಹೇಳಿ, ನಾವೆಂತ ಹೇಳುದು ಅಂತ ನಮಗೆ ಗೊತ್ತಾಗುದು. ನೀನು ಯಾರು? ನಾನು ಹೆಣ್ಣು. ಅಮ್ಮ ಯಾರು? ಅಮ್ಮನೂ ಹೆಣ್ಣು. ಅಪ್ಪ ಯಾರು? ಅಪ್ಪ ಅಮ್ಮನ ಗಂಡ. ಇದು ನನಗೂ ಹಾಗೆ. ಅಪ್ಪ ಗಂಡು. ಅಂದ್ರೆ ನಾನು ಯಾರಿಗೆ ಹುಟ್ಟಿದವಳು ಅಂತ ನನಗೆ ಗೊತ್ತಿಲ್ಲ. ಅಂದ್ರೆ ಹೋಗ್ಬೇಡಿ. ಎಂತದ್ದು ಯಾರಿಗೆ ಹುಟ್ಟಿದವಳು ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಎಂತದ್ದು ಬೇರೆ ಯೋಚನೆ ಮಾಡಿದ್ರೆ ಕಡಿಮೆ ಮಾಡಬೇಡ ನೀವು. ಹೋಗು ಅಂತ ಹೇಳಿ ಎಂತ ಯಾರದು ಅಂತ ಹಾಗಲ್ಲ. ಮತ್ತೆ ಏನ್ ಮಾಡುವ ನಾನು? ನೀನು ಪುಣ್ಯಾತ್ಮನು ಅಂತ ಹೇಳುದು, ಪಾಪಾತ್ಮನು ಅಂತ ಹೇಳುದ? ಯಾಕೆ ನಿನ್ನನೆ ನೀನು ಯಾಕೆ ಬೈದುಕೊಳ್ತ? ನಮ್ಮ ಗರ್ಭವತಿ ಆಗಿರುವಾಗ ಅಪ್ಪ ಸತ್ತು ಹೋದಂತೆ. ಹೌದು, ಬಹಳ ಅಪಾಯ. ಆಮೇಲೆ ಹಡಿದ ಕೆಲವೇ ದಿವಸದಲ್ಲಿ ಅಮ್ಮ ಸತ್ತು. ಇನ್ನೂ ಅಪಾಯ. ಹೌದು, ಯಾಕೆ? ಅಪ್ಪ ಅಮ್ಮನ ಇಬ್ಬರನ್ನು ಮುಗಿಸಿ ಬಂದದ್ದಲ್ಲ? ಇಲ್ಲಪ್ಪ, ನಾ ಬಂದ ಮೇಲೆ ಮುಗಿದದ್ದು. ಅಲ್ಲಿ ನಾ ಬರೋದು ಹೇಗೆ? ಅಲ್ವಾ? ಹೌದಲ್ಲ? ಹಾಗಾಗಿ ನನಗೆ ತಂದೆ ತಾಯಿಯರು ಅಂತ ಹೇಳಿಕೊಳ್ಳುವುದಕ್ಕಿಲ್ಲ. ಹಾಗಿದ್ರೆ ಹುಟ್ಟುವಾಗಲೇ ಅಪ್ಪ ಅಮ್ಮ ಇಲ್ಲ, ಅನಾಥನಾಗಿ ಬೆಳೆದವಳು ನಾನು. ಅಪ್ಪ ಅಮ್ಮ ಇಲ್ಲದೆ ಹುಟ್ಟಿದ್ದಲ್ವಾ? ಅಪ್ಪ ಅಮ್ಮ ಇದ್ದು ಹುಟ್ಟಿದೆ, ಹುಟ್ಟಿದ ಮೇಲೆ ಅವಳನ್ನು ನೋಡ್ಲಿಲ್ಲ. ಇಷ್ಟೇ ಎತ್ತರಕ್ಕೆ ಬೆಳೆದಿದ್ದಾಳೆ. ಕಂಡವರ ಕೈಗೂಸಾಗಿ ಬೆಳೆದದ್ದು ನಾನು. ಹೌದಪ್ಪ, ಎಲ್ಲೆಲ್ಲೆಲ್ಲ ಹೋಗಿದ್ದೇವೆ, ಹೇಗೆಲ್ಲ ಆಗಿದ್ದೇವೆ ಅಂತ ನನಗೆ ಗೊತ್ತಿಲ್ಲ. ತಿರುಗಾಡಿದ್ದು ಸ್ವಲ್ಪ ಅಲ್ಲ, 10 ಸಂವತ್ಸರ. ಹೌದೌದೌದು. ಆದ್ರೆ ಸ್ವಲ್ಪ 10 ಸಂವತ್ಸರದಲ್ವಾ? ಇದೆಲ್ಲ ಎಲ್ಲರೂ ಕೊಟ್ಟದ್ದೇ ಆಗಿದ್ರೆ ಏನದು? ಹೌದೌದು, ಇದೆಲ್ಲ ಸ್ವಂತದ್ದಲ್ವಾ? ಅಂದ್ರೆ ನನ್ನ ರೂಪವನ್ನ ನೋಡಿ, ಇದೊಂದಿದ್ರೆ ನಿನಗೆ ಅಲಂಕಾರ, ಇದೊಂದಿದ್ರೆ ನಿನ್ನ ಅಲಂಕಾರ ಹೆಚ್ಚಾದೀತು ಅಂತ ಕೊಟ್ಟದ್ದು ಕೆಲವುಂಟು, ನಾ ಎಲ್ಲ ಹಾಕೊಳ್ಳುವುದಿಲ್ಲ. ಯಾಕೆ? ಅದು ಅಲಂಕಾರ, ಎಂತದ್ದು ಸೌಂದರ್ಯ ವರ್ಧಕ. ಲೆಕ್ಕದಿಂದ ಹೆಚ್ಚು ಆಭರಣ ಹಾಕಿದ್ರೆ ಆಭರಣದ ಸೌಂದರ್ಯವೇ ಎದ್ದು ಕಾಣುದು, ನಿಜವಾದ ಸೌಂದರ್ಯ ಬಿದ್ದು. ಆ ವರ್ಧಕದಲ್ಲಿ ನಮ್ಮ ವರ್ಧನೆ ಆಗಬಾರ್ದಲ್ಲ. ಹಾಗಿದ್ರೆ ಆಗಬಾರ್ದಲ್ಲ. ಹೌದು, ಎಲ್ಲಿಗೆ ಎಷ್ಟು ಬೇಕು ಅಷ್ಟೇ. ಹೌದಾ? ಹಾಗೆ ಇದು ಒಂದು ಒಳ್ಳೆ ನಾಮ ಬೇಕಲ್ಲ? ನಾಮ ಇದೆ, ಉಂಡಿಟ್ಟದ ನಾಮ ಇಲ್ಲ. ನಾಮ ಹೆಸರು. ಹೆಸರು ನಮ್ಮಲ್ಲಿ ಹೇಳುದುಂಟು. ನೀನು ಸುನಾಮಿ ಆಗಿರ್ಬೇಕು. ನಾನು ಸುನಾಮಿ? ಹೌದು. ಯಾಕೆ? ನಾಮ ಉಳ್ಳವಳು ಸುನಾಮಿ. ಹೌದಾ? ಗಂಡಿಗೆ ಆದ್ರೆ ಸುನಾಮಿ. ಹಾಗೆಲ್ಲ ಸಂಸ್ಕೃತವನ್ನು ಎಲ್ಲೆಲ್ಲಿ ಬಳಸಬೇಡ, ಆಯ್ತಾ? ಅದಕ್ಕೊಂದು ಕ್ರಮ ಉಂಟು. ನೀವು ಹೇಳಿದ್ದು ಒಳ್ಳೇದಾಯ್ತು. ಇನ್ನು ನಾಮ ಅಂತ ನಮ್ಮಲ್ಲದ್ದು ಒಬ್ಬರಿದ್ದಾರೆ ಬಹಳ ದೊಡ್ಡವರು. ದೇವನೇ ನಿನ್ನ ನಾಮ ಪ್ರಭಾವದಿಂದಲೇ ಅಂತ ಹೇಳುದು. ನಿನ್ನ ನಾಮ ಪ್ರಭಾವದಿಂದಲೇ. ಹಾಗೆ ದೇವರನ್ನು ಆರೋಪಿಸುವುದು. ಹೀಗೆ ಆಗಬೇಕು, ಅವರು ಹೀಗೆ ಮಾಡಿದ್ರು. ಹಾಗೆ ನನ್ನ ಹೆಸರು. ನಿನ್ನ ಹೆಸರು? ಓ, ಗೊತ್ತಾಯ್ತು. ರತ್ನಾವತಿಯ? ಸ್ಪಷ್ಟ ಆಗಲಿಲ್ಲ. ಅದೇ ಹೇಳಲಿಲ್ಲ ಅವರಿಗೆ. ಹಾಗೆ ನಾ ಹೇಳಲಿಲ್ಲ. ಮೋಹಿನಿ ಅದು ಹೇಳುವಾಗ ಗೊತ್ತಾಗ್ತದೆ, ಕೆಲವರು ಅಭಿನಯಗಳು ಗೊತ್ತಾಗ್ತದೆ. ಹೇಗೆ? ಎಂತದು? ಮೋಹಿನಿ. ಮೋಹಿನಿ 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 ಮೋಹಿನಿ. ಆಹಾ ಆಹಾ, ಏನು ಸೌಂದರ್ಯ! ಅಲ್ಲ, ಅದಲ್ಲ. ನೀವು ನನ್ನ ನೋಡ್ಕೊಂಡು ಹೇಗೆ ಅದು ಬೆಲ್ಲ ತಿಂದವರಾಗ ಮಾಡುದು? ನೀನು ಬರೇ ಮೋಹಿನಿ ಅಲ್ಲ, ಭುವನ ಮೋಹಿನಿ, ತ್ರಿಭುವನ ಮೋಹಿನಿ. ಓ, ನಿನ್ನ ನಾಮಧೇಯ ಮೋಹಿನಿ. ಹೌದು. ಅಪ್ಪ ಅಮ್ಮ ಇಲ್ಲ, ನೀನು ಈ ಕಾಡಿನಲ್ಲಿ ಈಗ ಅಲುಗಾಡ್ತಾ ಇದ್ದೆ, ಸೌಂದರ್ಯ ನೋಡ್ತಾ ತಿರುಗಾಡ್ತಾ ಹೋಗು. ಹೌದು. ನಾನೊಂದು ಕೇಳಿದ್ದಕ್ಕೆ ಉತ್ತರವನ್ನು ಕೊಟ್ಟು ನನಗೆ ಬೇಕಾದ್ದನ್ನು ನೀಡ್ತೀಯಾ? ಅಲ್ಲ, ಉತ್ತರ ಕೊಡುವ, ಬೇಕಾದ ಮತ್ತೆ ನೋಡುವ. ನಾನು ಕೇಳ್ಬಹುದಾ? ಸಾಧ್ಯ ಆದ್ರೂ ಉತ್ತರ ಹೇಳ್ತೇನೆ. ಹೌದಾ?
ನಿನ್ನನ್ನು ಬಿಟ್ಟು ಹೋಗುವುದು ಸರಿಯಲ್ಲ. ನಂಗೆ ಹೆದರಿಕೆ ಆಗುದಿಲ್ಲಪ್ಪ. ಅಲ್ಲ, ಹೆದರಿಕೆ ಅಂತಲ್ಲ, ನಿನ್ನ ಜೊತೆಯಲ್ಲಿ ಇರಬೇಕು ಅಂತ ಮನಸ್ಸಾಯ್ತು. ಹೆಣ್ಣಾದವಳು ಒಬ್ಬಳೇ ಇರಬಾರದು. ಹೌದು, ಅದಕ್ಕೆ ಏನಾದರೂ ಒಂದು ಬೇಕು. ಮನಸ್ಸು ಮಾಡಿದ್ರೆ ಇಲ್ಲಿ ಇರುವ ಮನಸ್ಸು ಮಾಡಬೇಡಿ, ಹೋಗುವ ಕರ್ಕೊಂಡು ಹೋಗುವ ಮನಸ್ಸು ಮಾಡಿಬೇಕಿದ್ರೆ. ಹೋಗುವ ಕರ್ಕೊಂಡು ಹೋಗುವ ಮನಸ್ಸು ಮಾಡಬೇಕು ಅಂತಂದ್ರೆ ಇಲ್ಲಿ ಬೇಗ ಮುಗಿಸ್ಬೇಕು. ಅವರು ಇಲ್ಲಿಯೂ ಮನಸ್ಸು ಮಾಡಿದ್ರು, ಅಲ್ಲಿಯೂ ಮನಸ್ಸು ಮಾಡಿ. ಈಗ ನೀನು ಮೋಹಿನಿ, ನಿನಗೆ ಯಾರೂ ಇಲ್ಲ. ಯಾರಿಲ್ಲ, ನನಗೂ ಹಾಗೆ ಯಾರೂ ಇಲ್ಲ. ಯಾರಿಲ್ಲ, ಜೊತೆಗೆ ಅವ ಇದ್ದಾನೆ. ಅಲ್ಲ, ಅವ ಇದ್ದಾನೆ. ಯಾವಾಗಲೂ ಇದ್ದೀನಿ. ಅವ ಇದ್ದದ್ದಿಂದ್ರೆ ನಾನು ಇಷ್ಟು. ನಿನ್ನ ಹತ್ರ ಒಂದು ಕೇಳ. ನಿನಗೆ ನಾಚಿಕೊಳ್ಳೋದಕ್ಕೆ ಇಷ್ಟು ದೊಡ್ಡ ದೇಹ ಅಲ್ಲ, ಅದು ಹಾಗೆ ದೊಡ್ಡ ದೇಹ ಯಾವಾಗಲೂ ಕೂಡ ನಾಚಿಕೆ ಸ್ವಭಾವದ್ದೇ. ನೋಡ್ಲಿಕ್ಕೆ ಮಾತ್ರ ಹೆಣ್ಣಿನ ಮುಂದೆ ಸಣ್ಣವರೇ. ಹಾಗೆ ಇದು 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 ಯಾವುದು? ಅದು ಯಾವುದು ಹೇಳಿ, ದಾಕ್ಷಿಣ್ಯ ಮಾಡುದು. ಎಂತದ್ದು ಕೇಳುದು? ಎಂತದ್ದು ಹಾಗೆ ಕೇಳಿಕ್ಕಾಗ್ತದ? ಕೇಳಿ ಎಂತದ್ದು ಮಾತ್ರ ಹೋದ್ರೆ ಅವಳು ಈಗ ಕೇಳುದು ಯಾರು? ಅಪ್ಪಮ್ಮನ ಮಾವನ? ನೀನು ಈಗ ನಾನೇ. ಇದು ಇದು ಅಂದ್ರೆ ಇದು ಆಗಿದಾ? ಆಗಿದಾ? ಇದಾ? ಹೌದು. ಉಂಟಲ್ಲ ಅದಲ್ಲ, ಅಲ್ಲಿ ನೋಡಿ ಸರಿ. ಓ ಹೌದಲ್ಲ, ಅಲ್ಲಿಲ್ಲ ಅಲ್ಲಿಲ್ಲ, ಅದು ಒಳಗೆ ಹೋಗಲೇ ಇಲ್ಲ. ಎಂತ ಹೇಳಿದ್ರು? ಮದುವೆ ಆಗ್ಲಿಲ್ಲ ಅಂತ ಹೋದ್ರೆ ನೇರ ಹೇಳ್ಬೋದಲ್ಲ. ಅದೇ ಮದುವೆ ಆಗ್ಲಿ ಹೋದ್ರೆ ಅದು ಮದುವೆ ಆಗದೇ ಇದ್ರೆ ಆಗದೇ ಇದ್ರೆ ಒಳ್ಳೇದೇ, ಒಳ್ಳೇದು. ನಾನಿದ್ದೇನಲ್ಲ ಅಂದ್ರೆ ಮಾಡ್ತ್ರಿಕ್ಕ. ನಾನು ಮದುವೆ ಮಾಡಿಸುವವರೆಗೆ ಕಾಣ್ತೇನೆ. ನಿನಗೆ ಹೊರಡುವಾಗ್ಲೇ ಹೇಳಲಿಕ್ಕಾಗ್ಲಿಲ್ಲ, ಸ್ವಲ್ಪ ಚಂದ ಮಾಡಿ. ಜನರಾಗಿ ಕಾಣ್ತೇವೆ, ಒಂದು ಮಾಡಿಸುವನಾಗಿ. ಯಾರು ಇವನ? ಹಾಗಿದ್ರೆ ನಾನು ಮದುವೆ ಆಗುವವನಾಗೆ ಕಾಣ್ತೇನೆ. ನೀವು ಮದುವೆ ಆಗುವವರ? ಹೌದು. ಅಂದ್ರೆ ನನ್ನನ್ನ ಆಗುವಂತ ಕೇಳುವ ಹೇಗೆ? ಪಂತಗೆ ನೀನೊಂದನು ಭಾವಿಸುವರ್ಗೆ ಸ್ಪಷ್ಟವಾಗಿ ನೇರವಾಗಿ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿದ್ದೀರಿ. ಹಾಗಂತ ಮದುವೆ ಆಗ್ಬೇಕು ಅಂತ ನನಗೂ ಉಂಟು, ನಿಮಗೂ ಉಂಟಾ? ಮನಸ್ಸುಂಟು. ಆದ್ರೆ ಮಾರ್ಗ ಸ್ವಲ್ಪ ಕಷ್ಟವಾಗಿದೆ. ಮಾರ್ಗ ಹೌದು, ಅದು ಸರಿ ಮಾಡುವ. ಎಲ್ಲಿ ಹಾಳಾಗಿದೆ? ಹಾಳಾದ ಮಾರ್ಗ ಸರಿ ಮಾಡು. ಹಾಳಾಗ್ಲಿಕ್ಕೆ ಸರಿಯಲ್ಲಿ ಉಂಟು. ಈಗ ಎಲ್ಲಿಯೂ ಸರಿ ಇಲ್ವಾ? ದಿಬ್ಬಣ್ಣ ಬರುವಾಗ ಎಲ್ಲ ಸರಿ ಮಾಡು. ಅದೇ ಮತ್ತು ನೀವು ಬರುವಾಗ ಸರಿಯಾಗಿರ್ತದೆ ಅಲ್ವಾ? ಅದಲ್ಲ ಮತ್ತೆ ಮಾರ್ಗ ಅಂತ ಹೇಳಿದ್ರೆ ನಾನೊಂದು ಪಂಥ, ನನ್ನಷ್ಟಕ್ಕೆ ನಾನು. ಹೋ ಹೋ ಹೋ, ನಿನ್ನಲ್ಲಿ ಒಂದು ಪಂಥ ಉಂಟು. ಏನು ಯುದ್ಧ ಪಂಥವ? ನನ್ನಷ್ಟಕ್ಕೆ ಒಂದು ನಿರ್ಧಾರ ಅಂತ ಹೇಳ್ಬಹುದು. ಪಂಥ ಅದೇ ಹೊಡೆದಾಡು, ನಿಮಗದೇ ನೆನಪಾಗು. ಅದಲ್ಲಪ್ಪ, ಮತ್ತೆ ನೋಡಿ, ಹೆಣ್ಣು ಗಂಡಿನ ಅಡಿಯಾಳಾಗಿ ಬದುಕಬೇಕಾದವಳು. ಹೌದಾ? ಹೌದು. ಹಾಗಾಗಿ ನನ್ನದೊಂದು ಏನು, ನನ್ನ ಮದುವೆ ಆಗುವಂತಹ ಗಂಡು ಯಾವ ಕಾಲಕ್ಕೆ ನಾನು ಏನನ್ನು ಕೇಳ್ತೇನೆ ಅದನ್ನ ನಡೆಸಿಕೊಡ್ಬೇಕು. ಅಷ್ಟೇ ಅಲ್ವಾ? ಅಷ್ಟೇ ಅಲ್ಲ, ನೀವು ಕೇಳಿದ್ರೆ ಅಂತದ್ದು ಉಂಡೆ, ಚಕ್ಕುಲಿ, ಬಳೆ, ಅದು ಒಂದೇ ಸಂದರ್ಭಕ್ಕೆ. ಅದು ಕೇಳುದು ಒಂದೇ ಸಂದರ್ಭಕ್ಕೆ. ಉಂಡೆ ಚಕ್ಕುಲಿ ಎಲ್ಲ ಅದೆಂತದ್ದು ಯಾವಾಗ ಒಮ್ಮೆ. ಹೌದು, ಅದು ಆವಾಗ. ಇದು ಅದಲ್ಲ. ಮತ್ತೆ ನಾ ಏನೇ ಕೇಳಬಹುದು, ಏನೇ ಕೇಳಬಹುದು, ಏನೇ ಕೇಳಬಹುದು. ಮನಸ್ಸಿಗೆ ತೋಚಿದ್ದನ್ನು ಕೇಳ್ತೇನೆ.
ಎನ್ನುವ ಮಾತು ಕೊಟ್ಟವರಿಗೆ ಹ. ನಾನು ಮನಸ್ಸೋಲ್ತೇನೆ ಅಂತ. ಹೌದಾ? ಹೌದು ಇದು ಕಷ್ಟ ನಿಮಗೆ ಎಷ್ಟು ಮತ್ತೆ ಎಂತ ಮತ್ತೆ ಇಲ್ಲ ಅಂತ ಹೇಳಿದ್ರೆ ಆ ಕಾಲಕ್ಕೆ ಬಿಟ್ಟೋಗ್ಬಿಡ್ತೇನೆ. ಹೇಳಲಿಕ್ಕಿಲ್ಲ, ಇಲ್ಲ ಅಂತ ಹೇಳಿದವರವ ನೀವು? ಹೌದು. ಯಾರಿಗೆ ಎಲ್ಲಿ ಬೇಕಾದರೂ ಯಾವ ಕಾಲದಲ್ಲೂ ಹೇಗೆ ಬೇಕಾದರೂ ಕೊಡುವವ ಮೂರು ಲೋಕ ವಿಜಯಿ ವಿರೋಚನ. ಏನು ಬೇಕು, ಎಷ್ಟು ಬೇಕು, ಎಲ್ಲಿ ಬೇಕು? ನನಗೆ ಸತ್ಯ ನೀವೇ ಬೇಕಾಗಿತ್ತು. ಹೌದಾ? ಹೌದೌದು. ನಾನೇ ಹೌದು. ನೀನು ಕೇಳಿದ್ದನ್ನು ಯಾವ ಕಾಲದಲ್ಲಿ ನೀನು ಕೇಳಿದ ಕ್ಷಣದಲ್ಲಿ ಒದಗಿಸ್ತೇನೆ. ಯಾಕೆ ಯಾವ್ದನ್ನು ಕೇಳಿದ್ರು ಕೊಟ್ಟಿರಿ, ಕೊಡ್ತೇನೆ. ಜಗತ್ತನ್ನು ಕೇಳಿದ್ರು ಕೊಟ್ಟಿರಿ. ಕೊಡ್ತೇನೆ. ಜಗದಾಪಿ ನೀವು. ಜಗದಾಪಿ ಜಗತ್ತಿನಲ್ಲಿ ಸುಂದರ ಪುರುಷ ಅಂತ. ಓ, ಈಗ ನಾನು ಚಂದ ಇದ್ದೇನಲ್ಲ. ಹಾಗೆ ಬೈಮ ಅಯ್ಯೋ ನಾಚಿಕೆ ಆಗುವುದಕ್ಕೆ. ಅಭಿರಾಮ ಅಂದ್ರೆ ಚಂದ ಅಂತ ಅಲ್ವಾ? ಹಾಗೆ ಬರೀ ಬಾಯಿಲೇ ಇದಾಗಿಲ್ಲ. ನನಗೆ ಬಾಲ್ಯ ಕೊಡಬೇಕು. ಅದೆಲ್ಲ ನಮ್ಮದು. ನಾವು ಒಂದು ಸಲ ಮಾತು ಕೊಟ್ರೆ, ನಾನೊಂದು ಸಲ ಮಾತು ಕೊಟ್ಟರೆ ಅಲ್ವಾ, ಮುಗೀತು. ಏನು ನಂಬಿಕೆ ಇಲ್ವಾ ಇವ್ರ ಹತ್ರ? ನಂಬಿಕೆ ಉಂಟಾ? ಇದ್ರೆ ಕೊಡಿ ಅದನ್ನು. ನನಗೆ ಉಂಟು. ಅವು ಇದ್ರೆ ಕೊಡಿ ಅಂತ ನಂಬಿಕೆ. ಈಗ ರೆಡಿ. ಮತ್ತೆ ಎಂತದ್ದು? ಕೊಟ್ಟೆ ಅಲ್ಲ, ಮಾತು ಕೊಟ್ಟೆ. ಯಾರಿಗೆ ಕೊಡುದು? ಅವನಿಗೆ ಕೊಟ್ಟೆ. ಆದ್ರೆ ಅವನನ್ನೇ ಇಟ್ಕೊಳ್ಳಿ ನೀವು. ಹೋಗ್ತಾಳೆ ಹೋಗ್ತಾಳೆ ಹೋಗ್ತಾಳೆ. ಬೇಕು ಅಂತ ಆದ್ರೆ ಕೊಡಿ ಬೇಗ. ಮಾತು ನನ್ನ ಕೈ ಮೇಲೆ ಕೈ ಇಟ್ಟು ಕೊಡ್ಬೇಕು ಅಂತ ಹೇಳಿದ್ದು ನಾನು. ಅಲ್ಲಿಗೆ ಕಟ್ಟಬೇಕಾ? ಯಾರಿಗೂ ಮಾತು ಕೊಡುದಾದ್ರೆ ನೀವು ಹೀಗೆ ಹೇಳುವ ಅವಕಾಶ ಸಿಕ್ಕಿದ್ರೆ ಕೈ ಮುಟ್ಟಕ್ಕೆ ಆಗುದಿಲ್ಲ ನಿಮಗೆ? ಕೈ ಮುಟ್ಟು. ಹಾಗಿದ್ರೆ ಅಲ್ಲಿಗೆ ತಟ್ಟಬೇಕು. ಅಲ್ಲಿಗೆ ತಟ್ಟು. ಬರೀ ಅಷ್ಟಕ್ಕಷ್ಟಕ್ಕೆಲ್ಲ ಮತ್ತೆ ಜೀವನದುದ್ದಕ್ಕೂ ಇರ್ತೇನೆ ನಾನು. ಆಯ್ತು. ಒಮ್ಮೆಗೆ ಆಕರ್ಷಿತರಾಗಿ ಹಗಲ ಮಾಡ್ಲಿಕ್ಕಿಲ್ಲ. ನೀನು ಬಂದ್ರೆ ನನ್ನದು ಜೀವನ ಪಾವನ. ಮತ್ತೆ ಭಾಷೆ ಕೊಡ್ಬೇಕು. ಭಾಷೆ ಕೊಡ್ತೇನೆ. ನೀನು ಕೇಳಿದ್ದನ್ನು ನೀನು ಕೇಳುವಾಗ ಕೊಡ್ತೇನೆ. ಹೌದಲ್ವಾ? ಅವರನ್ನ ಸ್ವಲ್ಪ ಆ ಕಡೆಗೆ ಕಳಿಸಿ. ಇಂದು ಕೆಲ ದಿನವಾಗಿ ಕಂತು ಕೇಳಿಯಳು ಆತಳು ಗರ್ಭವು ಕಾದಿನಳು. ಓಯ್, ಕೆಲವು ಸಮಯ ಆಗಿ ಹೋಯಿತು ಮೋಹಿನಿಯನ್ನು ಮದುವೆಯಾದ ಮೇಲೆ. ಎಷ್ಟು ಚಂದದ ಜೀವನ ನಮ್ಮದು. ಆದರೆ ಈಗಲಷ್ಟೇ ನಿನ್ನೆ ಮೊನ್ನೆ ಬೇಟೆಗೆ ಹೋಗಿ ಬಂದದ್ದು. ಬೇಟೆಗೆ ಹೋಗಿ ಬಂದವ ಮನೆಯಂಗಳವನ್ನು ಪ್ರವೇಶ ಮಾಡುವಾಗ ನನ್ನವಳು ಯಾವಾಗಲೂ ನನ್ನನ್ನು ಸ್ವಾಗತಿಸ್ತಾ ಇದ್ಲು. ಇವತ್ತು ಕಾಣುವುದೇ ಇಲ್ಲ. ಎಲ್ಲಿ ಹೋಗಿದ್ದಾಳೆ? ಒಮ್ಮೆ ಒಳಗೆ ಹೋಗಿ ಬರುದಾ? ನೋಡುವ. ಇದು ಸಮಯ ಬಹಳ ಹೊತ್ತು ಕಾಯ್ಲಿಕ್ಕಿಲ್ಲ ಸ್ವಾಮಿ. ಕೆಲಸ ಹಾಗೆ ಅಲ್ವಾ, ಮುಗಿದು ಹೋಗ್ಬಿಡ್ಬೇಕು. ಹಾಗಂತ ಬಟ್ಟರೆ ಮುಗಿಸುವುದಲ್ಲ, ಅದು ಸರಿಯಾದ ರೀತಿಯಲ್ಲಿ ಮುಗಿಬೇಕು ಅಂತ ಆದ್ರೆ ಇದು ಸಂದರ್ಭ ಸಮಯ ಅನುಮಾನವೇ ಇಲ್ಲ. ಹೋಗಿ ಬರ್ತಾ ಇದ್ದಾರೆ ನಮ್ಮವರು. ಇನ್ನು ಮತ್ತೆ ಹೆಚ್ಚು ಹೊತ್ತು ಕಾಯ್ಲಿಕ್ಕಿಲ್ಲ. ಬರ್ಲಿ ನೋಡ್ತೇನೆ ಅಂತ ಮುಂದೆ ಮಾತಾಡ್ಲಿಕ್ಕೆ ನಾನು ಮಾತಾಡ್ತಿಲ್ಲ, ಸುಮ್ಮನೆ ಕೂತ್ಬಿಡ್ತೇನೆ. ಬರ್ಲಿ ಆಮೇಲೆ. ಮೋಹಿನಿ, ಓ ಮೋಹಿನಿ, ಓ ನನ್ನ ಮುದ್ದು ಕಣ್ಮಣಿ, ಓ ರಮಣಿ, ರಮಣಿ. ಬೇಕಾದರ ನಯನೆ ಮತನಾಡುವುದೇ ಪದದ ಸದನೆ ಏತಗೆ ತಿರುಗಿದೆ. ಓ ನನ್ನ ಕಣ್ಮಣಿ. ಇದೆಂತದು? ಸುಡು 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 ಓಡ್ತಾ ಇದ್ದಿ. ಏನಾಯ್ತೆ? ಸಿಟ್ಟು ಬಂದಿದೆ ನನಗೆ. ಸಿಟ್ಟ? ಹೌದು. ಸಿಟ್ಟು ಯಾಕೆ? ಸಿಟ್ಟು ಬರ್ದೇ ಇರ್ತದೆ ಮತ್ತೆ. ರಜೆಯ? ಎಂತದ್ದು? ಅಯ್ಯ ದೇವ್ರೆ, ಅದು ಇಲ್ಲವೇ ಇಲ್ಲ. ಹೌದಾ? ಆಹಾ. ಅಲ್ಲ, ನೀನು ನಾನು ಹೋಗುವಾಗ ಸರಿ ಇದ್ದೆ, ಹೌದು. ಬರುವಾಗ ಏನು ನಿನಗಾಯ್ತು? ಸರಿ ಇಲ್ಲ ಅಂತ ಹೇಳಿದ್ರೆ ಕಾರಣ ಉಂಟು. ಅಯ್ಯೋ, ಮದುವೆಯಾಗಿ ಬಂದು ಒಂದು ಕೆಲವು ದಿವಸ ಅಷ್ಟೇ. ಆಮೇಲೆ ನಿಮ್ಮ ತಿರುಗಾಟ ಪ್ರಾರಂಭ ಆದದ್ದು ಮುಗಿಲಿಕ್ಕುಂಟ. ಅಯ್ಯೋ ದೇವ್ರೆ, ಅಲ್ಲೂ ಹೊಡೆದಾಟ, ಇಲ್ಲಿ ಯುದ್ಧ, ಇಲ್ಲಿ ಮತ್ತೊಂದು ನಾವು ಗಂಡಸರದ್ದು ಹಾಗೆ ಅಲ್ವಾ? ಎಂತದ್ದು? ಮನೆ ಬಿಟ್ಟು ಹೊರಗೆ ಹೋದ ಮೇಲೆ ಯಾವಾಗ ಬರ್ತೇವೆ ಅಂತೇಳಿ ಹೆಂಡತಿಯೇ ಕಾಯ್ಬೇಕು ಹೊರತು ಗಂಡ ಕಾಯ್ಲಿಕ್ಕಿಲ್ಲ. ಎಂತ ಬಯಕೆ ನಿನ್ನೊಳರವೇ ಧನುಜೇಂದ್ರ, ಎಂತ ಬಯಕೆ ನಿನ್ನೊಳರವೇ ಧನುಜೇಂದ್ರ, ನಾನೇ ಕಣ್ಣೀರೆದು ಉಣಬಡಿಸುವೆನು ಧನುಜೇಂದ್ರ, ನಾನೇ ಕಣ್ಣೀರೆದು
ತನುಜೇಂದ್ರ ನಿನ್ನ ವರತನ್ಯರಾರಿಹರಿ ಬೇಳು ಬೇಳು ತನುಜೇ ಬೇಳು ತನುಜೇಂದ್ರ. ನಿನಗೆ ಬಯಕೆ, ಇದು ಹೆಣ್ಣು ಮಕ್ಕಳಿಗೆ ಬಯಕೆ ಎಷ್ಟು ಸಲ? ಅಂದ್ರೆ ಎಷ್ಟು ಸಲ? ಎಂಥದ್ದು ಯಾವಾಗಲೂ ಸ್ವಾಮಿ ನನಗೊಂದು ಬಯಕೆ ಉಂಟು, ಆಯ್ತು ನೀನು ಕೇಳಿದಿ ಅಂತ ಕೊಟ್ಟೆ. ಮತ್ತೊಂದು ಸಲ ಹೇಳಿದಿ ಸ್ವಾಮಿ ನನಗೊಂದು ಬಯಕೆ ಮೇಲೆ ಹಾರೋಡು, ಆಯಿತು ಹಾರುವ ರಥವನ್ನು ಕೊಟ್ಟೆ, ಅದು ಆಯಿತು. ಮತ್ತೆ ಪುನೊಮ್ಮೆ ನೀರಲ್ಲಿ ಈಜಬೇಕು, ಸರಿ ಜಲಕೇಳಿ ಆಯಿತು. ಇನ್ನೆಂಥದ್ದೇ ಬಯಕೆ ಊಟವಾ? ಭಯದ ಊಟದ ಬಯಕೆ. ಊಟ ಮಾಡುವ ಅದಕ್ಕೇನು ಷಡರಸೋಪೇತವಾದಂಥ ಭಕ್ಷ್ಯಭುಜ್ಯಾದಿಗಳನ್ನು ಒಬ್ಬ ಬ್ರಾಹ್ಮಣರ ಹತ್ರ ಮಾಡಿಸಿ. ಅಯ್ಯೋ ಅದಲ್ಲ, ನನಗೆ ಊಟ ಮಾಡುವ ಬಯಕೆ ಅಲ್ಲ, ಮತ್ತೆ ನನಗೆ ಊಟ ಮಾಡಿಸುವ ಬಯಕೆ. ಅಷ್ಟೇ ಅಲ್ಲ. ಎಂತದ್ದು? ಓಯ್ ಎಂತದ್ದು? ಇಲ್ಲಿ ಬನ್ನಿ. ಇಲ್ಲಿ ಬನ್ನಿ. ಎಂತದ್ದು? ಯಾರೀಗ ಊಟ ಬಡಿಸ್ತೇನೆ ನಾನು? ಹೌದೌದು ನೋಡಿ, ನನ್ನ ಹೆಂಡತಿಗೆ ನಿಮಗೆಲ್ಲ ಬಡಿಸಬೇಕು ಅಂತ ಬಯಕೆ ಆಗಿದೆ. ಅಯ್ಯೋ ಗಂಡಸ, ನೀವು ಎಂತ ಮಾತಾಡುದು? ನಾನು ಹೆಣ್ಣಲ್ವಾ? ನನ್ನದಾದ ಬೈಕೆ ಇರುವುದಿಲ್ವಾ? ನೀವು ಎಷ್ಟೊತ್ತಿಗೆ ಗಂಡಸ ಹೊರಗಡೆ ತಿರುಗಾಡ್ತಾ ಇದ್ರೆ ಹಾ. ನನಗೊಂದು ಬೈಕೆ ಏನು ಗೊತ್ತಾ? ಏನು? ಒಂದು ದಿವಸ ನಿಮ್ಮನ್ನು ಕೂಡಿಸಿ ನಿಮ್ಮ ತಲೆಗೊಂದಿಷ್ಟು ಎಣ್ಣೆ ಹಾಕಿ. ಎಂತದ್ದು? ನನ್ನ ತಲೆಗೆ ಒಂದಿಷ್ಟು ಎಣ್ಣೆ ಹಾಕಿ. ಎಣ್ಣೆ ಮತ್ತೆಲ್ಲಿಗೂ ಎಣ್ಣೆ ಬೇಡವಾ? ಬೇಕಾದ ನಿಮ್ಗೆ ಗೊತ್ತುಂಟು, ನಂಗೆ ಗೊತ್ತಿಲ್ಲ. ನಾನು ತಲೆಗೆ ಎಣ್ಣೆ ಹಾಕದೆ ಹಾ. ವರ್ಷಗಳೇ ಸಂದು ಹೋಯಿತು. ಒಂದೆರಡು ಸಾರಿ ನಾ ಹಾಕಬೇಕು ಅಂತ ತಲೆಗೆ ಹಾಕುವಾಗ ನೀವು ಹೀಗೆ ಮಾಡಿ ಅದು ಬಾಯಿಗೆ ಹೋಗುದು. ನನಗೀಗ ಬೇಡ, ಎಣ್ಣೆ ಬೇಡ. ಅದಲ್ಲ, ನಿಮಗೆ ಬೇಕು ಅಂತ ನನಗೆ ಬೇಕು ಈಗ. ನಿನಗೆ ಬೇಕಾದ್ರೆ ನೀನು ಹಾಕಿಕೋ. ಅಭ್ಯಂಜನವ ಮಾಡೇ ನಾನು, ಅಭ್ಯಂಜನವ ಮಾಡೇ ನಾನು ಮೋಗನಾಗಿ ಮಲರಮ್ಯದಿಂದ ಬಿಟ್ಟಿಯನು ಮೋಗನಾಗಿ. ನಿಮಗೆ ಅಭ್ಯಂಜನವನ್ನು ಮಾಡಿಸಬೇಕಿರುವಂತಹ ಬಯಕೆ, ಎಣ್ಣೆ ಹಾಕುವುದು ಅಂತ ಹೇಳಿದ್ರೆ ಎಂತದನ್ನು ಹೇಳಿದ್ದು? ಹಾ. ನಿಮ್ಮ ಮೈಗೆಲ್ಲ ಎಣ್ಣೆ ಪೂಸಿ ಹಾ. ನಿಮಗೆ ಬಿಸಿ 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 ಸ್ನಾನ ಮಾಡಿಸಬೇಕು. ಹಾ. ಹಾಗೆ ಬಿಸಿ ಬಿಸಿಯಾದಂತಹ ಅಡುಗೆ ನಾನೆಲ್ಲ ಕೈಯಲ್ಲಿ ನಿಮಗೆ ಊಟ ಮಾಡಿಸಬೇಕು. ಹಾ. ಇದೇ ಬಯಕೆ. ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ನಾವು ಒಂದಿಷ್ಟು ಆಭರಣ ತಂದುಕೊಡಿ ಅಂತ ಕೇಳಿದಲ್ಲ. ಒಂದು ಹಾ. ಹೆಣ್ಣು ಮಕ್ಕಳು ಹಾ. ಬಸುರಿಯಾದಾಗ ಹಾ. ಕೆಲವೊಂದು ಆಶೆ ಇರ್ತದೆ. ಹಾ. ಹುಳಿ ಮಾವು ತಿನ್ನಬೇಕು ಹೌದು ಅಲ್ವಾ? ಹೌದು ಏನೋ ಒಂದು ಸಿಹಿ ಗಂಡ ತಿನ್ನುವುದು ಎಂತದೆಲ್ಲ ಉಂಟಂತ ನಂಗೆ ಹೌದು. ಗೊತ್ತಿಲ್ಲ. ಸ್ವಲ್ಪ ಮಣ್ಣು ತಿನ್ನಬೇಕು. ಹೌದು. ಅಲ್ಲಿ ಮಣ್ಣಿಗೆ ನೀರು ಬಿದ್ದಾವಾಗ ಮಣ್ಣಿನ ವಾಸನೆಯನ್ನು ಕೇಳು ಸ್ವಾಮಿ, ನನಗೆ ಆ ಮಣ್ಣು ಬೇಕು, ಸ್ವಲ್ಪ ತರ್ತೀರಾ ಅಂತ ಕೇಳುತ್ತಂತೆ. ಹೌದು. ಹುತ್ತಕ್ಕೆ ಹೋಗುವುದು. ನಂಗೆ ಅದೆಲ್ಲ ಬಯಕೆ. ನನಗೆ ನೀವು ಸ್ನಾನ ಮಾಡಿಸಬೇಕು ಅಂತ ಬಯಕೆ. ಇದೆಲ್ಲ ಪ್ರಪಂಚದಲ್ಲಿ ಇಲ್ಲದು. ಹಾ. ಸುಮ್ಮನೆ ಅದೆಲ್ಲ ಬೇಡವೇ? ಬೇಡ ಅಂತ ಹೇಳಿದ್ರೆ ನಾ ಹೋಗ್ತೇನೆ. ನೀನು ನನ್ನ ಜೀವನ ಸಂಗಾತಿಯಾಗಿ ಕೊನೆಯವರೆಗೆ ಇರಬೇಕು ಎನ್ನುವ ಹಾಗೆ ನಿನ್ನನ್ನು ಮೆಚ್ಚಿ ಹಾ. ನಾನು ಮದುವೆಯಾದದ್ದು. ಮತ್ತೆ ನಾ ಹೇಳಿದ್ದೆ ಮದುವೆ ಆಗುವಾಗ ನಾ ಏನು ಕೇಳಿದ್ರು ನಡೆಸಿಕೊಡ್ಬೇಕು ಅಂತ. ನಾ ಎಂತೆಂದು ಕೇಳಿಲ್ಲ. ಸ್ನಾನ ಮಾಡಿಸ್ತೇನೆ ಅಂತ ಹೇಳಿದ್ರೆ ಅಯ್ಯೋ ಎಂತದ್ದೇ ಅಯ್ಯೋ ಗಂಡಸ. ಒಂದು ಗಂಡಸನ್ನು ಹೆಂಗಸು ಸ್ನಾನ ಮಾಡಿಸುವುದಾ? ಎಂತ ಆಗ್ತದೆ? ಅದು ಅದೆಲ್ಲ ಸರಿಯಾಗ್ಲಿಕ್ಕಿಲ್ಲ ಬಿಡು. ಮತ್ತೆ ಗಂಡಸನ್ನು ಹೆಂಗಸು ಸ್ನಾನ ಮಾಡಿಸುವುದೇ, ಅದೇ ಹೆಂಗಸನ್ನು ಗಂಡಸು ಸ್ನಾನ ಮಾಡುದು. ಶಿ ಎಂತ ಮಾತಾಡ್ತದೆ? ಅಲ್ಲ, ಒಂದು ವೇಳೆ ಬೇಳೆ ಎಂತದು? ನನ್ನನ್ನು ಸ್ನಾನ ಮಾಡಿಸಿ ಅಂತ ನಿನ್ನ ಒಂದು ಬಯಕೆ ಇದ್ರೆ ನಿನ್ನನ್ನು ನಾನು ಸ್ನಾನ ಮಾಡಿಸ್ತೇನೆ. ಅಯ್ಯೋ ನಿಮಗುಂಟು ಅಂತ ಹೇಳಿ ನನ್ನ ಸ್ನಾನ ಮಾಡಿಸೋದು ಕೆಟ್ಟ ಗಂಡಸೇ. ಕೆಟ್ಟ ಗಂಡಸಲ್ಲ. ಎಂತೆಲ್ಲ ಬಯಕೆ ಇರ್ತದೆ. ಅಲ್ಲ, ಅದೊಂದು ಆಸೆ ಅಲ್ವಾ? ಬೇಡ. ಈಗ ಸ್ನಾನ ನಾನು ಮಾಡಿಕೊಂಡು ಬರ್ತೇನೆ. ಅದು ಬೇಡ. ಇದು ಅದೆಲ್ಲ ಬೇಡವೇ? ಬೇಡ ಅಂತ ಹೇಳಿ ಹೇಳಿಲ್ಲ. ನನ್ನ ಬಯಕೆ ನೀವು ಈಡೇರಿಸುದು ಅಂತಂದ್ರೆ ನಾ ಹೋಗ್ತೇನೆ. ಮೋಹಿನಿ, ಇಲ್ಲಿ ಕೇಳೆ. ನನಗೆ ತಲೆಗೆ ಎಣ್ಣೆ ಹಾಕಿ ಸ್ನಾನ ಮಾಡುವ ಅಭ್ಯಾಸ ಇಲ್ಲ. ನಾನು ಹೀಗೆ ಹೋಗುದು, ನೀರು ಹಾಕುದು, ಬರುವುದು. ಅದಕ್ಕೆ ಹೇಳಿದ್ದು ಅದೆಲ್ಲ ನೋಡಿ. ಮತ್ತೆ ಅವೆಲ್ಲ ಜಡ್ಗಟ್ಟಿದೆ ಮೈ. ಎಂತ ಜಡುಗಡುವುದು? ಮತ್ತೆ ಬೇಡವೇ? ಗಟ್ಟಿಯಾಗಿದೆ. ಈಗ ಏನು ನೀನು ಪ್ರಪಂಚದಲ್ಲಿರುವಂತ ಎಂತದ್ದು ಬೇಕಾದ್ರೂ ಕೇಳು. ಪಾತಾಳ ಗಡಿಯಿಂದ ಏನಾದ್ರೂ ತರಬೇಕಾ ಅಥವಾ ಸ್ವರ್ಗಕ್ಕೆ ಹೋಗಿ ಏನಾದ್ರೂ ತರಬೇಕಾ? ನಾನು ಹೇಳಿದ ಒಂದು ಬಯಕೆ ನಿಮಗೆ ಈಡೇರಿಸಲಿಕ್ಕೆ ಆಗುದಿಲ್ಲ ಅಂತಾದ್ರೆ ಮತ್ತೆ ನೀವು ಎಂತದ ತಂದು ಕೊಡ್ತೇನೆ ಅಂತ ಹೇಳಬೇಡಿ. ನಾನು ಹೋಗುದು ಈಗ ಒಂದ ಸ್ನಾನ ಮಾಡಿಸ್ಲಿಕ್ಕೆ ಆಗ್ತದ ಹೇಳಿ, ಇಲ್ಲ ಅಂದ್ರೆ ನಾನು ಹೋಗ್ಬೇಕಾ ಆಗ್ಬೋದು ಅಂತ ಹೇಳಿ. ಸರಿ, ಇದಾಗ್ಲಿಕ್ಕಿಲ್ಲ ಮಾರೆ. ಇವಳೊಂದು ಹಠ ಹಿಡಿದ್ರೆ ಇವಳು ಹಠ ಹಿಡಿದದು ಸಾಧಿಸದೆ ಬಿಡುವವಳಲ್ಲ. ಆಯ್ತು, ಇದು ಚೂರು ಚೂರು ಆಯ್ತಾ? ಚೂರು ಅಂದ್ರೆ ಚೂರು ಸ್ವಲ್ಪ ಸ್ವಲ್ಪ ಸಾಕು. ಅಲ್ಲ, ಎಣ್ಣೆ ಜಾಸ್ತಿ ಹೆಚ್ಚು ಹಾಕುದಿಲ್ಲಪ್ಪ ನಾನು. ಸ್ವಲ್ಪವೇ ಚೂರು ತಲೆಗೆ ಒಂದು ಹಾಕಿ ಆಮೇಲೆ ಬೆನ್ನಿನಿಂದಲೇ ಒರೆಸಿದ್ರೆ ಆಯ್ತು. ಎಲ್ಲ ಅಯ್ಯ ಮೈಕೈಗೆಲ್ಲ ಒರೆಸುದು. ಎಲ್ಲ ಬೇಡ. ನೀವು ಎಷ್ಟು ತಿರುಗಾಡಿ ಬಂದು ನಿಮಗೆ ಮೈಕೈ ನೋವಾಗಿರ್ತದೆ. ಎಲ್ಲ ಕಡೆ ಆಯ್ತು, ಕೂತ್ಕೊಳ್ಳಿ.
ಎಂತದು ಒಯ್ 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 ಎಂತದು ಹೋಗ್ಲಿಲ್ಲ ಅಲ್ಲಿ ಎಂತ ಇಲ್ಲ ಅದು ಅದು ಅಲ್ಲ ಅದು ಚೆಂಡೆ ಗಟ್ಟಿ ಗಟ್ಟಿ ಎಲ್ಲಿ ಗಟ್ಟಿ ಕವಚದ ಹಾಗೆ ಕಾಣ್ತಾ ಉಂಟು. ಆದಿ ಜನ್ಮ ಕವಚವ ಎಂತು ಗೋಚರವಾಯ್ತು ಅರದಿ ನಿನಗೆಂದು ಗೋಚರವಾಯ್ತು. ಮೋಹಿನಿ, ನನ್ನ ಹೆಂಡತಿ ಅಲ್ವಾ ನೀನು? ಹೌದು, ಅಯ್ಯೋ ನನ್ನ ಹೆಂಡತಿಯೇ ಹೌದು ನೀನೇಯಾ? ಹೌದು ಅಯ್ಯೋ ನೀನು ಎಷ್ಟು ಸಮಯ ಆಯಿತು ನನ್ನನ್ನು ನೋಡುವುದು? ನಿನ್ನನ್ನು ಮನೆಗೆ ಕೆಲವು ಸಮಯ ಆಯ್ತಲ್ವಾ? ಅಲ್ವಾ? ಹೌದು. ನನ್ನ ಹತ್ತಿರ ನನ್ನ ಸಂಗಡ ಬಿದ್ದು ಹಾ, ಕೆಲವು ವರ್ಷಗಳೇ ದಾಟಿ ಹೋಯಿತು. ಹೌದು. ನನ್ನ ಆಲಿಂಗನದ ಅಪ್ಪುಗೆಯನ್ನು ನೀನು ಇವತ್ತಲ್ಲ ಅನುಭವಿಸಿದ್ದು ಎಷ್ಟು ಸರಿ? ಇವತ್ತು ಈಗ ಸ್ನಾನ ಮಾಡಿಸಬೇಕು. ಕವಚ ನಿನ್ನ ಕೈಗೆ ಕವಚ ಎಂತದ್ದು ತೆಗಿರೇಗೋ? ತಡಿ, ನನ್ನ ದೇಹಕ್ಕೆ ಇರುವಂತಹ ಕವಚಗಳನ್ನೆಲ್ಲ ತೆಗೆದೆ. ಬರೇ ಮೈಯಲ್ಲಿದ್ದೇನೆ ನಾನು. ಆದರೂ ಕವಚ ಉಂಟು. ಅಯ್ಯೋ ಅದಕ್ಕೆ ನೋಡಿ ಕಾಣ್ತದೆ. ಸುಳ್ಳು ಹೇಳ್ಬೇಡಿ ನೀವು. ಅದೊಂದು ಕವಚ ಇಟ್ಟುಕೊಂಡು ಮತ್ತೆ ಎಲ್ಲ ಕಾಚಿದ್ದೇನೆ ಅಂತ ಹೇಳಿ ನಿಮ್ಗೆ ಅಷ್ಟೆಲ್ಲ ನಾಚಿಕೆ ಮಾಡ್ತಂತಕ್ಕೆ ನಾನಲ್ವಾ? ಅಯ್ಯೋ ಹೆಂಡತಿ ಅಲ್ವಾ ಮನೆ. ಅದೊಂದು ಕವಚ ತೆಗಿಲಿಕ್ಕೆ ಆಗುದಿಲ್ಲ. ಸತ್ಯ ಹೇಳಬೇಕು, ನನ್ನ ದೇಹದಲ್ಲಿರುವಂತಹ ಕವಚ ನಿನಗೆ ಕಾಣಿಸ್ತದ? ಕಾಣ್ತಾ ಉಂಟಪ್ಪ. ಹೇಗೆ ಕಾಣಿಸ್ತದೆ ನಿನಗೆ? ಕಾಣ್ತದೆ. ನಿನಗೆ ಹೇಗೆ ಕಂಡಿತು? ತೋರ್ದಿ ಪತಿವೃತೆಯರ್ಗಿ ಹೇಗೆ ಕಂಡಿತು ನಾನು? ರಮಣ ತೋರದಿ ಪತಿವೃತೆಯರ್ಗಿ ಈಗ ಹೇಗೆ ಕಂಡಿತು ಅಂತ ಹೇಳಿದ್ರೆ ಖಂಡಿತ ಕಂಡದ್ದು ಅಂತಲ್ಲ, ಹೇಗೆ ಕಾಣುವುದಕ್ಕೆ ಸಾಧ್ಯ ಅಂತಲ್ವಾ? ನಿನಗಾಯಿತು. ತೋರದಿ ಪತಿವೃತೆಯರಿ ಜಗದೊಳರ್ಧಾಂಗಿಯಾಗಿ ನಿನ್ನ ಸೇರ್ದವಳ ನೈಸಿ ಜಗದೊಳರ್ಧಾಂಗಿಯಾಗಿ ನಿನ್ನ ಸೇರ್ದವಳ ನೈಸಿ ನಿನ್ನ ಆನೈಸಿ ತೋರದಿ ರಮಣ ರಮಣ ನೀವೆಲ್ಲ ಸಂಶಯ ಮಾಡುವುದಕ್ಕೆ ನಿಮಗೆ ಖಂಡಿತ ನಿಮಗೆ ಕಂಡದ್ದೆ ಈಗ ಗೊತ್ತಾಯ್ತು. ನೋಡು, ಆತಿನಿಂದ ಹರಿಸಬೇಡ. ಬಹುಶಃ ಯಾರಿಗೂ ಬರಿಗಣ್ಣಲ್ಲಿ ಕಾಣುವುದಕ್ಕೆ ಅಸಾಧ್ಯವಾದದ್ದು ಆದದ್ದು ಅಥವಾ ಇನ್ನೊಬ್ಬರಿಗೆ ಅಗೋಚರವಾದದ್ದು ಆದದ್ದು ನಿನಗಾಗಿ ಕಂಡಿತು ಅಂತಲ್ವಾ? ನಿನಗೆ ಹೇಗೆ ಕಂಡಿತು? ನೀವು ಬೇರೆ ನಾ ಬೇರೆ ಸ್ವಾಮಿ. ಅಂದ್ರೆ? ನಿಮ್ಮ ಅರ್ಧಾಂಗಿ ಅಲ್ವಾ ನಾನು? ಅವಿನಾಭಾವ ಸಂಬಂಧ ಗಂಡಿಗೂ ಹೆಂಡತಿಗೂ ದೇವರಿಗೂ ಜೀವನಿಗೂ ಅಲ್ವಾ? ಹಾಗಾಗಿ ನೀವು ಅವಿನಾಭಾವ ಸಂಬಂಧವನ್ನು ಹೊಂದಿದ ಅರ್ಧಾಂಗಿ ನಾನಾಗಿರುವ ಕಾರಣ, ಅದರ ಜೊತೆಗೆ ಪತಿವ್ರತೆಯಾಗಿ ನಿಮ್ಮೊಡನೆ ಇದ್ದ ಕಾರಣ ನಾನು ಕಂಡಿತು. ಅಬ್ಬ, ಎಂತ ಧೈರ್ಯ ಬಂತು ಈಗ ಮನಸ್ಸಿಗೆ. ಹೌದಾ? ಪತಿವ್ರತೆ ನೀನು. ಹೌದೌದು. ಪತಿವ್ರತೆಯಾದ ಕಾರಣ ಕಾರಣ ಕಂಡಿತು. ನನ್ನ ಶರೀರದಲ್ಲಿರುವಂತಹ ಅಗೋಚರವಾದಂತಹ ಒಂದು ಕವಚ ಕಣ್ಣಿಗೆ ಕಂಡಿತು. ಸರಿ, ಹಾಗಿದ್ರೆ ಅಚ್ಚು. ಅಚ್ಚುದಲ್ಲ, ಈಗ ಆ ಕವಚ ತೆಗಿಬೇಕಲ್ಲ ಎಣ್ಣೆ? ಬೇಡವೆ, ಅದು ತೆಗಿಬೇಕು. ಅದು ತೆಗಿಬಾರ್ದು, ಅದು ತೆಗಿಬಾರ್ದು.
ಅದಕ್ಕಾಗಿ ಬ್ರಹ್ಮದೇವ ಕೊಟ್ಟಿರುವಂತಹ ಅಭೇದ್ಯ ವರ, ಅದರಿಂದ ತಾನೇ ಇಷ್ಟೆಲ್ಲ ಹಾರಾಡಿತು. ಅದೇ ಹೋಗಿದೆ, ಉಳಿದಿರುವುದು ನಿನ್ನ ಪ್ರಾಣ. ನಮಗೆ ಮೋಸವನ್ನು ಮಾಡಿದೆಯಲ್ಲ, ನಾನು ವರ ಪಡೆದಂತ ವಿಶೇಷತೆ ಏನೆನ್ನುವುದನ್ನು ನಾನೀಗ ನಿನಗೆ ತೋರಿಸ್ತೇನೆ. ಇನ್ನೂ ಕೂಡ ಬದುಕುವುದಕ್ಕೆ ಅವಕಾಶ ಮಾಡಿಕೊಡ್ತೇನೆ. ಮಾಡಿದ ತಪ್ಪನ್ನೆಲ್ಲ ಒಪ್ಪಿಕೋ. ಸ್ವರ್ಗಲೋಕದ ಅಧಿಕಾರವನ್ನು ದೇವರಿಗೆ ನೀಡು. ಬದುಕುವುದಕ್ಕೆ ಅವಕಾಶ. ನಿನ್ನ ಭಿಕ್ಷೆ ನನಗೆ ಬೇಡ. ಹಾಗಿದ್ರೆ ಬ್ರಹ್ಮದೇವನಂತ ಸೃಷ್ಟಿಯ ಅಧಿಕಾರವನ್ನು ಪಡೆದಿದ್ದೇನೆ. ಇವನ ಮುಂದೆ ಭಸ್ಮಾಸುರನಾಗಿ ನಡೆಯುತ್ತೇನೆ. ನನ್ನ ಹುಟ್ಟಿನ ಗುಟ್ಟನ್ನು ತಿಳಿಯುವುದಕ್ಕೆ ಬೇಕಾಗಿ ಬೆಟ್ಟವನ್ನೇ ಹರಿದೆ. ಖಂಡೆ ಪರಶಿವನನ್ನು ವಿಚಾರಿಸಿದಾಗ ಆತನ ಮಗನೇ ಅಂತಿಲ್ಲ ಅಂತ ತಿಳಿದುಕೊಂಡೆ. ಸತ್ಯ ಸಂಶೋಧನೆ ಆಯಿತು. ಅಂತರಂಗದಲ್ಲಿ ಆಸೆ ಹುಟ್ಟಿದ್ದು. ಆತನ ಮರದಿಯನ್ನೇ ಪಡೆದುಕೊಳ್ಳಬೇಕೆಂಬ ಆಸೆ ಇಟ್ಟುಕೊಂಡು ಉರಿಯಸ್ತವನ್ನು ನೀಡಿದೆ. ಉರಿಯಸ್ತವನ್ನು ಕೊಟ್ಟ. ಅವನ ಮರದಿಯನ್ನು ಬೆನ್ನಟ್ಟಿದ್ದೇನೆ. ಅವನನ್ನು ಬೆನ್ನಟ್ಟಿದ್ದೇನೆ. ಹೋಗ್ತೇನೆ ನೋಡು.
ಬರ್ಬೇಕು ಅಂತ ಆಲೋಚನೆ ಮಾಡಿ ಎಷ್ಟು ಹೊತ್ತಾಯಿತು. ನಾನು ಬಂದದ್ದೇ ತಡ. ಆಶ್ಚರ್ಯ, ಪರಮ ಆಶ್ಚರ್ಯ. ವಯಸ್ಸಾದವರೆಲ್ಲ ನಮ್ಮನ್ನೇ ನೋಡುವುದು. ಪ್ರಯೋಜನ ಇಲ್ಲ. ಆಯ್ತಾ, ನೋಡಿದ್ದೇ ಬಂತು. ಅದಲ್ಲ, ಸಣ್ಣ ಮಕ್ಕಳು ನೋಡುವುದು ನನ್ನನ್ನೇ. ಯಾಕೆ? ನನ್ನಂತಹ ಒಬ್ಬಳು ಸಹೋದರಿ ಇದ್ರೆ ಆದೀತು ಅಂತ. ಅಲ್ಲ, ಯುವಕರೆಲ್ಲ ನೋಡುವುದು ಯಾಕೆ? ಅದು ಕಾರಣ ಇಷ್ಟೇ, ಅವರ ತಪ್ಪಲ್ಲದು, ಪ್ರಾಯದ ದೋಷ. ಸರಿ ಸರಿ, ಈಗ ಯಾರಂತೂ ಗೊತ್ತಾಯ್ತಾ? ಈಗ ನಾನು ಯಾರಂತೂ ಗೊತ್ತಾಗ್ಲಿಲ್ವಾ? ವೇಷ ಮಾಡಿದ್ದಕ್ಕೆ ಸಾರ್ಥಕವಾಯಿತು. ಹೌದಪ್ಪ, ಕೆಲವೇ ಕ್ಷಣಗಳ ಮೊದಲು ಇಲ್ಲಿ ಕಾಣಿಸಿಕೊಂಡವ ಯಾರು? ಶ್ರೀಮನ್ನಾರಾಯಣ. ಅದು ನನ್ನ ಭಾವನಾದಂತಹ ಪರಮೇಶ್ವರ ಬಂದು ದೂರಿಕೊಂಡಿದ್ದಾನೆ. ಅಪರೂಪಕ್ಕೊಮ್ಮೆ ಮಗ ಹುಟ್ಟಿದ್ದಾನೆ. ಅವನಿಂದ ಲೋಕಕಂಟಕನಾಗಿ ಅವನು ಮೆರೆಯುತ್ತಿದ್ದಾನೆ. ಹೇಗಾದ್ರೂ ಮಾಡಿ ಅವನ ಇತಿಶ್ರೀ ಆಗಬೇಕು ಅಂತ. ಆವಾಗ ಬಂದು ಹೇಳಿದ್ದು ನನ್ನಲ್ಲಿ, ಭಾವನಿಗೆ ಅಭಯ ಪ್ರದಾನ ಮಾಡಿದ್ದೇನೆ, ಹೆದರಬೇಡಿ ಭಾವ, ನಾನಿದ್ದೇನೆ. ಯಾಕಂದ್ರೆ ಭಸ್ಮಾಸುರನಿಂದ ಅವನ ಹೆಸರಂತೆ. ಅಲ್ಲ, ನಾನು ಆಲೋಚನೆ ಮಾಡುವುದು, ದೊಡ್ಡ ಹೆಣ್ಣು ಹುಚ್ಚ ಅಂತ ಭಾವ ಹೇಳಿದ್ರು. ಅಲ್ಲ, ಭಾವ ಏನು ಕಡಿಮೆ ಅಲ್ಲ. ಮರದ ಕೊರಡಿಗೆ ಸೀರೆ ಉಡಿಸಿದ್ರು ಹೆಣ್ಣು ಗಂಡ ಅಂತ ನೋಡುವ ಜಾತಿ. ಮತ್ತೆ ಅವರ ಮಗ ಅವ ಬಿಟ್ಟಾನು, ಅವ ಹೆಣ್ಣನ್ನು ಬಿಡಿ, ಹೆಣ್ಣು ವೇಷದವರನ್ನು ಬಿಡ್ಲಿಕ್ಕಿಲ್ಲ ಪಾಪಿ. ಅಂತಹ ದುಷ್ಟ ಅಂತ ಹೇಳುವುದನ್ನು ಕೇಳಿದ್ದೇನೆ. ಅಲ್ಲ, ಅವನ ಹೆಸರು ನೋಡಿ ಅಂತ, ಎಂತಹ ಹೆಸರಿಟ್ಟಿದ್ದಾರೆ, ಭಸ್ಮಾಸುರ. ಇವನಿಗೆಲ್ಲ ಇದೇ ಕೆಲಸ ಮಾತ್ರ, ಭಸ್ಮದ್ದೀವಿ. ಏನೇ ಇರಲಿ ಇವನಿಗೆ ಸರಿಯಾದಂತ ಮದ್ದರಿಯಬೇಕು. ಹಾಗಾಗಿ ತಡ ಮಾಡುವುದಲ್ಲ, ಆದ್ರೆ ಹೋಗುವುದು ಹೇಗೆ ಅವನು ಮುಂಭಾಗಕ್ಕೆ ಆಲೋಚನೆ ಮಾಡುವುದು ನಾನು. ಹಾ, ಸರಿ ಸರಿ. ಅವನನ್ನು ಆಕರ್ಷಣೆ ಮಾಡಬೇಕಾದ್ರೆ ಮುಖದಲ್ಲಿ, ಮುದ್ದಾದಂತಹ ಮುಖದಲ್ಲಿ ಮುಗುಳ್ನಗೆ ಯಾಕೆ? ಹೆಣ್ಣಿನ ಅಂದವನ್ನು ಮತ್ತಷ್ಟು ವೃದ್ಧಿ ಮಾಡುತ್ತದೆ. ಆ ಮುಗುಳ್ನಗೆಯ ಮೂಲಕವಾಗಿ ಮತ್ತೆ ಹದವಾದಂತ ಹೆಜ್ಜೆಯನ್ನು ಇರಿಸುತ್ತ ಆ ಕಾಮುಕ ಯಾವ ದಾರಿಯಿಂದ ಬರ್ತಾನೆ ಅಂತ ನಿರೀಕ್ಷಿಸುತ್ತ ಮುಂದುವರಿಯುತ್ತೇನೆ ಅವನ ಮುಂಭಾಗಕ್ಕೆ. ಸೌಂದರ್ಯ ನೋಡಿ ಮನೋಭವ ಕಾಂತೆಯ ಬಳಿಗೋ ಮನೋಭಾವ ಕಾಂತೆಯ ಬಳಿಗೋ ನಲಿದಾರೆ ಎನ್ನ ಜೀವನ ನಲಿದಾಡೆ ಇವನಿವ ಯಾರು ಇವನ್ಯಾರು ಮಾತನಾಡೆ ಯಾರು ಬೆಳರ ದಾರಿ ವಯಾರಿ
ಆಕಾಶದಿಂದ ಧರೆಗೆ ಬಂತ, ಹಾ. ಮಿಂಚಂತೂ ನನ್ನ ಕಣ್ಣಿಗೆ ಬಡಿಯುತ್ತ. ಓ, ಈ ರೀತಿಯಲ್ಲಿ ಯಾಕೆ? ಭಾವಿಸ್ತಾ ಇದ್ದೇನೆ. ಕಾರಣ? ನಿನ್ನ ಸೌಂದರ್ಯ, ಆಹಾ. ಸೌಂದರ್ಯದ ಸಾಕಾರ ಮೂರ್ತಿ ನೀನು. ಓ, ಚಂದುಳ್ಳ ಚೆಲುವೆ, ಆಹಾ. ನಾರಿಮಣಿ, ಏನು? ಓ ಅರಗಿಣಿ, ನಾನಾ? ನೀನೇ. ಹಾ. ಆ ಸ್ವರವನ್ನು ಕೇಳಿದರೆ ಸಾಕಾಗುದಿಲ್ಲ. ಆಹಾ. ಮಧುರವಾದಂತ ಆ ಅಂತ ಹೇಳುವುದೇ ಸಾಕು. ಇನ್ನು ಊಟ ಮಾಡಬೇಕು ಅಂತಲೇ ಇಲ್ಲ. ನೋಡು, ಹಾ. ನೀನು ಯಾರು, ಹಾ. ನಿನಗೆ ಮದುವೆ ನೋಡಿದ್ರೆ ಗೊತ್ತಾಗುದಿಲ್ಲ. ಹೇಗೆ? ಗಂಟ್ಲಿಗೇನು ಬೀಳಲಿಲ್ಲ, ಮತ್ತೆ ಕಾಲಿಗೆ ಸಿಕ್ಕಿಕೊಳ್ಳಿಲ್ಲ, ಅಂದ್ರೆ ಕಾರುಂಗುರ ಇಲ್ಲ, ಹಾ, ಕೊರಳಲ್ಲಿ ಮಾಂಗಲ್ಯ ಇಲ್ಲ, ಮದುವೆ ಆಗಬೇಡ. ಮದುವೆ ಆಗಲಿಲ್ಲ. ಹಾ. ಆದ್ರಿಂದ ನೀನು ಯಾರು, ಹ್ಮ್. ಯಾಕಾಗಿ ಇಲ್ಲಿಗೆ ಬಂದೆ? ಹಾ. ಮದನನ ರಾಣಿ ನೀನಾಹುದೇ? ಹಾ. ಅಲ್ಲ, ಹ್ಮ್. ಯಾಕೆಂದ್ರೆ ಮದನನ ರಾಣಿಯ ಬಗ್ಗೆ ಹೇಳುವುದನ್ನು ಕೇಳಿದ್ದೀರ. ರತಿ, ಹಾ. ಅತಿ ರೂಪವತಿ, ಹ್ಮ್. ಆಕೆಯಿಂದಲೂ 100 ಮಡಿ ಚೆಲುವೆ ನೀನು. ಹಾ. ಆದ್ದರಿಂದ ಆಕರ್ಷಿತನಾದವ ನಾನು. ಓ, ನಿನ್ನಲ್ಲಿ ಕೇಳ್ತಾ ಇದ್ದೇನೆ, ಏನು? ಯಾವಲ್ಲಿಗೆ ಪಯಣ, ಎಲ್ಲಿಂದ ಬಂದವಳು ಹೇಳ್ತೀಯಾ? ಯಾರಯ್ಯ ಧನುಜೇಶ ಈ ರೀತಿಯಲ್ಲಿ ಯಾರಯ್ಯ ಚಿರಯುವಕನ. ಆಹಾ, ಹಾಗೇನು ನನ್ನನ್ನು ಅದೇ ರೀತಿ ಸಂಬೋಧಿಸ್ತಾರೆ. ಏನು ಚಿರಕನ್ಯಕೆ? ಚಿರಕನ್ಯಕೆ, ಹೌದು. ಏನೇ ಇರ್ಲಿ, ಈ ದಾರಿಯಲ್ಲಿ ಬರುತ್ತಿರುವಂತಹ ಹೊತ್ತಿನಲ್ಲಿ ನನ್ನನ್ನು ಅಡ್ಡಗಟ್ಟಿ ನನ್ನ ಬಗ್ಗೆ ನನ್ನ ಪೂರ್ವಾಪರವನ್ನು ತಿಳಿದುಕೊಳ್ಳಬೇಕು ಎಂಬಂತಹ ಉದ್ದೇಶದಿಂದ ಪ್ರಶ್ನೆ ಮಾಡ್ತಾ ಇದ್ದೀಯ. ನನಗೂ ಪ್ರಶ್ನೆ ಆಗ್ಲಿ, ಯಾವುದು ಯಾರೇ ಆಗ್ಲಿ ನನ್ನ ಬಗ್ಗೆ ಕೇಳಿ ತಿಳಿದುಕೊಳ್ಬೇಕಾದ್ರೆ ಕೇಳುವವರ ಪರಿಚಯ ಮೊದಲಾಗಬೇಕು. ಯಾರಯ್ಯ ನೀನು? ನನ್ನ ಪರಿಚಯ? ನಿನ್ನ ಅಪ್ಪ ಯಾರು, ಅಮ್ಮ ಯಾರು, ಊರು ಯಾವುದು, ಯಾಕಿಲ್ಲಿ ಬಂದೆ ಹೇಳು. ಈಗ ನಾನು ಯಾರು ಗೊತ್ತಾಗ್ಲಿಲ್ವಾ?
ನೀನಾ? ನಿತ್ಯ ನೂತನವಾಗಿ ಹೀಗೆ ಇರುವವನ. ನಿನ್ನನ್ನು ನೋಡಿದಾಗ ಅನ್ನಬಹುದು ಚಿರಯುವಕ ಅಂತ. ಏನು ನೀನು ನಡೆದಾಡುವಾಗ ಬಹಳ ಕಷ್ಟದಲ್ಲಿ ಇಲ್ಲ ಇಲ್ಲ, ನೀನು ತಿಳ್ಕೊಂಡದ್ದು ಹಾಗೆ. ಹಾ. ನಿನ್ನ ಮುಂದೆ ಎಲ್ಲ ಹಾರಾಡಿದ್ರೆ ನೀನೆಲ್ಲಾದ್ರೂ ಭಯ ಪಟ್ರೆ ಓ ಹಾಗೆ. ಅದಕ್ಕೆ ಬೇಕಾಗಿ ನಿಧಾನವಾಗಿ ಮಂದಗಮನ ಆದಂತ ನಿನ್ನ ಮುಂದೆ. ಈಗಾಗಲೇ ನಿಧಾನ ಆಗಿದೆ, ಇನ್ನು ನಿಧಾನ ಆಗಬಾರ್ದು. ಯಾಕೆಂದ್ರೆ ಒಬ್ಬರ ಮನಸ್ಸನ್ನು ನಾವು ಗೆಲ್ಲಬೇಕೇ ಹೊರತು ಒಬ್ಬರ ಮನಸ್ಸಿಗೆ ನಾವು ನೋವು ಕೊಡಬಾರ್ದು. ತಾಳ್ಮೆಯನ್ನು ಪರೀಕ್ಷೆ ಮಾಡಬಾರ್ದು. ತಾಳ್ಮೆ ಪರೀಕ್ಷೆ ಮಾಡಿದ್ರೆ ಹೋದ ಅಂತ ಹೇಳಿ ಲೆಕ್ಕ. ಆದ್ರಿಂದ ಎಷ್ಟು ಬೇಕು ಅಷ್ಟರಲ್ಲೇ ನಾವು ಉಳಿಸಿಕೊಳ್ಬೇಕು. ಬಹಳ ಒಳ್ಳೆಯದು. ನೋಡು, ನಿನ್ನ ಪರಿಚಯ ಕೇಳಿದಾಗ ಉತ್ತರ ಹೇಳಲಿಲ್ಲ, ಇದು ಹೆಣ್ಣಿನ ಗುಣ. ಯಾಕೆಂದ್ರೆ ಒಬ್ಬ ಒಂದು ಪರಿಚಯ ಕೇಳಿದಾಗ ಇದ್ದಕ್ಕಿದ್ದಾಗೆ ನಾನು ಅಂತವಳು, ನನ್ನ ಅಪ್ಪ ಇಂಥವ ಅಂತ ಹೇಳುವುದಲ್ಲ. ಅನಾಮಧೇಯರೆಲ್ಲ ಕೇಳುವ ಅರ್ಹತೆ ಇದ್ದವನ, ಕೇಳುವಂತ ವ್ಯಕ್ತಿಗೆ ನಾವು ಪರಿಚಯವನ್ನು ಹೇಳಬಹುದಾ? ಹೆಣ್ಣಾದವಳು ತಿಳ್ಕೊಳ್ಳಬೇಕಾದ. ಸರಿ, ಹೌದು, ನಾನು ಸಾಮಾನ್ಯದವನಲ್ಲ. ಅಂತಹ ಸಾಮಾನ್ಯ ಯಾರು? ಕೈಲಾಸ ಕೇಳಿದ್ಯಾ? ಕೈಲಾಸ ಶಿವನಿರುವಂತಹ ಅವನ ಪ್ರೀತಿಯ ಮಗ ನಾನು. ಯಾರು? ನಾನು. ನೀನು? ಅಂದ್ರೆ ನಿನ್ನ ಹೆಸರು ವೀರಭಸ್ಮಾಸುರ. ಯಾರು? ವೀರಭಸ್ಮಾಸುರ. ಅದೇನು ಭಸ್ಮಾಸುರ ಅಂತ ಹೇಳುವಾಗ ಹೀಗಾಗುದು? ಘನ ಗಂಭೀರ ಭಸ್ಮಾಸುರ. ಬಾಯಲ್ಲಿ ಹೇಳಿದ್ರೆ ಅರ್ಥ ಆಗುತ್ತದೆ ನನಗೆ. ನನ್ನ ಭಾವನೆಯಲ್ಲಿ ನೀನು ಅರ್ಥ ಮಾಡಿಕೊಳ್ಬೇಕು. ನನ್ನ ಫಲ ಏನು? ಅಲ್ಲ, ನನಗೊಂದು ಅನುಮಾನ. ಏನು? ಈಶ್ವರನ ಮಕ್ಕಳ ಬಗ್ಗೆ ನಾನು ಕೇಳಿ ತಿಳಿದಿದ್ದೇನೆ. ಗಣಪತಿ, ಷಣ್ಮುಖ, ವೀರಭದ್ರ, ಕಾಲಭೈರವ ಇದ್ದಾರೆ. ನಾನು ತಪ್ಪಿಯೂ ಭಸ್ಮಾಸುರ ಎಂಬ ಹೆಸರು ಕೇಳಲಿಲ್ಲ ಇಷ್ಟುವರೆಗೆ. ನನ್ನ ಮುಖ ಹೊಸ್ತು ಅಂತೇಳಿ ಎಣಿಸ್ಬೇಕದ. ಮತ್ತೆ ನಾನು ಇಲ್ಲಿಗೆ ಬಹಳ ಹಳತ್ತು. ಅಂದ್ರೆ ನೀನು ಹುಟ್ಟಿ ಕೆಲವು ವರ್ಷ ಸಮಯ ಆಯ್ತು. ಹೌದಾ? ಸ್ವರ್ಗವನ್ನು ಸೇರಿ ಸ್ವರ್ಗವನ್ನು ವಶಪಡಿಸಿಕೊಂಡೆ, ಪಾತಾಳವನ್ನು ಸೇರಿ ಪಾತಾಳವನ್ನು ವಶಪಡಿಸಿಕೊಂಡೆ, ಅತಳ ವಿತಳ ಸುತ್ತಳ ರಸಾತಳ ಪಾತಾಳಗಳನ್ನು ಒಂದುಗೂಡಿಸಿ ನನ್ನ ಅಂಕೆಯಲ್ಲಿ ಆಳ್ವಿಕೆ ಮಾಡ್ತಾ ಇದ್ದೇನೆ. ಈಗಲೂ ನನ್ನ ಬಗ್ಗೆ ನಿನಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿ ಆದ್ರೆ ಮತ್ತೆ ಏನು? ನೀನು ಯಾರೇ? ನೀನು ನನ್ನ ಬಗ್ಗೆ ಹುಟ್ಟುವುದಕ್ಕೆ ಅತಿ ಕುಲದಲ್ಲಿ ಹುಟ್ಟಿದವಳು ಅಂದ್ರೆ ಉತ್ತಮ ಕುಲದವಳು. ಅಷ್ಟು ಗೊತ್ತಾಯ್ತಲ್ಲ? ಗೊತ್ತಾಯ್ತು. ಆದ್ರೆ ಏನು ಮಾಡೋಣ? ಏನು? ಹುಟ್ಟುವ ಕೆಲವೇ ದಿನಗಳ ಮೊದಲು ಅಪ್ಪ ತೀರಿಕೊಂಡ್ರಂತೆ. ನನ್ನನ್ನು ಹೆತ್ತು ನನ್ನ ತಾಯಿ ತೀರಿಕೊಂಡ್ರಂತೆ. ತಂದೆ ತಾಯಿಯನ್ನು ಕಳ್ಕೊಂಡಂತ ತಬ್ಬಲಿ ನೀನು. ತಬ್ಬಲಿ ಇಷ್ಟೆತ್ತರಕ್ಕೆ ಬೆಳೆದಿದ್ದೆಲ್ಲ. ಆದ್ರೆ ಹಾಗೆ ಊರವರ 10 ಸಂವತ್ಸರ ಕೊಡುಗೆ ಇದು. ನಿನ್ನನ್ನು ನೋಡಿದ್ರೆ ಗೊತ್ತಾಗ್ತದೆ 10 ಜನರ ಸೊತ್ತು ಇದು ಅಂತ. ಅಲ್ಲ, ಅವರೆಲ್ಲ ಕನಿಕರ ತೋರಿ ಯಾರು ಇಲ್ಲದಂತಹ ನನ್ನನ್ನು ಅಕ್ಕರೆಯಿಂದ ಸಾಕಿ ಸಲಹಿದರು. ನಮ್ಮವರೆಲ್ಲ ಹಾಗೆ ಗತಿ ಇಲ್ಲದವರಿಗೆ ಮತಿ ಕೊಟ್ಟು ವಿದ್ಯೆ ಕೊಟ್ಟು ಅನ್ನ ಕೊಟ್ಟು ಬಟ್ಟೆ ಕೊಟ್ಟು ಸಾಕುವಂತ ಮನೋಧರ್ಮ ಇರುವುದು ನಮ್ಮಂತವರ ಜೊತೆಯಲ್ಲಿ. ಕರೆಯುವುದಕ್ಕೊಂದು ಹೆಸರಿಟ್ಟಿದ್ದಾರೆ, ಒಳ್ಳೆಯ ಹೆಸರಾಗಿರ್ಬೇಕು. ಮೋಹಿನಿ. ಮೋಹಿನಿ ಆದ್ರಿಂದಲೇ ನನಗೆ ಮೋಹಕ ಆದ್ದು. ನಿನ್ನ ಮುಖ ಆಕರ್ಷಣೆ ಮಾಡಿತ್ತು ನಾನು. ಹೌದು, ಆಗ್ಲಿ. ಪ್ರಾಯ 16ಕ್ಕೆ ಕಾಲಿಟ್ಟಿತ್ತು. ಸಾಕು, ಮುಂದೆ ಹೋಗುದು ಬೇಡ. ಆದ್ರೆ ನಿನಗೆ ಎಷ್ಟು? 16 ಅಷ್ಟೇ, ಮುಂದೆ ಹೋಗ್ಲೇ ಇಲ್ಲ. 16 ಅಷ್ಟೇ. ಒಂದು ತೆಗೆದು ಹಾರಾಕ್ಲಿಕ್ಕಿಲ್ಲ. ಅದೇ ಕೇಳಿದ್ದು ನಾನು. ಇಲ್ಲ ಅಷ್ಟೇ. ಅಂದ್ರೆ ಸ್ವರ್ಗದಲ್ಲಿ ಇರುವವರೆಲ್ಲರೂ ಪ್ರಾಯ ಆದ್ರೂ ಗೊತ್ತಾಗುದಿಲ್ಲ. ಇದು ಸ್ವರ್ಗ ಅಲ್ಲ, ಇಲ್ಲೇ ಇರುವುದು. ಅಲ್ಲಿ ನೀನು ಭೂಲೋಕದಲ್ಲಿ ಸ್ವರ್ಗದಿಂದ ಇಳಿದಿದ್ಯಾ ಅಂತ ಕೇಳುದು. ಇಲ್ಲ, ನಾನ್ ಸಾಗೆ ಸಣ್ಣ ಪ್ರಾಯದವ. ನನಗೆ ಇತ್ತೀಚೆಗೆ 16ಕ್ಕೆ ಕಾಲಿಟ್ಟಾಗ ಏನೆಲ್ಲ ಕಾಯಿಲೆಗಳು ಪ್ರಾರಂಭವಾಗಿದೆ. ರೋಗ ಉಂಟು? ಹಾಗಲ್ವ, ರೋಗ ಉಂಟು ಅಂತ ಹಿಂದೆ ಹೋಗುದು ಯಾಕೆ? ಅಲ್ಲ, ರೋಗ ಇದ್ದವರ ಹತ್ರ ದೂರ ನಿಂತು ಮಾತಾಡ್ಬೇಕು. ಮನೋರೋಗ ಅದಕ್ಕೆ ಪಂಡಿತರ ಹತ್ರ ಮದ್ದು ಮಾಡಿಸ್ಬೇಕು. ಅಲ್ಲ, ನನಗೆ ಮಲಗಿದ ಕೂಡಲೇ ನಿದ್ದೆ ಬರುವುದು. ಅದು ಆರೋಗ್ಯದ ಲಕ್ಷಣ. ನಿದ್ದೆ ಮಾತ್ರ ಅಲ್ಲ, ಮತ್ತೆ ಎದ್ದ ತಕ್ಷಣ ಊಟ ಮಾಡುದು ಅಲ್ಲ, ಮತ್ತಿನದ್ದು ನಿದ್ದೆ ಬಂದ ಮೇಲೆ ಸುಂದರ ಸ್ವಪ್ನಗಳೆಲ್ಲ ಬೀಳುವುದು. ಸ್ವಪ್ನ ಬೀಳ್ಲಿಕ್ಕೆ ಈ ಪ್ರಾಯದಲ್ಲಿ ಪ್ರಾರಂಭ ಆಗ್ತದೆ. ಹೌದು. ಅದು ಹೇಗೆ? ನೋಡುವುದಕ್ಕೆ ನಿನ್ನ ಹಾಗೆ ಇದ್ದಾನೆ, ಸುಂದರ ಸ್ವರೂಪಿ. ನನ್ನ ಕನಸಿನಲ್ಲಿ ಬರುವುದು. ಎಚ್ಚರವಾದಾಗ ಅವ ಇಲ್ಲ. ನಿರಾಶೆಯಾಯಿತು. ನಿರಾಶೆ ಪಡಬೇಡ. ಅಲ್ಲ, ಅಜ್ಜಿಯಲ್ಲಿ ಹೋಗಿ ಕೇಳಿದೆ, ಅಜ್ಜಿ ಈ ರೀತಿ ಅವಸ್ಥೆ ಆಗ್ತಾ ಉಂಟು, ಏನ್ ಮಾಡ್ಬೇಕು ಅಂತ. ಏನು ಹೇಳಿದ್ರು? ಅಜ್ಜಿ ಹೇಳಿದ್ರು, ಪ್ರಾಯದ ಕಾಲದಲ್ಲಿ ನಿನ್ನ ಹಾಗೆ ನಾನು ಆಗ್ತಿತ್ತು ಮಗ. ಅದಕ್ಕೆ ಅವರು ಒಂದು ಮಾತು ಹೇಳಿದ್ರು, ಒಳ್ಳೆ ಸುಂದರ ಯುವಕನನ್ನು ನೋಡಿ ಮದುವೆ ಆಗುವುದು. ಆಯ್ತಲ್ಲ, ಮುಗೀತಲ್ಲ. ಏನು ಸುಂದರ ಸಿಕ್ಕಿದಲ್ಲ? ಯಾವ ಸುಂದರ? ನಾನೇ.
ನನಗಿಂತ ಚಂದದವರು ಯಾರು ಸಿಗ್ತಾರೆ ನಿಮಗೆ? ಚಂದದ ಬಂತಲ್ಲ, ಮತ್ತೆ ನಾನು ನನ್ನ ಒಂದು ಭಾಷೆ ಹಾಕಿಕೊಂಡಿದ್ದೇನೆ. ಏನು ಅಂತ? ಯಾವ ಆತ ನನ್ನನ್ನು ಮದುವೆ ಆಗ್ಬೇಕೆಂಬ ಆಲೋಚನೆ ಮಾಡ್ತಾನೆ ನೃತ್ಯದಲ್ಲಿ ಅರ್ಥಾತ್ ನಾಟ್ಯದಲ್ಲಿ. ನನಗೆ ನಾಟ್ಯ ಅಂತ ಹೇಳಿದ್ರೆ ಆಸೆ. ಅದರಲ್ಲಿ ಸೋಲಿಸುವವನ್ನೇ ನರ್ತನದಲ್ಲಿ ನಿನ್ನನ್ನು ಸೋಲಿಸಬೇಕು. ನರ್ತನದಲ್ಲಿ ಸೋಲಿಸುವ ಅದರಲ್ಲಿ ನೀನು ನಾನು ಗೆದ್ದಾಯ್ತು. ಹಾಗೆ ಯಾಕೆಂದ್ರೆ ನಟರಾಜನ ಮಗನ ನರ್ತನ ಎಂಬುದು ನನ್ನ ರಕ್ತಗತವಾದಂತಹ ಸಂಪತ್ತು. ಆದ್ರಿಂದ ನೋಡು, ಈಗ ನಿನ್ನ ಮುಂದೆ ಶರೀರ ನೋಡು, ನಿನ್ನ ಮುಂದೆ ಹೀಗೆಲ್ಲ ಮಾಡಿದೆ ಅಂತೇಳಿ ಎಣಿಸಬೇಡ. ನೀನು ಸರಿಯಾಗಿ ನಾನು ಕುಣಿಯುವುದನ್ನು ಕಂಡ್ರೆ ನೀನು ಓಡಿಸಿ ಅಂದ್ರೆ ಅಷ್ಟು ನೋಡ್ಲಿಕ್ಕೆ ಆಗುದಿಲ್ಲ. ಹಾಗಲ್ಲ, ಅಷ್ಟು ಆಕರ್ಷಿತಳಾಗ್ತೀನಿ. ಹೌದಾ? ಹಾಗಾದ್ರೆ ಮದುವೆ ಆಗಬೇಕೆಂಬಂತಹ ಅಪೇಕ್ಷೆ ಇದ್ರೆ ನಿನಗೆ ಕಾಲ ಬಂತು. ನನಗೆ ಕಾಲ ಯಾವತ್ತೂ ಬಂದಿದೆ ಅಲ್ಲ, ಮದುವೆ ಆಗುವ ಕಾಲ. ಮದುವೆ ಕಾಲದ ಬಗ್ಗೆ ಆಲೋಚನೆ ಮಾಡಿ ಬಂತು ಅಂತ ನೀನು ಯಾವ್ದು ಎಣಿಸಿದ್ದು ನನಗೆ ಗೊತ್ತಿಲ್ಲ. ಯಾಕಂದ್ರೆ ನನಗೂ ನಿರೀಕ್ಷೆ ಇತ್ತು ನಿನ್ನಂತವನೇ ಆಗಬೇಕು ಅಂತ. ನೋಡು, ನನ್ನನ್ನು ಪಡಿಬೇಕಾದ್ರೆ ನೀನು ಭಾಗ್ಯ ಮಾಡಿ. ನೀನು ಸಿಕ್ಕಿದೆ ಅಲ್ವಾ? ನಾನು ಎಲ್ರಿಗೂ ಸಿಗ್ತಾ ಇರ್ತೇನೆ. ಹೌದು. ಅದಕ್ಕೊಂದು ಸಂಗತಿ ಮಾಡುವ. ಏನು? ನನಗೂ ನಿನ್ನನ್ನು ಕಂಡಾಗ ಮೋಹ ಮದುವೆ ಆಗಬೇಕು ಅಂತ ಆಸೆ. ಹಾಗೆ ಹಾಗಾದ್ರೆ ನನ್ನ ಭಾಷೆ ಉಂಟಲ್ಲ, ಅದು ಬಂದ್ರೆ ಆಗಬಾರ್ದು. ಅಲ್ಲ, ನನಗೆ ನರ್ತನ ಗೊತ್ತುಂಟು ಅಂತ ಹೇಳಿದಲ್ಲ. ಅದೇ ಕುಣಿಯುವುದೆಲ್ಲಿ? ಅಲ್ಲ, ಕುಣಿಯುವುದು ಯಾಕೆ? ನಾವು ಒಪ್ಪಂದ ಮಾಡಿಕೊಂಡ್ರೆ ಹಾಗೆ ನರ್ತನ ನನಗೆ ಗೊತ್ತುಂಟು, ನಿನಗೆ ಗೊತ್ತುಂಟು, ಮುಗೀತು. ಅಲ್ಲಿ ಅದಾಗುವುದಿಲ್ಲ. ಮತ್ತೆ ಯಾವ ಆತ ನನ್ನನ್ನು ಕುಣಿತದಲ್ಲಿ ಸೋಲಿಸ್ತಾನೆಯೋ ನರ್ತನದಲ್ಲಿ ಅವನನ್ನೇ ಕರಗ್ರಹಣ ಮಾಡುವುದು. ಸರಿಯಾದಂತಹ ನೆರಳಿನ ಸ್ಥಳವನ್ನು ಆಯ್ಕೆ ಮಾಡು. ಅಲ್ಲಿ ಸಂಪಿಗೆ ಪರಿಮಳವೂ ಬರ್ತದೆ. ಪರಿಮಳ ಮಾತ್ರ ಅಲ್ಲ, ತಂಪಾದ ಗಾಳಿ, ನೆರಳು ಎರಡು ಉಂಟು. ಈ ಸ್ಥಳದಲ್ಲಿ ಕುಣಿದ್ರೆ ನನ್ನಷ್ಟು ಕುಣಿಲಿಕ್ಕೆ ನಿನಗೆ ಗೊತ್ತುಂಟು ಅಂತೇಳಿ ನೀನು ಮೊದಲು ಕುಣಿ. ನಾನು ಕುಣಿಯುವುದಾ? ನಾನು ಕುಣಿಯುತ್ತೇನೆ. ಹಾಗೆ ಕುಣಿಬೇಕು. ನೀನು ಪ್ರಾರಂಭಿಸ್ತೇನೆ, ನೋಡು. ಹಿರಣ್ಯಾಕ್ಷನನ್ನು ಶಕ್ತಿಗೊಳಿಸ್ತೇನೆ.
ಆಮೇಲೆ ನೇರವಾಗಿ ಪಾತಾಳ ಭೂಲೋಕ ದೇವಧಾಮವನ್ನು ಸೇರಿದೆ. ದೇವತೆಗಳನ್ನು ಪಡೆದಾಡಿಸಿ ದೇವಪೀಠದಲ್ಲಿ ಕುಳಿತಂತ ಕಾಲಕ್ಕೆ ನಾರದನೇ ಆಗಮಿಸಿದ. ಅವನಲ್ಲೇ ಹೇಳಿದೆ ಕೊಡುದುರ ಅಂತ. ಆವಾಗ ಹೇಳ್ತಾ ಇದ್ದಾನೆ, ನಿನ್ನ ವಿರೋಧಿಯಾದಂತ ಹರಿ ಇದ್ದಾನೆ, ಅವನನ್ನು ಕೆಣಕಿದೆ ಎಂದಾದ್ರೆ ನೀನು ಅಜೇಯ ಎನ್ನುವ ಹಾಗೆ. ಹಾಗಾಗಿ ಅವನ ಮಡದಿಯಾದಂತ ಭೂದೇವಿಯನ್ನು ಪೀಡಿಸಿದೆ. ನೋಡುತ್ತಾ ಇರುವ ಹಾಗೆ ಗೋವುಗಳ ಹಿಂಡನ್ನು ಸೇರಿದ್ದಾಳೆ, ಕೊನೆಗೆ ರಸಾತಳಕ್ಕೆ ಸೇರಿದ್ದಾಳೆ. ನನಗೆ ದಾರಿ ಗೊತ್ತಿಲ್ವೇ? ಮುರುಳೋಕಾಧೀಶನಾದಂತ ನನ್ನ ಮುಂದೆ
ಹಂದಿಯ ವೇಷವನ್ನು ಮಾಡಿದೆಯ? ಹೌದು. ನೀನು ಹಂದಿಯ ವೇಷ ಮಾಡುವುದಕ್ಕೆ ಮೂಲ ಕಾರಣ ನಾನು. ಹೌದೇನೋ? ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂದು ಜೀವಿಸುವವ ನೀನು. ನಾನಲ್ಲ. ದಿವಸಕ್ಕೆ 100 ಹಂದಿಯನ್ನು ತಿನ್ನುತ್ತಾ ಇದ್ದವ ನೀನು. ಈಗ ನಿನಗೆ ಕಾಲ ಬಂದಿದೆ, ತಿಂದು ಜೀವಿಸಿ. ಹಂದಿ ಎಂಬುದಾಗಿ ನೀನು ಗ್ರಹಿಸಿದೆ. ಅದು ನಿನ್ನ ಭ್ರಮೆ. ನಾನು ಹಾಗೇನು ಅಲ್ಲ. ನಿನ್ನ ಕಂಠದಲ್ಲಿ ಇಳಿಯುವಂತ ಆ ಮಾಂಸದ ಖಂಡಗಳು ನಾನು ಖಂಡಿತ ಅಲ್ಲ. ನಿನ್ನ ಪ್ರಾಣ ಹೇಳ್ತೇನೆ.
ನಿನ್ನ ಇದಿರಿಗಾಗಿ ಮಹಿಷನನ್ನು ಸೃಷ್ಟಿಸಿದ್ದೇನೆ ನೋಡು.
ಮಧ್ಯರಾತ್ರಿಯ ಸಮಯದಲ್ಲಿ ಎತ್ತರ ತಕ್ಷಣ ಇಂಥ ಉತ್ಪಾದನೆಗಳನ್ನೆಲ್ಲ ಕೊಡ್ತಾ ಇದ್ದೇನೆ. 7 ಧೂಮಕೇತುಗಳ ಸಂಚಾರ ಅಖಂಡ ಬಾಳೆ. ಯಾಕೆ ಹೀಗಾಗ್ತದೆ ಗೊತ್ತಾಗುದಿಲ್ಲ. ಯಾರೊಬ್ಬ ಮಧ್ಯೆ ಹೇಳ್ತಾ ಇದ್ದಾರಲ್ಲ, ನಮ್ಮರ್ಥ ಸಂಘದ ಮುಖಾಂತರ ಕೊಡ್ತಾ ಇದ್ದಾರಂತೆ. ಯಾರೋ ತರಣಿ ಸಮರಕ್ಕೆ ಬಂದಾರಂತೆ. ಯಾರೆಂಬುದು ನೋಡೋದಕ್ಕಾಗಿ ನಡೆಯಿದ್ದೇನೆ.
ಮಾಡಿಬಿಟ್ಟೆ. ಏನು? ಆ ಬಡಪಾವಿಗಳ ಮಾತನ್ನು ಕೇಳಿ ನನ್ನಲ್ಲಿ ಸಮರಕ್ಕಾಗಿ ಬಂದೆ. ನನ್ನ ಮಾತು ಕೇಳು. ಬೇರೆ ಶಿವನ ಕಾಲ ಕಾಣಿಸಿ ಕೆಳಗಿಳಿಸಿ 3 ಜಗದಿ ಬರುವ ಈ ಮಹಿಷ ಸಿಂಹಾಸನವನ್ನು ಯಾರಿಯಾಗ ನನ್ನನ್ನೇನು ಸಾಮಾನ್ಯನಾರು ಎನ್ನುವ ಹಾಗೆ ಭಾವಿಸಿಕೊಂಡೆಯ ಅಯೋನಿದೆ ಅಷ್ಟಭುಜೆ ಸಿಂಹವಾಹಿನಿ ನಿನ್ನಪ್ಪಾಳ ಮೃತ್ಯು ಸಾಮಾನ್ಯನಂತೆ ಭಾವಿಸಬೇಡ. ಇನ್ನು ಉಳಿದಿದ್ದೆ ಶುಂಭ ನಿಶುಂಭ ಚಂಡಮುಂಡರು ಅತಿ ಬಲಾನ್ವಿತರನ್ನು ನಾನು ಸೃಷ್ಟಿಸ್ತೇನೆ. ಅಷ್ಟಕ್ಕೂ ಪ್ರಾಚೀನ ಸೃಷ್ಟಿ ಮಾಡಿ ನಾನು ಒಲಿಸ್ತೇನೆ.
ಮುಗಿಸಿ ವಿಷಯ ಲಂಪಟರಾದ ನಿಮ್ಮ ರುಂಡಗಳನ್ನು ಭೇದಿಸ್ತೇನೆ. ಬ್ರಹ್ಮಚಾರಿಗಳಾಗಿ ಕಾಣಿಸಿಕೊಂಡು ವಿಷಯ ಲಂಪಟರಾದರೂ ಕೂಡ ಕಾಯದ ಕಸು ಎನ್ನುವುದು ಇದ್ದುತ್ತಾ ಇಲ್ಲ. ರಣಕ್ಷೇತ್ರದಲ್ಲಿ ಕಾಣಿಸಿಕೊಳ್ಳುತ್ತಾ ಇರುವ ಇವರ ನುಸ್ಸವರುವುದಕ್ಕೆ ಬೇಕಾಗಿ ಮಹಾ Thank you.
ರಕ್ತ ಬೀಜರನ್ನು ತೊರೆದೆಯೋ? ನಿಶುಂಭನನ್ನು ತೊರೆದೆಯೋ? ಮಗದೊಮ್ಮೆ ಸೃಷ್ಟಿಯಾಗಿ ಬಂದಿದ್ದೇನೆ. ನಿನ್ನನ್ನು ಅರಸುವುದಕ್ಕಾಗಿ ಕದಂಬಾವರದ ನಾನೇ ಬರುತ್ತಿದ್ದೇನೆ. ಎಲ್ಲಿದ್ದಿ? ಬಾ ಬಾ.
ಪ್ರತಿಬಿಂಬ ಅನ್ನುವ ಹಾಗೆ ನಿನ್ನ ಹೆಸರನ್ನು ಸ್ಥಾಪಿಸಿದೆ. ಆ ಹೆಸರಿನಂತೆ ಬದುಕಿದೆಯೋ ಇಲ್ಲ ನನ್ನನ್ನು ಕಾಮಿಸಿದೆ. ಕಾಮ ಎನ್ನುವುದು ನಿನ್ನನ್ನು ಸುಡುವ ಬೆಂಕಿ ಆಗ್ತದೆ ಎನ್ನುವ ಹಾಗೆಂದು ನಿನ್ನನ್ನೇ ಅನುವರ್ತಿಸಿಕೊಂಡು ಬಂದ ಧೂರ್ತ ದುರುಳರನ್ನು ಶೈಮಿನಿ ಆಲಯಕ್ಕೆ ಅಟ್ಟಿದವಳು ನಾನು. ಹಿಂದೆ ಅಟ್ಟಿದವರಂತೆ ಬಂದವರು ನಾನಲ್ಲ. ಓಹೋ, ಈಗ ಬಂದರೆ ಏನು ಗೊತ್ತಾ? ಏನು? ಮಲ್ಲಿಗೆಯ ಹೂವೆನ್ನುವುದು ಎಲ್ಲವೂ ಬಾಡಿ ಉದುರಿ ಹೋಗಿದೆ, ಹಗ್ಗ ಉಳಿದಿದೆ. ನಿನ್ನ ಕೊರಳಿಗೆ ಹಾಕಿ ವಿನಾಶಗೊಳಿಸಿದೆಯ? ಹರಿ, ನಿನ್ನ ಮೇಲೆ ಇಷ್ಟು ಹಗೆ ಯಾಕೆ ಎಂಬುದನ್ನು ಬಲ್ಲೆಯ? ನೀನೇ ಮಾಡಿದ್ದು. ನಿನ್ನ ಭಕ್ತ ದೇವೇಂದ್ರ ನಾನು ಸುಮ್ಮನೆ ಇದ್ದೆ, ಯಾವ ರಗಳೆಯೂ ನನಗಿರಲಿಲ್ಲ. ನನ್ನನ್ನು ಹುರಿದುಂಬಿಸಿ ಎಬ್ಬಿಸಿದ್ದು ಆ ದೇವೇಂದ್ರ. ಅವನಿಂದಲಾಗಿ ಇಷ್ಟೆಲ್ಲ ಆಯಿತು. ಸುಮ್ಮನೆ ಏನಾದರೂ ಮಾಡುವುದಕ್ಕೆ ಬಂದ್ರೆ ಬಡಿತೇನೆ ನಿನಗೆ.
ದೇವದುಂದುಬಿ ಮೊಳಗುತ್ತಾ ಇದೆ. ದೇವತೆಗಳು ಹೂಮಳೆಗರೀತಾ ಇದ್ದಾರೆ. ಆತನನ್ನು ವಧಿಸುವುದಕ್ಕೆ ಬೇಕಾಗಿ ನಾನು ಮಾರುವೇಷದಿಂದ ಹೋದಂತಹ ಕಾಲಕ್ಕೆ ಆತನ ಸಂಪರ್ಕದಿಂದಲಾಗಿ ಗರ್ಭಿಣಿಯಾಗಿದ್ದೆ. ಆ ಕಾಲಕ್ಕೆ ನನ್ನ ಗರ್ಭಕ್ಕೆ ತುಳಿದ ಪರಿಣಾಮವಾಗಿ ಗರ್ಭಪಾತವಾಗಿದೆ. ಒಂದು ಅಸುರನನ್ನು ವಧಿಸುವುದಕ್ಕೆ ಬೇಕಾಗಿ ನಾನಾಡಿರುವಂತಹ ನಾಟಕದಿಂದಲಾಗಿ ಒಂದು ಮಗು ಬಲಿಯಾಯಿತಲ್ಲ. ಹಾಗಾಗಬಾರದು. ಆ ಮಗು ಬಲಿಯಾಗಬಾರದು. ಮುಂದಕ್ಕೆ ಮಹಾಬಲಿಯಾಗಿ ಮೆರೆಯಬೇಕು. ಅದಕ್ಕೆ ಬೇಕಾಗಿ ಆ ಮಗುವಿಗೆ ಬಲಿ ಎನ್ನುವಂತಹ ನಾಮಕರಣವನ್ನು ಮಾಡಿ ಶೋಣಿತಾಪುರದ ಸಿಂಹಾಸನದಲ್ಲಿ ಇರಿಸಿದ್ದೇನೆ. ಶುಕ್ರಾಚಾರ್ಯರ ಮಾರ್ಗದರ್ಶನದಿಂದಲಾಗಿ ಆತ ಮುಂದಕ್ಕೆ ಉನ್ನತ ಕೀರ್ತಿಯನ್ನು ಸಂಪಾದಿಸುವಂತಾಗಲಿ. ವಿರೋಚನ ವರವನ್ನು ಪಡೆದಿದ್ದ ಯಾರೇ ಆಗಲಿ, ವರ ಎನ್ನುವುದು ಒಂದು ಆಹಾರ ಇದ್ದ ಹಾಗೆ. ಹಿತವಾಗಿ ಮಿತವಾಗಿ ಬಳಸಿದ್ರೆ ದೇಹಕ್ಕೂ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು. ಆದರೆ ಅದನ್ನು ಆ ರೀತಿಯಾಗಿ ಬಳಸಿಕೊಳ್ಳಲಿಲ್ಲ. ಲೋಕಮಾರಕನಾಗಿ ವಿಜೃಂಭಿಸಿದ ಕೊನೆಗೆ ನನ್ನಿಂದಲಾಗಿ ಅಸುನೇಗಿದ. ಅಧರ್ಮದ ಪ್ರಾಬಲ್ಯ ಎನ್ನುವುದು ಧರ್ಮದ ಪ್ರಾದುರ್ಭಾವದ ಮೂಲಕ ನಶಿಸಲ್ಪಟ್ಟಿದೆ ಎನ್ನುವ ಕಥೆಯಲ್ಲಿ ಅಂತರ್ಗತವಾಗಿರುವಂತಹ ತತ್ವವೇ ಪ್ರಸಾದ ರೂಪವಾಗಲಿ. ಈ ಪುಣ್ಯ ಕಥಾನಕವನ್ನು ಭಕ್ತಿ ಶ್ರದ್ಧೆಯಿಂದ ಯಾರು ನೋಡಿದ್ರು, ಯಾರು ನೋಡುವುದಕ್ಕೆ ಅನುಕೂಲ ಮಾಡಿದ್ರು ಅಂತವರಿಗೆ ನಾವು ನಂಬಿರುವಂತಹ ಮಹಾಗಣಪತಿ ಸಕಲ ದೇವರು ಆಯುಷ್ಯ ಆರೋಗ್ಯ ಭಾಗ್ಯವನ್ನಿದ್ದು ಕಾಪಾಡಲಿ ಎನ್ನುವ ಹಾಗೆ ಬೇಡಿಕೊಳ್ಳುತ್ತಾ ಪುಣ್ಯ ಕಥೆಗೆ ಮಂಗಲ ಹಾಡು.